ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಶರಣರ ವಚನಗಳಲ್ಲಿ ಕೃಷಿ ಕಾಯಕ ಸಾಮೂಹಿಕ ಚಿಂತನ ಮತ್ತು ಸಂವಾದ ಕಾರ್ಯಕ್ರಮ. ಇದರಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಅರಿವೇ ಗುರು, ಆಚಾರವೇ ಲಿಂಗ, ಅನುಭಾವವೇ ಜಂಗಮ ಶರಣ ಮಾರ್ಗದ ತತ್ವದಡಿಯ ಸಿದ್ಧಾಂತದಲ್ಲಿ ಇವತ್ತು 780ನೆಯ ಗೂಗಲ್ ಮೀಟ್ ಚಿಂತನ ಮಾಲಿಕೆ. ಇವತ್ತಿನ ಈ ಒಂದು ಗೂಗಲ್ ಮೀಟ್ ಚಿಂತನ ಮಾಲಿಕೆಯಲ್ಲಿ ಶರಣರ ವಚನಗಳಲ್ಲಿ ಕೃಷಿ ಕಾಯಕ ಎಂಬ ವಿಷಯದ ಉಪನ್ಯಾಸ ನೀಡುತ್ತಿರುವ ಅನುಭಾವಿಗಳು, ಉಪನ್ಯಾಸಕರು ಆಗಿರುವ ಶರಣ ಶ್ರೀ ಅಶೋಕ್ ದೊಡ್ಡಮನಿ, ಸಹಾಯಕ ಗ್ರಂಥಪಾಲಕರು, ತೋಟಗಾರಿಕೆ ಮಹಾವಿದ್ಯಾಲಯ ಮುನಿರಾಬಾದ್ ಕೊಪ್ಪಳ್, ಇವರಿಗೆ ವೇದಿಕೆ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳು. ಸ್ವಾಗತ ಸರ್. ಅದೇ ರೀತಿ ಈ ಗೂಗಲ್ ಮೀಟಿನ ಸಂಸ್ಥಾಪಕರು, ಬಸವಾಭಿಮಾನಿಗಳು, ಸದಾ ವೈಚಾರಿಕ ಚಿಂತನೆಯಲ್ಲಿ ಬಸವ ತತ್ವವನ್ನ ಜಗತ್ತಿನೆಲ್ಲೆಡೆ ಪ್ರಸರಿಸುತ್ತಿರುವ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಸಹಿತ ವೇದಿಕೆ ಪರವಾಗಿ ಅನಂತ ಅನಂತ ಸ್ವಾಗತ ಹಾಗೂ ಶರಣಾರ್ಥಿಗಳನ್ನ ಹೇಳ್ತಾ ಇದೆ. ಅದೇ ರೀತಿ ಈ ಒಂದು ಉಪನ್ಯಾಸಕ ವೇದಿಕೆಯ ಸಂಯೋಜಕರಾಗಿರುವಂತ, ಎಲೆಮರೆಯ ಕಾಯಿಯಾಗಿ ಕಾರ್ಯವನ್ನು ಮಾಡ್ತಾ ಇರುವಂತ ರುದ್ರಮೂರ್ತಿ ಪ್ರಭು ಸಹೋದರರಿಗೂ ಹಾಗೂ ಕುಮಾರ್ ರಾಜಣ್ಣ ಸಹೋದರರಿಗೂ ಸಹಿತ ಅನಂತ ಅನಂತ ಶರಣು ಶರಣಾರ್ಥಿಗಳು. ಇವತ್ತಿನ ಈ ಗೂಗಲ್ ಮೀಟ್ ನಲ್ಲಿ ವಚನ ಪ್ರಾರ್ಥನೆಯನ್ನ ಮಾಡ್ತಾ ಇರುವ ಕುಮಾರಿ ಗ್ರೀಷ್ಮಾ, ನಮ್ಮ ಹೆಮ್ಮೆಯ ಪುತ್ರಿ. ಇವಳು ರಾಜ್ಯಕ್ಕೆ ಒಂದು ಉತ್ತಮ ಅಂಕದಲ್ಲಿ ಶ್ರೇಯಸ್ಸು ಲಭಿಸಿರೋದ್ರಿಂದ ಅವಳಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು ಹೇಳ್ತಾ, ವಚನ ಪ್ರಾರ್ಥನೆ ಮಾಡುವ ಗ್ರೀಷ್ಮರಿಗೂ, ವಚನ ಮಂಗಳ ಮಾಡುವ ಗಾನಕೋಗಿಲೆ ಪ್ರೇಮಕ್ಕ ಹೊರಟ್ಟಿ ಸಹೋದರಿಯರಿಗೂ ಸಹಿತ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ಹೇಳ್ತಾ, ಇವತ್ತಿನ ಈ ಒಂದು ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭದಲ್ಲಿ ಗ್ರೀಷ್ಮಾ ವಚನ ಪ್ರಾರ್ಥನೆ ಮೂಲಕ ಪ್ರಾರಂಭಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಗ್ರೀಷ್ಮಾ. ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಬಸವಣ್ಣನವರ ವಚನವನ್ನು ಹಾಡುತ್ತೇನೆ. ಹಾಡಿದರೇನು ಹಾಡಿದರೇನು ಆಡಿದರೇನು ಹಾಡಿದರೇನು ಓದಿದರೇನು ಓದಿದರೇನು ತ್ರಿವಿಧದ ಸೋಹವಿಲ್ಲದನ್ನ ಕಾಡಿದರೇನು ಹಾಡಿದರೇನು ಓದಿದರೇನು ಓದಿದರೇನು ತ್ರಿವಿಧದ ಸೋಹವಿಲ್ಲದನ್ನ ಕಾಡಿದರೇನು ಹಾಡಿದರೇನು ಆಡದೆ ನವಿಲು ಹಾಡದೆ ತಂತಿ ಆಡದೆ ನವಿಲು ಹಾಡದೆ ತಂತಿ ಓದದೆ ಗಿಳಿ ಓದದೆ ಗಿಳಿ ಭಕ್ತಿ ಇಲ್ಲದವರನೊಲ್ಲ ಭಕ್ತಿ ಇಲ್ಲದವರನೊಲ್ಲ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಆಡಿದರೇನು ಹಾಡಿದರೇನು ಆಡಿದರೇನು ಹಾಡಿದರೇನು ಓದಿದರೇನು ಓದಿದರೇನು ತ್ರಿವಿಧದ ಸೋಹವಿಲ್ಲದನ್ನ ಕಾಡಿದರೇನು ಹಾಡಿದರೇನು ಆಡಿದರೇನು ಹಾಡಿದರೇನು. ಶರಣ ಶರಣಾರ್ಥಿ. ಧನ್ಯವಾದಗಳು ಗ್ರೀಷ್ಮಾ. ಅತ್ಯಂತ ಮಧುರವಾಗಿ ವಚನ ಪ್ರಾರ್ಥನೆಯನ್ನು ಮಾಡಿದಂತ ಕುಮಾರಿ ಗ್ರೀಷ್ಮಾ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಶರಣಾರ್ಥಿ ಮ್ಯಾಮ್. ಶರಣು ಶರಣಾರ್ಥಿ ಪುಟ. ಇವತ್ತಿನ ಒಂದು ಉಪನ್ಯಾಸಕರ ಪರಿಚಯ ಅತ್ಯಂತ ಹೆಮ್ಮೆಯ ವಿಷಯ. ಅಶೋಕ್ ಶರಣರಂತ ಅಶೋಕ್ ದೊಡ್ಡಮನಿ ಸರ್ ಅವರು ಫಕೀರಪ್ಪ ಮತ್ತು ಕಸ್ತೂರಿ ಅವರ ಪುತ್ರರಾಗಿ ಬಹಳ ಅತ್ಯುತ್ತಮವಾಗಿರುವಂತ ಸಾಧನೆಯನ್ನ ಮಾಡಿ ಶರಣ ತತ್ವದಲ್ಲಿ ಬಾಳ್ತಾ ಇರುವಂತವ್ರು. ವೃತ್ತಿಯಲ್ಲಿ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಕ್ಷೇತ್ರದಲ್ಲಿ ಸೇವೆ ಹಾಗೂ ತೋಟಗಾರಿಕೆ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ, ಹೀಗೆ ಅನೇಕ ಸೇವೆಗಳನ್ನ ಸಲ್ಲಿಸ್ತಾ ಇರುವಂತವ್ರು. ಶ್ರೀಯುತರು MSc, MPhil
TC, PG, DLAN ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನದಲ್ಲಿ ಮಾಡಿದ್ದು ಅತ್ಯಂತ ಹೆಮ್ಮೆಯ ವಿಷಯ. ವೃತ್ತಿಯಿಂದ ಗ್ರಂಥಾಲಯದ ಕ್ಷೇತ್ರದಲ್ಲಿ 17 ವರ್ಷಗಳ ಸೇವಾನುಭವ. ಶ್ರೀ ಸಿದ್ಧಗಂಗಾ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಮಹಿಳಾ ಮಹಾವಿದ್ಯಾಲಯ ತುಮಕೂರು, ತೋಟಗಾರಿಕಾ ಮಹಾವಿದ್ಯಾಲಯ ಅರಬಾವಿ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಪ್ರೊಫೆಸರ್ ಸಿ ಬಸವನಾಳ್ ಕೇಂದ್ರದಲ್ಲಿ ಅತಿಥಿ ಸಹಾಯಕ ಗ್ರಂಥಪಾಲಕರಾಗಿ, ಅದೇ ರೀತಿಯಾಗಿ ಮುಂಡ್ರಾಬಾದ್ದಲ್ಲಿ 10 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ತೋಟಗಾರಿಕಾ ಮಹಾವಿದ್ಯಾಲಯ ಮುಂಡ್ರಾಬಾದ್ ಕೊಪ್ಪಳ ಸಹಾಯಕ ಗ್ರಂಥಪಾಲಕರಾಗಿ ಸೇವೆಯಲ್ಲಿ ನಿರತರಾಗಿದ್ದಾರೆ. ಪ್ರವೃತ್ತಿಯಿಂದ ಅವರು ಸಾಕಷ್ಟು ಸಾಹಿತ್ಯದ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಬೇಗೆಯ ನರ್ತನ ಕವನ ಸಂಕಲನ, ಸ್ವಾತಿ ಮುತ್ತಿನ ಕಡಲು ರಾಜ್ಯ ಮಟ್ಟದ ಪ್ರಾತಿನಿಧಿಕ ಕವನ ಸಂಕಲನ ಸಂಪಾದಕರು. ಕೊಪ್ಪಳ ತಾಲೂಕಿನ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂಡ್ರಾಬಾದ್ನಲ್ಲಿ ಕವಿಗೋಷ್ಠಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿನಂದನಾ ಪತ್ರ ಸ್ವೀಕಾರ ಮಾಡಿದ್ದು. ನೇಹಾ ಸಾಂಸ್ಕೃತಿಕ ವೇದಿಕೆ ಕೊಪ್ಪಳ್, ವಿಶಾಲ ಪ್ರಕಾಶನ ಮತ್ತು ವರಸಿದ್ಧ ನಾಯಕ ಗ್ರಾಮೀಣ ಶಿಕ್ಷಣಾಭಿವೃದ್ಧಿ ಮತ್ತು ಕಲ್ಯಾಣ ಸಂಸ್ಥೆ ಮಾದಿನೂರ್ ಕೊಪ್ಪಳ್ ಇಲ್ಲಿ ಸಹಿತ ರಾಜ್ಯೋತ್ಸವ ಕವಿಗೋಷ್ಠಿಯಲ್ಲಿ ಕವಿವಾಚನವನ್ನ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲಾ ನಾಗರಿಕ ಸಾಂಸ್ಕೃತಿಕ ವೇದಿಕೆ, ತಿರುಳುಗನ್ನಡ ಸಾಹಿತ್ಯ ಕಲೆ ಸಾಂಸ್ಕೃತಿಕ ಪ್ರತಿಷ್ಠಾನ, 8ನೇ ತಿರುಳುಗನ್ನಡ ಸಾಹಿತ್ಯ ಸಮ್ಮೇಳನ, ತಿರುಳುಗನ್ನಡ ಕವಿಗೋಷ್ಠಿಯಲ್ಲಿ ಕವನ ವಾಚನ ಹಾಗೂ ಅಭಿನಂದನಾ ಪತ್ರ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿಕ್ಕೆ ಅತ್ಯಂತ ಹೆಮ್ಮೆ ಅನಿಸ್ತಾ ಇದೆ. ಅಧಿಕೃತವಾಗಿ ಸಾಕಷ್ಟು ಲೇಖನಗಳ ಪ್ರಕಟಣೆಯನ್ನ ನಾವು ನೋಡ್ತಾ ಇದೀವಿ. ದಲಿತರ ನ್ಯಾಯ ದೊರಕಲಿ, ಹೋರಾಟ ಬಂಡಾಯ ಮನೋಭಾವನೆ ಮೂಡಲಿ ಅನ್ನೋ ಕೊಪ್ಪಳ ಕೋಟೆ ಕದಂಬ ಪಾಕ್ಷಿಕ ಪತ್ರಿಕೆಯಲ್ಲಿ ಅವರ ಲೇಖನ ಪ್ರಕಟವಾಗಿದೆ. ಬಸವಣ್ಣನಾಗಿ ನುಡಿದಾತನೇ ಮರಳು ಸಿದ್ಧನಾಗಿ ನಡೆದನು, ಕೊಪ್ಪಳ ಕೋಟೆ ಕದಂಬ ಪಾಕ್ಷಿಕ ಪತ್ರಿಕೆಯಲ್ಲಿ ಪ್ರಕಟಣೆಯಾಗಿದೆ. ರೈತರ ಆತ್ಮಹತ್ಯೆ ನಾಗರಿಕತೆಗೊಂದು ಕಳಂಕ ಅನ್ನೋದು. ಹೀಗೆ ಅನೇಕ ಹೊಸ ಸ್ವರೂಪದತ್ತ ಗ್ರಂಥಾಲಯ ಮತ್ತು ಮಾಹಿತಿ ತಂತ್ರಜ್ಞಾನ, ಹೀಗೆ ಅನೇಕ ಒಂದು ಕಾಡಸಿದ್ದೇಶ್ವರ ವಚನ, ಸೌಳು ಮಣ್ಣಲ್ಲಿ ಬೆಳೆದ ಹುಲ್ಲಿನ ರಸ ಸೇವನೆಯಿಂದ ಜೀವರಾಶಿಗಳಲ್ಲಾಗುವ ಪರಿಣಾಮ, ಸಾಕಷ್ಟು ಬಿಡಿ ಲೇಖನಗಳನ್ನ ಪ್ರಕಟವಾಗಿರೋದನ್ನ ಹೇಳಿಕೆ ಹೆಮ್ಮೆ ಅನಿಸ್ತದೆ. ಸುಮಾರು 25ಕ್ಕಿಂತ ಹೆಚ್ಚು ಬಿಡಿ ಲೇಖನಗಳು ಪ್ರಕಟವಾಗಿವೆ. ಅದ್ರ ಜೊತೆಗೆ ಸಂಘಟನಾ ಮುಂದಾಳತ್ವ, ಶಿಬಿರಗಳಲ್ಲಿ ಸಹಭಾಗಿತ್ವದಲ್ಲಿ ಭಾಗವಹಿಸಿದ್ದಾರೆ. ಉದಾಹರಣೆಯಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ಸಹಭಾಗಿತ್ವದಲ್ಲಿ ಸರ್ಕಾರಿ ಪ್ರೌಢಶಾಲೆ ಹರ್ಲಾಪುರ್ ಆಶ್ರಯದಲ್ಲಿ ನಡೆದಂತ ಭಾರತ ಸೇವಾದಳ ಧಾರವಾಡದಲ್ಲಿ ಹಮ್ಮಿಕೊಂಡಂತ 10 ದಿನಗಳ ಶ್ರಮದಾನ ಶಿಬಿರದಲ್ಲಿ ವಿದ್ಯಾರ್ಥಿಯಾಗಿ ಭಾಗವಹಿಸಿದ್ರು. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಕಲಾ ಮಹಾವಿದ್ಯಾಲಯ ಲಕ್ಷ್ಮೇಶ್ವರ ಗೋನ್ಮಾಳ್ ಗ್ರಾಮದಲ್ಲಿ ನಡೆದ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದಲ್ಲಿ ನಾಯಕರಾಗಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಜಿಲ್ಲಾ ಪಂಚಾಯಿತಿ ಧಾರವಾಡ, ಜಿಲ್ಲಾ ಸಾಕ್ಷರತಾ ದೀಪ ಧಾರವಾಡ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇಂಗಳಗಿ ಮುಕ್ತಿ ಮಂದಿರ ಧರ್ಮಕ್ಷೇತ್ರದಲ್ಲಿ ನಡೆದಂತ ಸಾಕ್ಷರ ಸನ್ಮಾನ ತರಬೇತಿ ಶಿಬಿರದಲ್ಲಿ ಸ್ವಯಂ ಸೇವಾ ಶಿಕ್ಷಕರಾಗಿ 4 ತಿಂಗಳು ಶಿಬಿರಾರ್ಥಿಗಳ ಜೊತೆ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಜಂಟಿ ಕಾರ್ಯದರ್ಶಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಉದ್ಯಾನಗಿರಿ, ಸೀಮೆಕೇರಿ ಕ್ರಾಸ್ ನವನಗರ ಬಾಗಲಕೋಟೆ ಇಲ್ಲಿ ಸಹಿತ ಅವರು ಕಾರ್ಯವನ್ನ ಮಾಡಿದ್ದಾರೆ. ತಾಲೂಕು ಅಧ್ಯಕ್ಷರು ಕೊಪ್ಪಳ ಕರ್ನಾಟಕ ರಾಜ್ಯ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಮನ್ವಯ ಸಮಿತಿಯಲ್ಲಿ ಸಹಿತ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಪ್ರಥಮ ಪ್ರಸಾರದ ವಿಶೇಷತೆ ದೂರದರ್ಶನದ ಚಂದನ ಟಿವಿಯಲ್ಲಿ 17/12/2018 ಸೋಮವಾರ ದಿನ ಚಂದನ ಟಿವಿ ವಾಹಿನಿಯಲ್ಲಿ ಕೃಷಿ ದರ್ಶನ ಪ್ರಸಾರವಾಗಿದೆ. ಅದರಲ್ಲಿ ರೈತ ಬಾಂಧವರಿಗೆ ತೋಟಗಾರಿಕೆ ಮಹಾವಿದ್ಯಾಲಯದ ಗ್ರಂಥಾಲಯದ ಮಹತ್ವ ಕುರಿತಾದ ಕೃಷಿ ಸಂಬಂಧಿತ ಗ್ರಂಥಗಳನ್ನ, ನಿಯತಕಾಲಿಕೆಗಳನ್ನ, ಜ್ಞಾನ ಭಂಡಾರ ಬಳಕೆಯಿಂದಿರುವ ಮಾಹಿತಿ ಲಭ್ಯತೆಯ ಮೂಲಕ ಮಾದರಿ ಗ್ರಂಥಾಲಯ ಎಂಬ ಪ್ರಶಂಸ ರಾಜ್ಯದ ರೈತರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಟ್ಟಿದೆ. ಸಾಕಷ್ಟು ಶ್ರೀಯುತರು ಪ್ರಶಸ್ತಿ ಪುರಸ್ಕಾರಗಳನ್ನ ಪಡೆದಿದ್ದಾರೆ ಅಂತ ಹೇಳಿಕೆ ಹೆಮ್ಮೆ ಅನಿಸ್ತಾ ಇದೆ. 2003ನೇ ಸಾಲಿನಲ್ಲಿ PUC ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿರುವಂತ ಪ್ರತಿಭಾ ಪುರಸ್ಕಾರ ಪ್ರೋತ್ಸಾಹಧನವನ್ನು ಪಡೆದಿದ್ದು, 2006ನೇ ಸಾಲಿನಲ್ಲಿ BAದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ಪ್ರತಿಭಾ ಪುರಸ್ಕಾರವನ್ನ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ BA ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳು ಗಳಿಸಿ ಪ್ರತಿಭಾ ಪುರಸ್ಕಾರವನ್ನ ಪಡೆದಿದ್ದು, ಮಾಹಿತಿ ವಿಜ್ಞಾನದಲ್ಲಿ ಸಹಿತ ಸಾಕಷ್ಟು ಪುರಸ್ಕಾರಗಳನ್ನ ತುಮಕೂರು ಅಲ್ಲಿ ಸಹಿತ ಪಡೆದಿದ್ದಾರೆ. 2019ನೇ ಸಾಲಿನಲ್ಲಿ ಲಕ್ಷ್ಮೀಶ್ವರದಲ್ಲಿ ರಾಜ್ಯ ರತ್ನ ಸೇವಾ ಪ್ರಶಸ್ತಿ ಸಾರ್ವಜನಿಕ ಗ್ರಂಥಾಲಯ ಸೇವೆಗಾಗಿ ಸನ್ಮಾನ ಲಭಿಸಿದ್ದು ಅತ್ಯಂತ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ 2019ನೇ ಸಾಲಿನಲ್ಲಿ ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕ ಬೀದರ್ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಪ್ರಯುಕ್ತ ಸಾಧಕರಿಗೆ ನೀಡುವಂತಹ ಕರ್ನಾಟಕ ರಾಜ್ಯೋತ್ಸವ ರತ್ನ ಪ್ರಶಸ್ತಿಯೂ ಸಹ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಸೇವೆಗಾಗಿ ಶ್ರೀಯುತರು ಪಡೆದದ್ದು ಅತ್ಯಂತ ಹೆಮ್ಮೆ.
ಹೀಗೆ ಅನೇಕ ವಿಷಯಗಳಲ್ಲಿ ಅನೇಕ ರಂಗಗಳಲ್ಲಿ ಕಾರ್ಯಗಳನ್ನು ಮಾಡಿದ್ದು, ಅನೇಕ ಪ್ರಕಟಣೆಗಳನ್ನು ಸಹಿತ ಮಾಡಿದ್ದಾರೆ. ಮುದ್ರಿತ ಕೃತಿಗಳಿವೆ, ಅನೇಕ ಸಂಪಾದನೆ ಕೃತಿಗಳನ್ನ ಮಾಡಿದ್ದಾರೆ. ಸಾಕಷ್ಟು ಕಡೆಗೆ ಉಪನ್ಯಾಸಗಳು ಸಹಿತ ನೀಡಿದ್ದಾರೆ. ಅಲ್ಲದೆ ಕನ್ನಡ ಕೃಷಿ ಗ್ರಂಥಗಳ ಜ್ಞಾನ ಭಂಡಾರದ ಮಾದರಿ ಗ್ರಂಥಾಲಯ ಸಹಿತ ಸ್ಥಾಪನೆ ಮಾಡಿದ್ದು, ಅನೇಕ ಸೇವಾ ಸಮಿತಿಗಳಲ್ಲಿ ಕಾರ್ಯಗಳನ್ನ ಮಾಡ್ತಾ ಇರೋದು ಅತ್ಯಂತ ಖುಷಿಯ ವಿಷಯ. ಇಂಥ ಶ್ರೀಯುತರು ಇವತ್ತು ನಮ್ಮ ವೇದಿಕೆಯಲ್ಲಿ ಉಪನ್ಯಾಸವನ್ನ ನೀಡಲಿಕ್ಕೆ ಬಂದಿದ್ದು ನಮ್ಮೆಲ್ಲರ ಹೆಮ್ಮೆ. ಶ್ರೀಯುತರಿಗೆ ಮತ್ತೊಮ್ಮೆ ಶರಣಾರ್ಥಿಗಳು ಹೇಳ್ತಾ ನಮ್ಮ ವೇದಿಕೆಗೆ ಸ್ವಾಗತವನ್ನು ಮಾಡ್ತಾ ತಮ್ಮ ಉಪನ್ಯಾಸವನ್ನ ಪ್ರಾರಂಭ ಮಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ಶರಣಗಳು. ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆಯ ಗೂಗಲ್ ಮೀಟ್ ಶರಣ ಚಿಂತನ ಮಾಲಿಕೆ 280ಕ್ಕೆ ಸ್ವಾಗತ ಹಾಗೂ ಎಲ್ಲರಿಗೂ ಶರಣಾರ್ಥಿಗಳು. ಶರಣರ ವಚನಗಳಲ್ಲಿ ಕೃಷಿ ಕಾಯಕ ಕುರಿತಾದ ಇಂದಿನ ನಮ್ಮ ರಾಷ್ಟ್ರದ ಮತ್ತು ರಾಜ್ಯದ ಬಸವ ತತ್ವ ಹಾಗೂ ವಚನ ಪ್ರಸಾರ ವೇದಿಕೆಯಾದ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಶರಣರ ವಚನಗಳಲ್ಲಿ ಕೃಷಿ ಕಾಯಕ ಸಾಮೂಹಿಕ ಚಿಂತನ ಮತ್ತು ಸಂವಾದ ಕಾರ್ಯಕ್ರಮ ಆಯೋಜಿಸಿದ ತಮಗೆ ಎಲ್ಲರಿಗೂ ಶರಣಾರ್ಥಿಗಳನ್ನು ತಿಳಿಸಲು ಬಯಸುತ್ತೇನೆ. ಈ ಒಂದು ಸಂವಾದ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಹಾಗೂ ರುದ್ರಮೂರ್ತಿ ಪ್ರಭುಗಳು, ಕುಮಾರ್ ರಾಜನ್ ಅವರು, ಸುಧಾ ಪಾಟೀಲ್ ಮೇಡಮ್ ಅವರು, ಡಾಕ್ಟರ್ ದಾನಮ್ಮ ಜಳಕಿ, ಹೀಗೆ ನಮ್ಮ ಈ ಒಂದು ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ಒಂದು ವಚನ ಅಧ್ಯಯನ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಶರಣ ಬಂಧುಗಳಿಗೆ ಮತ್ತೊಮ್ಮೆ ಈ ಒಂದು ಮಹಾ ಕಾರ್ಯಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಒಂದು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಈ ಒಂದು ನನ್ನ ದಿನದ ಶರಣರ ವಚನಗಳಲ್ಲಿ ಕೃಷಿ ಕಾಯಕ ಹಾಗೂ ಕೃಷಿ ವಿಜ್ಞಾನ ಅನ್ನೋದನ್ನ ನಾನಿವತ್ತು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ವಚನ ಸಾಹಿತ್ಯ 12ನೇ ಶತಮಾನದ ಶರಣ ಕ್ರಾಂತಿಯ ಒಂದು ಅಭಿವ್ಯಕ್ತಿ ದಾಖಲೆ ಮಾತ್ರವಲ್ಲ, ಅದರಲ್ಲಿ ವಿಜ್ಞಾನವೂ ಇದೆ, ಪರಮ ಜ್ಞಾನವೂ ಇದೆ. ಇಂತಹ ವಿಜ್ಞಾನ ಹಾಗೂ ವಚನಗಳ ಸಾಹಿತ್ಯ ಕೇವಲ ಭಾವನೆಗಳಾಗಿರಲಿಲ್ಲ, ಅದು ಬದುಕಾಗಿತ್ತು. ಅವರು ಬರೆದ ವಚನ ಸಾಹಿತ್ಯದಲ್ಲಿ ಸಸ್ಯ ವಿಜ್ಞಾನ, ಜೀವ ವಿಜ್ಞಾನ ಹಾಗೂ ಕೃಷಿ ವಿಜ್ಞಾನದ ಚಿಂತನೆಗಳು ಅಲ್ಲಿದ್ದವು ಅಂತ ಹೇಳಲಿಕ್ಕೆ ಈ ಒಂದು ವೇದಿಕೆ ಮೇಲಕ್ಕೆ ನಾನು ಹೇಳಲು ಇಚ್ಛೆ ಪಡುತ್ತೇನೆ. ನಿರಂತರ ಸುಸ್ಥಿರ ಒಂದು ಕೃಷಿ ಅಭಿವೃದ್ಧಿ ಪರ ಸತ್ಯಾಂಶಗಳು ಹೇರಳವಾಗಿವೆ. ಕೃಷಿಯೇ ಬದುಕಿನ ಮೂಲಾಧಾರ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಪ್ರಮುಖ ಘಟ್ಟದ ಮೂಲಕ ಬಸವಣ್ಣವರ ಒಂದು ಪ್ರಮುಖ ವಚನ ಕೃಷಿ ಕಾಯಕದ ಮಹತ್ವವನ್ನು ವಿಶ್ಲೇಷಣೆ ಮಾಡುವಂತ ನನ್ನ ಒಂದು ಭಾವನೆಗಳ ಮೂಲಕ ವಿಶ್ಲೇಷಣೆಯನ್ನ ನಾನು ಇಲ್ಲಿ ಅಭಿವ್ಯಕ್ತಪಡಿಸಲಿಕ್ಕೆ ಇದು ಮಾಡ್ತೀನಿ. ಕೃಷಿ ಕೃತ್ಯ ಕಾಯಕ ದೊಂದಾಡೆಯನ್ನು ತನು ಮನ ಬಳಲಿಸಿ ತಂದು ದಾಸೋಹ ಮಾಡುವ ಸದ್ಭಕ್ತನ ಪಾದವ ತೋರೆಯ ಎನಗೆ ಅದೆಂತನೇ ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ನಡೆ ಶುದ್ಧ, ನುಡಿಯೆಲ್ಲವೂ ಪಾವನವು, ಆತಂಗೆ ಉಪದೇಶ ಮಾಡಿದಾತನೇ ಪರಮ ಸದ್ಗುರು, ಅಂತಪ್ಪ ಸದ್ಭಕ್ತನ ಮನೆಯ ಕೈಲಾಸವೆಂದು ಹೊಕ್ಕು ಲಿಂಗಾರ್ಚನೆ ಮಾಡುವ ಜಂಗಮವೇ ಜಗತ್ಪಾವನ, ಇಂತಪ್ಪವರ ನಾನು ನೆರೆನೆಂಬಿ ನಮೋ ನಮೋ ಎಂಬೆನೆಯ ಕೂಡಲ ಸಂಗಮ ದೇವ ಅಂತ ಹೇಳ್ಬಿಟ್ಟು ಸಮಗ್ರ ವಚನ ಸಂಪುಟದಲ್ಲಿರ್ತಕ್ಕಂಥ ವಚನ ಸಂಖ್ಯೆ 1157ರಲ್ಲಿ ಬಸವಣ್ಣವರು ನಮ್ಮ ಈ ಒಂದು ವಚನದಲ್ಲಿ ಕೃಷಿ ಪವಿತ್ರವಾದ ಕಾಯಕ, ಬಸವಣ್ಣವರು ಅದಕ್ಕಾಗಿ ಕೃಷಿ ಕೃತ್ಯ ಕಾಯಕದ ಪರಮ ಸದ್ಭಕ್ತರ ಪಾದವ ತೋರೆಯ ಎನಗೆಂದೇ ಕೂಡಲ ಸಂಗಮನ ಪ್ರಾರ್ಥಿಸುತ್ತಾರೆ. ವ್ಯವಸಾಯದ ಬಗ್ಗೆ ಇಂದಿನ ಯುವ ಜನಾಂಗ ಆಸಕ್ತಿ ಬೆಳೆಸಿಕೊಳ್ಳಬೇಕು. ಬಸವಣ್ಣವರ ಈ ಉಕ್ತಿ ನಮ್ಮ ಕೃಷಿ ಉತ್ತೇಜನ ಚಟುವಟಿಕೆಗಳಿಗೆ ದಾರಿದೀಪ ಎಂದು ವಿನೀತನಾಗಿ ಹೇಳ ಬಯಸುತ್ತೇನೆ ಎಂದಿದ್ದಾರೆ. ಆಧುನಿಕ ಅರ್ಥದಲ್ಲಿ ಉತ್ಪಾದಕರನ್ನು ಸಂಘಟಿಸಿದರು. ಶರಣರು ಶಿಸ್ತಿನಿಂದ ಉತ್ಪಾದನೆ ಮಾಡುವಂತೆ ಮಾಡಿದರು. ತಮ್ಮ ಉತ್ಪಾದನೆಯಿಂದ ಅವರು ದಾಸೋಹ ಮಾಡುವಂತೆ ತಾಕೀತು ಮಾಡಿದರು. ಬಡವರೆಲ್ಲ ಶರಣರಾಗಿ ಸಂಘಟಿತರಾದ್ದರಿಂದಲೇ ಕಲ್ಯಾಣದಲ್ಲಿ ಶಿಸ್ತಿನ ಉತ್ಪಾದನೆ ಸಾಧ್ಯವಾಯಿತು. ಕಲ್ಯಾಣ ಸಮೃದ್ಧವಾಯಿತು. ಸಮೃದ್ಧಿಯ ಮೇಲೆ ಆಸೆ ಪಟ್ಟೆ ಮೇಲ್ಜಾತಿ ಹಾಗೂ ಮೇಲ್ವರ್ಗಗಳು ಬಿಜ್ಜಳನ ಮಗ ಜಗದೇವನನ್ನು ಹುಚ್ಚೆಬ್ಬಿಸಿ
ಶರಣರ ರಕ್ತವನ್ನು ಅಂದು ಹರಿಸಿದವು. ಅವರಿಗೆ ಅಧಿಕಾರ ಬೇಕಾಗಿತ್ತು. ಮುಷ್ಕರವಿಲ್ಲದ ಉತ್ಪಾದನೆ, ಲಂಚ ಋಷತ್ವಗಳಿಲ್ಲದ ಆಡಳಿತ, ಅವ್ಯವಹಾರಗಳಿಲ್ಲದ ವಾಣಿಜ್ಯ, ಕುಡಿತ ವ್ಯಭಿಚಾರಗಳಿಲ್ಲದ ಸಮಾಜ ವ್ಯವಸ್ಥೆಗೆ ಬೇಕಿತ್ತವರಿಗೆ. ಆದರೆ ಲಾಭದ ಹಂಚಿಕೆ ಬೇಡವಾಗಿತ್ತು. ಬಸವಣ್ಣವರು ಲಾಭದ ಹಂಚಿಕೆ ಮಾಡಿದರು. ಬಡವ ಬಲ್ಲಿದರ ನಡುವಣ ಅಂತರವನ್ನ ಕಡಿಮೆ ಮಾಡಿದರು. ಬಸವಣ್ಣರ ಈ ವಚನದ ಪ್ರಕಾರ ಈ ದೇಶದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಇದ್ದವರೆಂದರೆ ಅದು ರೈತರು. ಯಾಕೆ ಅಂದರೆ ಅವರ ಮನಸ್ಸಿನಲ್ಲಿ ಕಾಯಕ ತತ್ವ ಬಿಟ್ಟರೆ ಯಾವ ಕೆಟ್ಟ ಆಲೋಚನೆಗಳು ಇರೋದಿಲ್ಲ. ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸುವ ಮನಸ್ಸು ಇರೋದಿಲ್ಲ. ಅದಕ್ಕೆ ಬಸವಣ್ಣವರು ಅಂತವರ ಪಾದವ ನೋಡಿ ಬದುಕಿದರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಜೀವ ಜಗತ್ತಿಗೆ ಹಸಿವನ್ನು ನೀಗಿಸುವ ಶಕ್ತಿ ಇರೋದು ಅಂದ್ರೆ ಅದು ರೈತನಿಗೆ ಒಬ್ಬನಿಗೆ ಮಾತ್ರ ಸಾಧ್ಯ. ಆದರೆ ಅವನನ್ನು ಈ ಸಾಮಾಜಿಕ ವ್ಯವಸ್ಥೆ ಇಂದು ತಮ್ಮ ಸ್ವಾರ್ಥದ ಆಸೆಗೆ ಕೈಗೊಂಬೆಯಾಗಿ ಇಟ್ಟುಕೊಂಡಿದೆ. ರೈತನಿಗೆ ಸಿಗಬೇಕಾದ ಯಾವುದೇ ಮೂಲಭೂತ ಸೌಲಭ್ಯಗಳು ಅವನಿಗೆ ಸಿಗುತ್ತಿಲ್ಲ. ರೈತ ದೇಶದ ಬೆನ್ನೆಲುಬು ಎನ್ನುವುದು ಹಿಂದಿನ ಮಾತು. ಆದರೆ ಸದ್ಯಕ್ಕೆ ಅವನು ಈ ಸಾಮಾಜಿಕ ವ್ಯವಸ್ಥೆಯ ಕೈಗೊಂಬೆಯಾಗಿದ್ದಾನೆ. ನಾವು ತಿನ್ನುವ ಅನ್ನದ ಪ್ರತಿಯೊಂದು ತುತ್ತಿನಲ್ಲೂ ರೈತನ ಶ್ರಮವಿದೆ. ನಾನು ಎಂಬುದು ಮರೆತು, ನನ್ನಿಂದಲೇ ಎಂಬುದು ತೊರೆದು, ನಾವು ಎಂಬುದು ನೆನೆದು ಎಲ್ಲ ಭೇದ ಮರೆತು ದೇಹದ ರಕ್ತವನ್ನು ಬೆವರಿನ ಹನಿಯಾಗಿಸಿ ದುಡಿದು ಜನರ ಹಸಿವಿಗೆ ಅನ್ನೋ ನೀಡುವಂತ ರೈತರಿಗೆ ಕೋಟಿ ನಮನಗಳು ಅಂತ ಹೇಳಿ ಈ ಒಂದು ವಿಶ್ಲೇಷಣೆಯನ್ನ ನಾವು ಮನಗಾಣಿಸ್ಕೋಬಹುದು. ಅದೇ ರೀತಿಯಾಗಿ ಬಸವಣ್ಣವರು ಕಾಯಕದಲ್ಲಿನ ಆತ್ಮೋನ್ನತಿಯನ್ನ ಸಾಧಿಸಿಕೊಳ್ಳುವ ಬಗೆಯ ಗುಟ್ಟನ್ನು ಸಾರುತ್ತಾರೆ. ಎಲ್ಲರೂ ದೀಕ್ಷೆ ತೊಡುವವರು ಹಾಗೂ ಕೊಡುವವರು ಇರ್ತಾರೆ. ಸ್ವತಃ ಕಾಯಕದಿಂದ ಬಂದ ಪದಾರ್ಥಗಳಿಂದ ಗುರುಲಿಂಗ ಜಂಗಮಕ್ಕೆ ದಾಸೋಹ ಮಾಡದವನಿಗೆ ದೀಕ್ಷೆ ನೀಡಿ ಫಲವೇನು? ತನು ಮನ ನಡೆ ಶುದ್ಧವಾಗಿಟ್ಟುಕೊಂಡು ಕಾಯಕದಿಂದ ಬಂದ ಹಣದಲ್ಲಿ ತನಗೆಷ್ಟು ಬೇಕೋ ಅಷ್ಟನ್ನು ಉಳಿಸಿಕೊಂಡು ಉಳಿದಿದ್ದನ್ನು ಪರರಿಗೆ ಕೊಡುವಂತೆ ಉಪದೇಶ ಮಾಡುವ ಆತನೇ ಸದ್ಗುರು. ಆತನ ಮನೆಯೇ ಕೈಲಾಸ. ತನು ಮನ ನಡತೆ ಶುದ್ಧವಾಗಿದ್ದ ಕೃಷಿ ಕೃತ್ಯ ಕುಲಿನಾಲಿ ಮಾಡಿ ತಂದದ್ದನ್ನು ಇತರರಿಗೆ ಸಹಾಯ ಮಾಡುವವರ ಮನೆಯಲ್ಲಿ ಶಿವನ ವಾಸ ಸ್ಥಾನವಿರುತ್ತದೆ. ಅಂತಹ ಕಾರ್ಯದ ಜನರು ಸತ್ಯ ಧರ್ಮದ ಕ್ರಿಯಾಸದನಿಂದ ಮಾತ್ರ ಭೂಮಿ ಮೇಲಿನ ಜನಜೀವನ ಉತ್ತಮಗಳು ಸಾಧ್ಯವೆಂದು ಬಸವಣ್ಣವರು ಹೇಳಿದ್ದಾರೆ. ಅಂದ ಮಾತ್ರಕ್ಕೆ ನಾವು ಉತ್ತಮ ಸ್ಥಿತಿಯಲ್ಲಿರುವ ಜನ ಕೆಟ್ಟವರೆಂದು ಅಲ್ಲ, ಕಷ್ಟದಲ್ಲಿ ಇರುವವರಿಗೆ ಸಹಾಯಕರಿಗೆ ಸಹಾಯ ಮಾಡುವರೆಲ್ಲ ಶಿವನ ಸ್ವರೂಪಗಳು ಅಂತೇಳಿ ಈ ಒಂದು ವಚನದ ಮೂಲಕ ರೈತನ ಒಂದು ಆತನ ಒಂದು ಮಹತ್ವವನ್ನ ಹೇಳುವಂತ ಒಂದು ವಚನ. ಅದೇ ರೀತಿಗೆ ಇನ್ನೊಂದು ಬಸವಣ್ಣವರ ಒಂದು ವಚನದಲ್ಲಿ ಕೃಷಿಯಲ್ಲಿ ರಾಶೀಕರಣದ ಮಹತ್ವವನ್ನ ಅವರು ತುಂಬಾ ಅದ್ಭುತವಾಗಿ ವಿಶ್ಲೇಷಣೆ ಮಾಡ್ತಾರೆ. ತಾವೆಲ್ಲರೂ ಕೇಳಿರ್ತೀರಿ. ಬಿತ್ತು ಬೆಳೆಯಿತ್ತು ವಚನ ಯಾವ ರೀತಿ ಇದೆ ಅಂತಂದ್ರೆ, ಬಿತ್ತು ಬೆಳೆಯಿತ್ತು, ಕೇಯ ಕೊಯ್ಯಿತ್ತು, ಗೂಡು ಮುರಿಯಿತ್ತು, ಕುತ್ತರಿ ಒಟ್ಟಿತ್ತು, ಒಕ್ಕಿತ್ತು ತೂರಿತ್ತು, ಅಳಿಯಿತ್ತು ಸಲಿಗೆ ತುಂಬಿತ್ತು, ಕೂಡಲ ಸಂಗಮ ದೇವಯ್ಯ ಮೇಟಿ ಕಿತ್ತಿತ್ತು ಕನ ಹಾಳಾಯಿತ್ತಯ್ಯ. ಸಮಗ್ರ ವಚನ ಸಂಪುಟ 1 ವಚನ ಸಂಖ್ಯೆ 1282ರಲ್ಲಿ ಬಸವಣ್ಣವರ ಈ ಒಂದು ವಚನದಲ್ಲಿ ಕೃಷಿಯ ಒಂದು ರಾಶಿಯ ಕಣದ ಮಹತ್ವವನ್ನ ವಿಶ್ಲೇಷಣೆ ಮಾಡ್ತಾರೆ. ಗಾಳಿ, ನೀರು, ಆಹಾರ, ಜೀವಕೋಟಿಯ 3 ಮುಖ್ಯ ಅಗತ್ಯಗಳೆಂಬುದು ಸರ್ವವಿದಿತ. ಮನುಷ್ಯನಲ್ಲಿರುವ 3 ಅಪೇಕ್ಷೆ ಅಂದರೆ ಪ್ರಾಣಾಪೇಕ್ಷೆ, ಧನಾಪೇಕ್ಷೆ ಮತ್ತು ಸಂತಾನಾಪೇಕ್ಷೆ ಎಂದು ಆಯುರ್ವೇದ ಹೇಳುತ್ತದೆ. ಮನುಷ್ಯ ತನ್ನ ಪ್ರಾಣ ಉಳಿಸಿಕೊಳ್ಳಲು ಆಹಾರದ ಮೇಲೆ ಅವಲಂಬಿತನಾಗಿರ್ತಾನೆ. ಇದು ಲಭಿಸುವುದು ಕೃಷಿ ಮೂಲದಿಂದ. ಮನುಷ್ಯನಿಗೆ ಕೃಷಿಯೂ ಸಹ ಉಸಿರಾಟದಷ್ಟೇ ಅನಿವಾರ್ಯ. ಈ ಸಂಗತಿಯನ್ನ ಹಿಂದಿನವರು ಮನಗೊಂಡಿದ್ದರು. ಹಾಗಾಗಿ ಹಸಿ ಮಸಿ ಕೃಷಿ ಎಂದು ಇದಕ್ಕೆ ಉನ್ನತ ಸ್ಥಾನವನ್ನ ನೀಡಲಾಗಿತ್ತು. ಬಸವಣ್ಣವರ ಈ ಒಂದು ವಚನದಲ್ಲಿ ಸಮಗ್ರ ಬೇಸಾಯದ ಕ್ರಿಯೆಯನ್ನ ಕುರಿತು ಉಲ್ಲೇಖಿಸುತ್ತಾರೆ. ರೈತರ ಕೃಷಿ ಬದುಕಿನ ಅನುಭವಗಳೇ ವಚನಗಳಲ್ಲಿ ಹರಳುಗಟ್ಟಿರುವುದರಿಂದ ರೈತನ ಒಂದು ಕೃಷಿ ಬದುಕಿನಲ್ಲಿ ಫಲ ಹರಗುವುದು, ಬಿತ್ತುವುದು, ಕಳೆ ಕೀಳುವುದು, ಬೆಳೆಯ ತೆನೆ ಕೊಯ್ಯುವುದು, ಬೆಳೆ ಒಟ್ಟುವುದು, ಒಕ್ಕುವುದು, ತೂರುವುದು, ಅಳಿಯುವುದು, ಸಲಿಗೆ ತುಂಬುವುದು, ಮೇಟಿ ಕೀಳುವುದು, ಕಣ ಹಾಳಾಗುವುದು, ಹಲವಾರು ಅಂಗಗಳು ವರ್ಣನಾತ್ಮಕವಾಗಿ ಕಂಡು ಬರುವುದನ್ನ ಈ ಒಂದು ವಚನದಲ್ಲಿ ನಾವು ಕಾಣುತ್ತೇವೆ. ಬಸವಣ್ಣವರು ಈ ಒಂದು ತಮ್ಮ ವಚನದಲ್ಲಿ ಬೀಜ ಬಿತ್ತುವಿಕೆಯಿಂದ ಮೊದಲುಗೊಂಡು ಫಸಲು ಪಡೆಯುವ ಹಂತದವರೆಗಿನ ಪ್ರಕ್ರಿಯೆಯನ್ನ ವಿವರಿಸಿದ್ದಾರೆ. ಭೂಮಿಯ ಉಳುಮೆಯ ನಂತರ ಬಿತ್ತುವ, ಬೆಳೆಯುವ, ಆ ಬೆಳೆಯನ್ನು ಕೊಯ್ಲು ಮಾಡಿ ಹೊಲದಲ್ಲೇ ಗೂಡು ಕಟ್ಟುವ, ಅದನ್ನು ಕಣಕ್ಕೆ ತಂದು ಮೇಟಿ ಅಂದರೆ ಕುತ್ತರಿ ಸುತ್ತಲೂ ಪೈರು ಒಟ್ಟುವ, ಅನಂತರ ಒಕ್ಕಲು ಮಾಡಿ ಗಾಳಿಗೆ ತೂರುವ,
ರಾಶಿ ಮಾಡುವ, ಅದನ್ನು ಅಳತೆ ಮಾಡಿ ಮನೆಗೆ ಸಾಗಿಸಿ ಸಂಗ್ರಹಿಸುವ ಮೂಲಕ ಅನಂತರ ಮೇಟಿ ಕಿತ್ತು ಕಣ ಹಾಳುವ ಇಡೀ ರೈತನ ಕಾಯಕದ ಪರಿಪೂರ್ಣ ಚಿತ್ರ ಈ ಒಂದು ವಚನದಲ್ಲಿ ಕಂಡುಬರುತ್ತದೆ. ಮೇಟಿ ಕಿತ್ತಿತ್ತು ಎನ್ನುವಲ್ಲಿ ಮೇಟಿ ಕಣದ ಒಂದು ಕೇಂದ್ರ ಬಿಂದು. 5 ರಿಂದ 6 ಅಡಿ ಉದ್ದದ ಬಿದಿರು, ಆಲ, ಸುರಿಗಿ ಅಥವಾ ಬನ್ನಿ ಮರದ ಕಂಬಕ್ಕೆ ಮೇಟಿ ಅಂತ ಕರಿತೀವಿ ನಾವು. ಹುಲ್ಲು ತುಳಿಸುವ ಕಣದಲ್ಲಿರುವ ಮೇಟಿ ಎಂದು ಮೇಟಿಯನ್ನು ಕಣದ ಮಧ್ಯಭಾಗದಲ್ಲಿ ನೆಟ್ಟಿರುತ್ತಾರೆ. ಮೇಟಿಯ ಸುತ್ತಲೂ ಹಗ್ಗದಿಂದ ಕಟ್ಟಿರುವ ದನಗಳನ್ನು ತಿರುಗಿಸುವುದು, ದನಗಳ ಕಾಲು ತುಳಿದಕ್ಕೆ ಸಿಕ್ಕಿದ ತೆನೆಯಲ್ಲಿನ ಕಾಳು ಪ್ರತ್ಯೇಕಗೊಂಡು ತೆನೆ ತುಳಿಸುವ ಈ ದೃಶ್ಯವನ್ನು ರೈತರು ಸುಗ್ಗಿ ಕಾಲದಲ್ಲಿ ಕಣದಲ್ಲಿ ಕೆಲಸ ಮಾಡುವಾಗ ನಾವು ಕಾಣ್ತೇವೆ. ಬಸವಣ್ಣವರ ಈ ಒಂದು ವಚನದಲ್ಲಿ ಕಣ ಹಾಳಾಯಿತಯ್ಯ ಎನ್ನುವಲ್ಲಿ ರೈತ ಬೆಳೆಯನ್ನು ಬೆಳೆಯುವ ಬೆಳಸನ್ನು ಶೇಖರಿಸಿ ಪರಿಷ್ಕರಿಸುವ ತಾಣವನ್ನು ಕಣವೆಂದು ಕರೆಯಲಾಗಿದೆ. ಕಣದಲ್ಲಿ ರೈತನ ಧಾನ್ಯದ ಬೆಳೆ ಹಸನುಗೊಳ್ಳುವ ಹಾಗೂ ರಾಶಿಯಾಗುವ ಪರಿ ಇದಾಗಿದೆ. ಬೆಳೆದ ಪೈರನ್ನು ಕಟಾವು ಮಾಡಿದ ಮೆದೆ ಅಥವಾ ಬಣವೆಯಿಂದ ಬೆಳೆ ತಂದು ಹಾಯಿಸುವುದು, ಅದರಲ್ಲಿ ರೋಣಗಲ್ಲು ಹರಿದಾಡಿಸುವುದು, ಎತ್ತುಗಳು ರಾಸುಗಳು ತುಳಿದಾಡಿಸುವುದು, ಧಾನ್ಯವು ಬೆಳೆಯಿಂದ ಕಳಚಿ ಹುಲ್ಲಿನ ರಾಸಿನ ಮೇಲೆ ಕಣದ ಮೇಲೆ ಉರುಳುವುದು, ಹುಲ್ಲು ತೆಗೆದು ಮೆದೆ ಹಾಕುವುದು, ಹೀಗೆ ಎಲ್ಲಾ ರೀತಿಯ ಒಂದು ವಿಶೇಷವಾದಂತ ಒಂದು ರೈತನ ರಾಶಿ ಕಣದ ಒಂದು ಮಹತ್ವವನ್ನ ಈ ಒಂದು ವಚನದಲ್ಲಿ ನಾವು ಕಾಣುತ್ತೀವಿ. ಕೊನೆಯದಾಗಿ ಇದೇ ಒಂದು ವಚನದಲ್ಲಿ ಬರಗಾಲ ಇಂದಿನದಲ್ಲ, ರೈತರ ಯೋಗಕ್ಷೇಮ ಪರಿಶೀಲಿಸಿದ ಬಸವಣ್ಣವರು ಆಗಿನ ಕಾಲದಲ್ಲಿ ಬರಗಾಲದ ಬಗ್ಗೆ ಇದೇ ಒಂದು ವಚನದ ಮೂಲಕ ಅವರು ತುಂಬಾ ಅದ್ಭುತವಾಗಿ ವಿಶ್ಲೇಷಣೆಯನ್ನು ನಾವು ನಮ್ಮ ಒಂದು ಮೂಲಕ ನಾವು ಕಂಡುಕೊಳ್ಳಬಹುದಾಗಿ. ಏನಪ್ಪಾ ಅಂತಂದ್ರೆ, ಮೇಟಿ ಕಿತ್ತಿತ್ತು ಕಣ ಹಾಳಾಯಿತು ಎಂಬ ಉಕ್ತಿ ಬರಗಾಲದ ಬವಣೆಯನ್ನ ಈ ಸಾಲುಗಳ ಮೂಲಕ ಸಾರುತ್ತಿದೆ. ಮೇಟಿ ಕಿತ್ತುವುದೆಂದರೆ ಕಣ ಹಾಳಾಯಿತೆಂದೇ ಅರ್ಥ. ಅಂದರೆ ಅಲ್ಲಿ ಕೃಷಿ ಯಾವುದೇ ರೀತಿಯಲ್ಲಿ ಪ್ರಯೋಜನಕಾರಿ ಅಲ್ಲ ಎಂಬ ಪ್ರಚಲಿತ ಸಂಗತಿಯನ್ನ ಆ ಕಾಲದಲ್ಲಿ ಅದು ಬಿಂಬಿಸುತ್ತದೆ. ರೈತರು ಉಗಾದಿ ದಿನ ಸಂಜೆ ಮೇಟಿಗೆ ಪೂಜೆ ಸಲ್ಲಿಸಿ ಕಿತ್ತು ಮುಂದಿನ ಒಕ್ಕನೆಯ ಕಾರ್ಯ ಪ್ರಾರಂಭಗೊಳ್ಳುವವರೆಗೆ ಮನೆಯಲ್ಲಿ ಜತನವಾಗಿ ಇಡಲಾಗುತ್ತದೆ. ಅಲ್ಲಿಗೆ ಒಂದು ವರ್ಷದ ಒಂದು ಉತ್ಪಾದನಾ ಕಾರ್ಯ ಏನು ಪ್ರಕ್ರಿಯೆ ಪೂರ್ಣಗೊಂಡು ಮತ್ತೆ ಮುಂಗಾರು ಮಳೆಗೆ ರೈತರ ಕಾಯ ತೊಡಗುತ್ತಾನೆ ಎನ್ನುವುದು ಈ ಒಂದು ವಚನ ಮೂಲಕ ನಾವು ಕಂಡುಕೊಳ್ಳಬಹುದಾಗಿ. ಅದೇ ರೀತಿಯಾಗಿ ಒಂದು ಅಕ್ಕಮಾದೇವಿ ಒಂದು ವಚನ ಇವತ್ತಿನ ದಿವಸ ನಾವು ಬಹಳ ನಾವು ಪ್ರತಿಯೊಬ್ಬರು ನಾವು ಆಲಿಸಿರ್ತೀವಿ, ಕೇಳಿರ್ತೀವಿ. ಅದೊಂದು ವಚನ ತುಂಬಾ ಅದ್ಭುತವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಅದನ್ನ ನಾವು ಒಂದು ವಚನ ಸಾಹಿತ್ಯದಲ್ಲಿ ನಾವು ಕೃಷಿ ವಿಜ್ಞಾನಕ್ಕೆ ನಾವು ಏನು ಕಂಪೇರ್ ಮಾಡೋದಾಗಿದ್ರೆ ಅದು ಒಂದು ಕೃಷಿ ಜೀವ ವೈದ್ಯತೆ ಅಂತೇಳಿ ನಾವು ವಿಶ್ಲೇಷಣೆ ಮಾಡ್ತೀವಿ. ಆ ವಚನವನ್ನ ನಾವು ಇಲ್ಲಿ ಪ್ರಸ್ತುತ ಪಡುವುದಾದ್ರೆ, ಇಳೆ ನಿಂಬೆ ಮಾವು ಮಾದಲಿಕೆ ಹುಳಿ ನೀರ ನೆರೆದವರಯ್ಯ, ಕಬ್ಬು ಬಾಳೆ ನಾರಿವಾಳಕ್ಕೆ ಸಿಹಿ ನೀರ ನೆರೆದವರಯ್ಯ, ಕಳವೆ ರಾಜಣ್ಣ ಶಾಲೆನಕ್ಕೆ ಊಗರದ ಉದಕವ ನೆರೆದವರಯ್ಯ, ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳದುದಕವ ನೆರೆದವರಯ್ಯ, ಇಂತಿ ಜಲವಂದೆ ನೆಲವಂದೆ ಆಕಾಶ ಒಂದೇ, ಒಂದೇ ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿ ಹಾಗೆ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಯ್ಯನು ಹಲವು ಜಗಮ್ಮುಗಳ ಕೂಡಿಕೊಂಡಿದ್ದೇನು ತನ್ನ ಪರಿ ಬೇರೆ ಅಂತ ಹೇಳ್ತಾರೆ. ಅಂದ್ರೆ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಸ್ತ್ರೀ ಸ್ವಾತಂತ್ರ್ಯ ಮತ್ತು ಸ್ತ್ರೀಯರಿಗೆ ಧಾರ್ಮಿಕ ಸಮಾನತೆಯ ಪಥವ ತೋರಿದ ಪ್ರಥಮ ಪ್ರವಾದಿ ಶ್ರೀ ಗುರು ಬಸವಣ್ಣವರು ಆ ಪಥದ ಹೆಬ್ಬಾಗಿಲಲ್ಲಿ ಪ್ರಥಮವಾಗಿ ಪ್ರವೇಶ ಮಾಡಿದ ವೀರ ವಿರಾಗಿನಿ ಜಗನ್ಮಾತೆ ಅಕ್ಕಮಾದೇವಿ ಕನ್ನಡ ಸಾಹಿತ್ಯದಲ್ಲಿ ಮೊದಲ ಕವಿತ್ರಿ ಎಂದು ಗುರುತಿಸಲ್ಪಡುವ ಈ ಸರಣೆ ಯಾವ ಕ್ಷೇತ್ರದಲ್ಲಾದರೂ ಸ್ತ್ರೀಯರು ಪುರುಷರಿಗಿಂತ ಕಡಿಮೆ ಇಲ್ಲ ಎಂಬುದನ್ನು ಸಾಧಿಸಿ ತೋರಿಸಿದಳು. ಸ್ತ್ರೀ ಕುಲಕ್ಕೆ ಹೆಮ್ಮೆಯ ಹಾಗೂ ಸಾಂಸ್ಕೃತಿಕ ಪ್ರತಿನಿಧಿಯಾಗಿದ್ದಾಳೆ. 12ನೇ ಶತಮಾನದಲ್ಲಿ ಜೀವ ವೈವಿಧ್ಯತೆ ಕುರಿತು 800 ವರ್ಷಗಳ ಹಿಂದೆ ಅಕ್ಕಮಾದೇವಿಯ ಈ ಒಂದು ವಚನದ ವಿಶ್ಲೇಷಣೆ ಅನುಪಮವಾಗಿದೆ. ಸಸ್ಯಗಳು ವ್ಯಕ್ತಪಡಿಸುವ ವಿಭಿನ್ನ ಮತ್ತು ವಿಶಿಷ್ಟ ಗುಣಗಳನ್ನ ಯಾವುದೇ ಬಾಹ್ಯ ದ್ರವ್ಯದಿಂದಾಗಲಿ ವಸ್ತುವಿನಿಂದಾಗಲಿ ನಮ್ ಕೇಳತ್ತಲ್ರಿ? ಹಲೋ, ಕೇಳ್ತಲ್ಲ ಮೇಡಮ್ ಬರೇ? ಅಕ್ಕಮಾದೇವಿಯ ಒಂದು ಈ ವಚನಗಳಲ್ಲಿ ಕೃಷಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅವಲೋಕಿಸಿದಾಗ ಈ ಕ್ಷೇತ್ರದಲ್ಲಿ ಅವರ ವಚನಗಳು ವಿರಳವಾಗಿವೆ. ಈ ವಚನ ಇಡೀ ಕೃಷಿ ವಿಜ್ಞಾನ ಹಾಗೂ ಜೀವ ವೈವಿಧ್ಯತೆಗೆ ಹೋಲಿಕೆಯಾಗುತ್ತದೆ.
ಅಕ್ಕಮಾದೇವಿ ವಚನದಲ್ಲಿ ವೈಜ್ಞಾನಿಕ ದೃಷ್ಟಿ ಅಪಾರವಾಗಿದೆ. ವಚನದಲ್ಲಿರುವ ವೈಜ್ಞಾನಿಕ ದೃಷ್ಟಿಯನ್ನು ನಾವು ಇಲ್ಲಿ ಎತ್ತಿ ಹಿಡಿಯಬೇಕಾಗುತ್ತದೆ. ಈ ವಚನವನ್ನು ಎಂಥ ಶ್ರೇಷ್ಠ ವಿಜ್ಞಾನಿಯಾದರೂ ಮೂಗಿನ ಮೇಲೆ ಬೆರಳಿಡುವಂತೆ ಮಾಡುತ್ತದೆ. ಈ ವಚನದ ಮೊದಲ ಸಾಲುಗಳಲ್ಲಿ ಜೀವ ವೈವಿಧ್ಯತೆ ತತ್ವದ ಬಗ್ಗೆ ಹೇಳುತ್ತದೆ. ಅಕ್ಕಮಾದೇವಿ ಈ ವಚನದಲ್ಲಿ ಕೃಷಿ ಹಾಗೂ ತೋಟದ ಬೆಳೆಗಳ ಉಲ್ಲೇಖ ಕಂಡು ಬರುತ್ತದೆ. ಕಿತ್ತಳೆ, ನಿಂಬೆ, ಮಾವು, ಮಾದಲಿಕೆ ಮುಂತಾದವು ಹುಳಿ ಹಣ್ಣಿನ ವರ್ಗವಾಗಿವೆ. ಕಬ್ಬು, ಬಾಳೆ, ತೆಂಗು ಸಿಹಿ ರುಚಿಯ ವರ್ಗವಾಗಿವೆ. ಭತ್ತದ ತಳಿಗಳಾದ ಕಳವೆ, ರಾಜಾನ, ಶಾಲ್ಯಾಣ್ಯ ಆಹಾರದ ವರ್ಗಕ್ಕೆ ಸೇರಿದರೆ ಮರುಗ, ಮಲ್ಲಿಗೆ, ಪಚ್ಚೆ, ಮುಡಿವಾಳಗಳು ಹೂವಿನ ವರ್ಗದ ಬೆಳೆಗಳಾಗಿವೆ. ರೈತರು ಬೆಳೆಯುವ ಈ ಎಲ್ಲಾ ಬೆಳೆಗಳಲ್ಲಿ ಹುಳಿ, ಸಿಹಿ, ಅನ್ನದ ಮತ್ತು ಪರಿಮಳದ ನೀರನ್ನು ಎರೆದು ಪೋಷಣೆಗೆ ಕಾರಣನಾದವ ಆ ದೇವ ಎಂದು ಹೇಳಿದ್ದಾಳೆ. ಪರಮಾತ್ಮನೇ ಎಲ್ಲಾ ವೈವಿಧ್ಯಕ್ಕೆ ಕಾರಣನಾಗಿದ್ದಾನೆ, ಆದರೆ ಆತನು ಮಾತ್ರ ಏಕರೂಪನಾಗಿದ್ದಾನೆ ಎಂದು ಹೇಳುತ್ತಾಳೆ. ನಿಸರ್ಗದಲ್ಲಿರುವ ಪಶು, ಪಕ್ಷಿ, ವನ, ನೆಲ, ಹೊಲ, ಮಣ್ಣು, ನೀರು, ಗಿಡ, ಮರ ಎಲ್ಲವುಗಳಲ್ಲಿ ಜೀವ ವೈವಿಧ್ಯತೆಯನ್ನು ನಾವು ಅದರಲ್ಲಿ ಇಂದಿಗೂ ಜೀವಂತಿಕೆಯನ್ನ ಕಾಣುತ್ತೇವೆ. ವಚನದಲ್ಲಿ ವ್ಯಕ್ತಪಡಿಸಿರುವಂತೆ ಎಲ್ಲಾ ಬೆಳೆಗಳು ತಾವು ಆಶ್ರಯಿಸುವ ಮಣ್ಣು, ಹೀರಿಕೊಳ್ಳುವ ನೀರು, ಪ್ರಭಾವ ಬೀರುವ ಗಾಳಿ ಹಾಗೂ ಬೆಳಕು ಎಲ್ಲವೂ ಎಲ್ಲಾ ಬೆಳೆಗಳಿಗೆ ಒಂದೇ ರೀತಿ ಇರುವಾಗ ಅವುಗಳಿಗೆ ಕೊಡುವ ಫಲದ ಸ್ವರೂಪ ಅಂದರೆ ರುಚಿಯಾಗಿರ್ಬೋದು, ಬಣ್ಣ ಆಗಿರ್ಬೋದು, ಗಾತ್ರ ಆಗಿರ್ಬೋದು ಮತ್ತು ಆಕಾರವಾಗಿರ್ಬೋದು ಎಲ್ಲವೂ ಬೇರೆ ಬೇರೆ ಆಗಿರ್ತವೆ. ಇದಕ್ಕೆ ಕಾರಣ ಬೆಳೆಗಳು ಹೊಂದಿಕೊಂಡಿರುವ ಆನುವಂಶಿಕ ಗುಣಗಳು ಹಾಗೂ ಅವುಗಳ ಪ್ರಭಾವದಿಂದ ಬೇರೆ ಬೇರೆ ಜಾತಿಯ ಹಣ್ಣು ಮತ್ತು ಹೂವು ಬಿಡುವುದನ್ನ ಅಕ್ಕಮಾದೇವಿಯವರು ಮನೋಜ್ಞವಾಗಿ ತಿಳಿಸಿಕೊಟ್ಟಿದ್ದಾರೆ. ನೆಲ, ಜಲ, ಆಕಾಶಗಳೆಲ್ಲ ಒಂದೇ ಆದರೂ ಇಳೆ, ನಿಂಬೆ, ಮಾವು, ಮಾದಲಿಕೆಗಳು ಹುಳಿಯಾಗುವುದರ ರಹಸ್ಯವೇನು? ಆ ರಹಸ್ಯಕ್ಕೆ ಕಾರಣ ವೈಜ್ಞಾನಿಕತೆಯ ಪ್ರಕಾರ ನೀರು, ಭೂಮಿ ಹಾಗೂ ಸೂರ್ಯಪ್ರಕಾಶದ ಸಹಾಯದಿಂದ ಆಹಾರ ತಯಾರಿಸಿಕೊಳ್ಳುವ ಮೂಲಭೂತ ಪ್ರಕ್ರಿಯೆ ವ್ಯಕ್ತವಾಗಿದೆ. ಇದು ಸಸ್ಯ ವಿಜ್ಞಾನ ಪ್ರಕ್ರಿಯೆ. ಸಸ್ಯಗಳು ಆಕಾಶದಿಂದ ಗಾಳಿಯಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಭೂಮಿಯಿಂದ ವಿವಿಧ ಲವಣಾಂಶಗಳನ್ನು ನೀರಿನ ಮೂಲಕ ಹೀರಿಕೊಂಡು ಸೂರ್ಯನ ಬೆಳಕಿನಲ್ಲಿ ಎಲೆಗಳಲ್ಲಿರುವ ಪತ್ರಹರಿತ ಎಂಬ ಹಸಿರು ದ್ರವ್ಯದ ಸಹಾಯದಿಂದ ಆಹಾರವನ್ನು ತಯಾರಿಸುತ್ತವೆ. ಜೀವ ವೈದ್ಯತೆ ಪರಿಕಲ್ಪನೆ ಬಿಂಬಿತವಾಗುವುದು ಅದರ ದಿವ್ಯವನ್ನು ವರ್ಣಿಸಿ ಸೃಷ್ಟಿಯ ರಹಸ್ಯಗಳಿಗೂ ಆ ರಹಸ್ಯಗಳಿಗೆ ಕಾರಣವಾದ ಪ್ರಕೃತಿ ನಿಯಮ ಹಾಗೂ ವೈಜ್ಞಾನಿಕತೆಯ ಪರಿಜ್ಞಾನ ಈ ಒಂದು ವಚನದ ಮೂಲಕ ನಮಗೆ ತಿಳಿಯಲ್ಪಡುತ್ತದೆ. ಪ್ರಕೃತಿಯಲ್ಲಿ ಒಂದೇ ನೆಲ, ಒಂದೇ ಜಲ, ಗಾಳಿ ಬೆಳಕುಗಳ ಆಶ್ರಯದಲ್ಲಿ ಹುಳಿ ಹಣ್ಣಿನ ಗಿಡಗಳಾಗಿರ್ಬೋದು, ಸಿಹಿ ಹಣ್ಣಿನ ಗಿಡಗಳಾಗಿರ್ಬೋದು, ಆಹಾರ ಧಾನ್ಯಗಳಾಗಿರ್ಬೋದು, ಪರಿಮಳ ಸೂಸುವ ಹೂ ಬೆಳೆಗಳಾಗಿರ್ಬೋದು ಬೆಳೆದು ಬರುವ ಸಂಗತಿ ಅಕ್ಕನಿಗೆ ಮಾತ್ರ ಆಶ್ಚರ್ಯ ಸಂವಾದವಾಗಿತ್ತು. ಈ ಜಗವು ತನ್ನ ವೈಶಿಷ್ಟ್ಯತೆಯನ್ನು ಕಾಪಾಡಿಕೊಂಡು ಹೋಗುವಂತೆ ತನ್ನ ದೇವನಾದ ಮಲ್ಲಿಕಾರ್ಜುನನ್ನು ಸೃಷ್ಟಿಯ ಜೀವರಾಶಿಗಳಲ್ಲಿ ವ್ಯಾಪಿಸಿದ್ದರೂ ಅವನು ಕಂಬನಿಯ ಹನಿಯಂತೆ ಚರಾಚರ ವಸ್ತುಗಳಲ್ಲಿ ಅಣಿಯಾಗಿರುತ್ತಾನೆ ಎಂದು ವಚನದಲ್ಲಿ ಉಲ್ಲೇಖಿಸಿ ನಮಗೆ ಜೀವ ವೈದ್ಯತೆಯ ಒಂದು ಪರಿಕಲ್ಪನೆಯ ಮಹತ್ವವನ್ನ ನೀಡುತ್ತಾಳೆ. ವಚನದಲ್ಲಿ ಹಾಸು ಹೊಕ್ಕಾಗಿರುವ ಜೀವ ವೈದ್ಯತೆಯ ಈ 8 ಸಾಲುಗಳು ನಮ್ಮ ಕೃಷಿ ವಿಜ್ಞಾನದಲ್ಲಿ ಯಾವುದೇ ಬೆಳೆಯ ತಳಿಗಳ ಸುಧಾರಣೆಯನ್ನು ಸಾಧಿಸಬೇಕಾದರೆ ನಮಗೆ ಅತ್ಯಗತ್ಯವಾದ ಜೀವ ವೈವಿಧ್ಯತೆಯು ಇಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಚಿತ್ರಿಸಲ್ಪಡುತ್ತದೆ. ಇದನ್ನು ವಾಚನ ಮಾಡುವಾಗ ಎಂಥ ಶ್ರೇಷ್ಠ ಕೃಷಿ ವಿಜ್ಞಾನಿಯೂ ಸಹ ಬೆಕ್ಕಸ ಬೆರಗೋಗುತ್ತಾನೆ. ಅಷ್ಟ ಮಾತ್ರವಲ್ಲದೆ ವಿವಿಧ ಬೆಳೆಗಳ ತಳಿಗಳ ಸ್ವಂತಿಕೆಗೆ ಅಥವಾ ತನ್ನತನಕ್ಕೆ ಇದ್ದಕ್ಕಿಂತ ಹಿರಿದಾದ ವರ್ಣನೆ ಅಗತ್ಯವೇ ಎಂದು ಈ ಒಂದು ವಚನದ ಮೂಲಕ ನಾವು ಮೂಗಿನ ಮೇಲೆ ಬೆರಳಿಡುತ್ತೇವೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಕೃಷಿಯಲ್ಲಿ ಜೀವ ವೈದ್ಯತೆಯ ಪ್ರಸ್ತುತತೆ, ಪ್ರಾಮುಖ್ಯತೆ ಮತ್ತು ಅಗತ್ಯತೆಗಳನ್ನ ಅರ್ಥಪೂರ್ಣವಾಗಿ ಅಕ್ಕಮಾದೇವಿಯು ಈ ಒಂದು ವಚನದಲ್ಲಿ ನಾವು ಮನಗಾಣುತ್ತೇವೆ. ವಚನದಲ್ಲಿ ಕಂಡುಕೊಳ್ಳಲಾಗಿರುವ ಈ ಜೀವ ವೈದ್ಯತೆಯ ವಿವರಣೆಯನ್ನು ಕೃಷಿ ವಿಜ್ಞಾನಿಗಳು ಜೀವ ವೈದ್ಯತೆಯ ಸಂರಕ್ಷಣೆ ಬಗ್ಗೆ ವಿವರಿಸಿದ್ದಾರೆ. ಪರಿಸರ ಮತ್ತು ಜೀವ ವೈದ್ಯತೆ ಬದಲಾಗುವ ಜೀವ ವೈದ್ಯತೆಯ ಪರಿಣಾಮಗಳು, ಹೀಗೆ ಎಲ್ಲಾ ವಿಚಾರಗಳನ್ನ ನಾವು ಈ ಒಂದು ವಚನಗಳ ಮೂಲಕ ನಾವು ಕಂಡುಕೊಳ್ಳಬಹುದಾಗಿದೆ. ಅದೇ ರೀತಿಯಾಗಿ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಆನು ಆರಂಭ ಮಾಡುವೆನಯ್ಯ ಗುರು ಪೂಜೆಗೆ ಎಂದು, ನಾನು ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆಗೆ ಎಂದು, ನಾನು ಪರಸೇವೆ ಮಾಡುವನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮಗಳು ಮಾಡಿದಡೆಯೂ ಆ ಕರ್ಮಫಲ ಭೋಗವ ನೀ ಕೊಡುವೆ ಎಂಬುದು ನಾನು ಬಲ್ಲೆನು, ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, ನಿಮ್ಮ ಸೋಮ್ಯಂಗೆ ಸಲ್ಲಿಸುವೆನು ನಿಮ್ಮಾನೆ ಕೂಡ.
ಬಸವಣ್ಣವರ ದೃಷ್ಟಿಯಲ್ಲಿ ಈ ಒಂದು ವಚನದ ವ್ಯಾಖ್ಯಾನವನ್ನು ನಾವು ಗಮನಿಸಿದಾಗ ಆನು ಆರಂಭ ಮಾಡುವೆನೆಯ ಎಂದರೆ ಇಲ್ಲಿ ರೈತ ಸಮುದಾಯದ ವೃತ್ತಿಗೆ ಅಥವಾ ಕಸುಬಿಗೆ ಆರಂಭ, ಒಕ್ಕಲು, ಕೃಷಿ, ವ್ಯವಸಾಯ, ಬೇಸಾಯ ಎಂಬ ಅನೇಕ ಹೆಸರುಗಳಿವೆ. ಆದರೆ ವ್ಯವಸಾಯ ಹೇಳುವಷ್ಟು ಸುಲಭ ಅಲ್ಲ. ಮನೆ ಮಂದಿ ಎಲ್ಲ ಕೆಲಸ ಮಾಡಿದರೂ ಸಾಕಾಗುವುದಿಲ್ಲ. ನಮ್ಮದು ಕೃಷಿ ಪ್ರಧಾನವಾಗಿ ಕಾಯಕವಾಗಿದ್ದರಿಂದ ಕೃಷಿ ಚಟುವಟಿಕೆಗಳು ಆರಂಭ ಒಂದೆರಡು ದಿನಗಳ ಕೆಲಸವಲ್ಲ, ವರ್ಷ ಪೂರ್ತಿ ನಡೆಯುತ್ತದೆ. ಪ್ರಸ್ತುತ ಆರ್ಥಿಕತೆಯಲ್ಲಿ ನಾವು ಪ್ರಥಮ, ದ್ವಿತೀಯ ಮತ್ತು ತೃತೀಯ ವಲಯಗಳೆಂದು ಆಧುನಿಕ ಯುಗದಲ್ಲಿ ಗುರುತಿಸುತ್ತೇವೆ. ಇಂತಹ ಅಂಶಗಳನ್ನು 800 ವರ್ಷಗಳ ಹಿಂದೆ ನಮ್ಮ ಬಸವಣ್ಣವರು ತಮ್ಮ ವಚನದಲ್ಲಿ ಅಂದಿನ ಕಾಲದಲ್ಲೂ 3 ವಲಯಗಳಿತ್ತು ಎಂಬುದನ್ನ ಅವರ ಒಂದು ವಚನ ಮೂಲಕ ನಾವು ಗಮನಿಸಬಹುದಾಗಿದೆ. ಪ್ರಥಮವಾಗಿ ನಾವು ನೋಡುವುದಾದರೆ ಕೃಷಿ ವಲಯ ಅಂದರೆ ಬಸವಣ್ಣವರು ಹೇಳಿದಂತೆ ನಾನು ಆರಂಭವ ಮಾಡುವೆನೆಯ ಎನ್ನುವಲ್ಲಿ ವ್ಯವಸಾಯದ ಎಲ್ಲ ಕಾಯಕಗಳಿಗೂ ಮತ್ತು ಸಂಸ್ಕೃತಿಗೂ ತಾಯಿ ಸ್ಥಾನದಲ್ಲಿರುವುದೇ ವ್ಯವಸಾಯ. ವ್ಯವಸಾಯ ಎಂಬುದು ಕೃಷಿಯಲ್ಲಿ ತೋಟಗಾರಿಕೆ, ಬೇಸಾಯ ಮತ್ತು ಅರಣ್ಯ ಬೇಸಾಯ ಹೀಗೆ ಹಲವಾರು ರೀತಿಯಾದಂತಹ ಆಹಾರ ಮತ್ತು ಸರಕುಗಳನ್ನು ಉತ್ಪಾದಿಸುವ ಒಂದು ವಿಧಾನವಾಗದಂತಹ ಈ ಒಂದು ವಚನದ ಮೂಲಕ ನಾವು ಕಂಡುಕೊಳ್ಳಬಹುದಾಗಿದೆ. ಅದೇ ರೀತಿಯಾಗಿ ಒಕ್ಕಲಿಗ ಮುತ್ತಣ್ಣವರು ತಮ್ಮ ವಚನದಲ್ಲಿ ಕೃಷಿಯಲ್ಲಿ ನೀರಾವರಿಯ ಪ್ರಾಮುಖ್ಯತೆಯನ್ನ 12ನೇ ಶತಮಾನದಲ್ಲಿ ಶರಣರು ಕಾಯಕವೇ ಕೈಲಾಸವೊಂದು ಕಾಯಕ ಅವರ ಜೀವನವಾಗಿತ್ತು. ವಿಶೇಷವಾಗಿ ಕೃಷಿ ಕಾಯಕದಲ್ಲಿ ಶರಣರು ತಮ್ಮ ಬದುಕನ್ನು ಸಾಗಿಸಿ ಬೇರೊಬ್ಬರಿಗೆ ಆದರ್ಶಮಯವಾಗಿ ಚಿರಋಣಿಯಾಗಿ ಉಳಿದಿದ್ದಾರೆ. ಕೃಷಿಕರಾದ ಒಕ್ಕಲಿಗ ಮುತ್ತಣ್ಣವರು ಕೃಷಿಯ ಅರಿವನ್ನ ವೈಜ್ಞಾನಿಕವಾಗಿ ತಿಳಿ ಹೇಳುವ ಮೂಲಕ ಇಂದಿನ ಕೃಷಿ ತಂತ್ರಜ್ಞಾನ ವರ್ಗಾವಣೆ ಮಾಡುವ ಚಿಂತನೆಗಳನ್ನ ನಮಗೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಕ್ಕಲಿಗ ಮುದ್ದಣ್ಣವರ ವಚನವನ್ನು ನಾವು ನೋಡಿದಾಗ ಕೃಷಿಯಲ್ಲಿ ನೀರಿನ ಸದ್ಬಳಕೆಯ ಕುರಿತಾದ ಅವರ ಒಂದು ವಚನವನ್ನ ನಾವು ಓರಿಗಲ್ಲಿ ಹಚ್ಚಿ ನೋಡಬೇಕಾಗುತ್ತದೆ. ವಚನ ಯಾವ ರೀತಿಯಾಗಿದೆ ಅಂತಂದ್ರೆ, ಪೈರಿಗೆ ನೀರು ಬೇಕೆಂಬಲ್ಲಿ ಉಚಿತವನ್ನರಿದು ಬಿಡಬೇಕು, ಕ್ರಿಯೆಗೆ ಅರಿವು ಬೇಕೆಂಬಲ್ಲಿ ಉಭಯವನ್ನರಿದು ಘಟಿಸಬೇಕು, ಏರಿ ಹಿಡಿಯುವ ನಕ್ಕ ನೀರು ಹಿಡಿದರೆ ಸುಖವಲ್ಲದೆ ಮೀರಿದರುಂಟೆ, ಕ್ರಿಯೆ ಬಿಡಲಿಲ್ಲ ಅರಿವ ಮರೆಯಲಿಲ್ಲ, ಬೆಳೆಯ ಕೊಯ್ದ ಮತ್ತೆ ಹೊಲಕ್ಕೆ ಕಾವಲುಂಟೆ, ಫಲ ಹೊತ್ತ ಪೈರಿನಂತೆ ಪೈರಿನೊಳಕೊಂಡ ಫಲದಂತೆ, ಅರಿವು ಆಚರಣೆಯೆಲ್ಲ ನಿಂದು ಆಚರಣೆ ಅರಿವಿನಲ್ಲಿ ಲೇಪನಾದ ಮತ್ತೆ ಕಾಮ ಭೀಮ ಜೀವದನ್ನೊಡೆಯನೆಂಬುದ ಭಾವಿಸಲಿಲ್ಲ ಅಂತ ಹೇಳ್ಬಿಟ್ಟು ವಚನ ಸಂಖ್ಯೆ 8ರಲ್ಲಿ ಒಕ್ಕಲಿಗ ಮುದ್ದಣ್ಣವರು 12ನೇ ಶತಮಾನದ ವಚನಕಾರರಲ್ಲಿ ಪ್ರಸಿದ್ಧರಾದವರು. ಬಸವಣ್ಣವರ ಸಮಕಾಲೀನರಾದ ಮುದ್ದಣ್ಣವರ ವಚನಗಳ ಅಂಕಿತ ಕಾಮ ಭೀಮ ಜೀವದನದೊಡೆಯ ಈ ವಚನದಲ್ಲಿ ಕೃಷಿ ನೀರಿನ ವೈಜ್ಞಾನಿಕ ಸದ್ಬಳಕೆಯ ಅಂಶಗಳು ಇಂದಿನ ಸಂಶೋಧನೆಗಳ ಬೆಳಕಲ್ಲಿ ವಿಶ್ಲೇಷಿಸುವ ಪ್ರಯತ್ನ ಈ ವಚನದ ಉದ್ದೇಶವಾಗಿದೆ. ಈ ವಚನವು ಜ್ಞಾನ ಮತ್ತು ಕ್ರಿಯೆಗಳ ಹೊಂದಾಣಿಕೆ ಕುರಿತು ವಿಶ್ಲೇಷಿಸುತ್ತದೆ. ಜ್ಞಾನವು ಕ್ರಿಯೆಯಲ್ಲಿ ಮೂಡಿ ಬಂದಾಗ ಮಾತ್ರ ಸಾರ್ಥಕ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ವಚನದಲ್ಲಿ ಬೇಸಾಯ ವಿಜ್ಞಾನ, ಕೃಷಿಯಲ್ಲಿ ನೀರು ಹಾಗೂ ತಾಂತ್ರಿಕತೆಯ ನಿರ್ವಹಣೆ, ಕೃಷಿ ಜಲ ತಾಂತ್ರಿಕತೆಯ ಮೌಲ್ಯಗಳು ಅಡಕವಾಗಿವೆ ಎಂದು ಹೇಳಬಹುದು. ಬೆಳೆಗಳಿಗೆ ನೀರು ಬೇಕು, ಆದರೆ ಅಗತ್ಯಕ್ಕೆ ತಕ್ಕಂತೆ ನೀರು ಒದಗಿಸಬೇಕೆಂಬ ಕೃಷಿ ನೀರಾವರಿಯ ತತ್ವವನ್ನ ಬಹು ಅರ್ಥಪೂರ್ಣವಾಗಿ ಒಕ್ಕಲಿಗ ಮುದ್ದಣ್ಣವರು ಈ ಒಂದು ವಚನದಲ್ಲಿ ನಮಗೆ ಮನವರಿಕೆ ಮಾಡಿಕೊಡುತ್ತಾರೆ. ಇಂದು ಸಹ ಇದೇ ವಿಷಯದ ಮೇಲೆ ಹಲವಾರು ವೈಜ್ಞಾನಿಕ ಸಂಶೋಧನೆಗಳು ಪ್ರಕಟವಾಗಿವೆ ಹಾಗೂ ಇದನ್ನು ನೀರಾವರಿಯ ಮೂಲ ತತ್ವವನ್ನಾಗಿ ಅನೇಕ ಕಡೆಗೆ ನಾವು ಅಳವಡಿಸಿಕೊಳ್ಳಬಹುದಾಗಿದೆ. ಜ್ಞಾನದ ಅರಿವು ಹಾಗೂ ಅಳವಡಿಕೆ ಬೇಕಾದ ಕೌಶಲ್ಯಗಳ ಮಹತ್ವ ಮತ್ತು ಅವುಗಳ ಸಂಬಂಧಗಳನ್ನು ಬಹು ಸೂಕ್ಷ್ಮವಾಗಿ ವಚನದಲ್ಲಿ ತಿಳಿಸಿದ್ದಾರೆ. ಕೃಷಿ ಶಿಕ್ಷಣದಲ್ಲಿ ಮಕ್ಕಳಿಗೆ ಹೊಸದನ್ನು ಕಲಿಸುವಾಗ ಕೇವಲ ಉದಾಹರಣೆ ಕೊಡುತ್ತೇವೆ, ತಿಳಿಸಿ ಹೇಳುವ ಮೂಲಕ ವಚನಗಳಲ್ಲಿ ಕೃಷಿ ಇತಿಹಾಸದ ಉಲ್ಲೇಖಗಳನ್ನು ಉದಾಹರಣೆ ಸಹಿತ ನಾವು ನೀಡಿದಲ್ಲಿ ಅರಿವು ಅಳವಡಿಕೆಗಳನ್ನ ತಿಳಿಸಿ ಹೇಳುವ ಮೂಲಕ ಕೃಷಿಯ ಒಂದು ತಾಂತ್ರಿಕತೆಯ ಅಭಿವೃದ್ಧಿಯು ಈ ಒಂದು ವಚನದ ಮೂಲಕ ನಮಗೆ ಅಭಿವ್ಯಕ್ತವಾಗುತ್ತದೆ. ಹುಟ್ಟು ಕೃಷಿಕನಾದ ಮುದ್ದಣ್ಣವರು ಈ ಒಂದು ತಮ್ಮ ವಚನದಲ್ಲಿ ಪೈರಿಗೆ ನೀರು ಬೇಕೆಂಬಲ್ಲಿ ಉಚಿತವ ನರಿದು ಬಿಡಬೇಕು ಎಂದು ಹೇಳುವಲ್ಲಿ ಹೊಲ ಗದ್ದೆಗಳಲ್ಲಿ ಬೆಳೆಯುತ್ತಿರುವ ಪೈರುಗಳಿಗೆ ನೀರನ್ನು ಹಾಯಿಸುವಾಗ ಬೆಳೆಗಳಿಗೆ ಹಾನಿಯಾಗದಂತೆ ಅವಶ್ಯಕತೆಯ ಅನುಗುಣವಾಗಿ ಬೇಕಾದಾಗ ಮಾತ್ರ ನಾವು ನೀರನ್ನು ಸರಿಯಾದ ಕ್ರಮದಲ್ಲಿ ಬಿಡಬೇಕು. ಒಂದೇ ಬಾರಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹಾಯಿಸಿದರೆ ಪೈರುಗಳು ಬುಡ ಸಮೇತ ಕೊಚ್ಚಿ ಹೋಗುತ್ತವೆ. ಇಲ್ಲವೇ ಅತಿ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹಾಯಿಸಿದರೆ
ಪೈರುಗಳ ಬೆಳವಣಿಗೆ ಕುಂಠಿತವಾಗುತ್ತವೆ. ಹೆಚ್ಚು ನೀರು ಬಿಟ್ಟರೆ ಭೂಮಿ ಸವಳಾಗಿ ಪೈರು ಕೊಳೆಯುವುದು. ಆದ್ದರಿಂದ ಪೈರುಗಳು ಉಳಿದು ಚೆನ್ನಾಗಿ ಫಸಲು ಬೆಳೆಯುವುದಕ್ಕೆ ಅಗತ್ಯವಾದ ರೀತಿಯಲ್ಲಿ ನೀರನ್ನು ಹಾಯಿಸಬೇಕೆಂಬ ಚಿಂತನೆಯ ಅರಿವು ಮತ್ತು ಎಚ್ಚರಗಳನ್ನ ಹೊಂದಿರಬೇಕು ಎನ್ನುವುದನ್ನ ಈ ಒಂದು ವಚನದ ಮೂಲಕ ನಮಗೆ ರೈತರು ಯಾವುದೇ ಕೆಲಸವನ್ನು ಮಾಡುವಾಗ ಅದನ್ನು ಹೇಗೆ ಮಾಡಬೇಕು ಎಂಬುದನ್ನ ಮೊದಲು ಚೆನ್ನಾಗಿ ಅರಿತುಕೊಂಡು ಅನಂತರ ಸನ್ನಿವೇಶಕ್ಕೆ ತಕ್ಕಂತೆ ಕೃಷಿ ಕಾರ್ಯದಲ್ಲಿ ತೊಡಗಬೇಕು. ಇದರಿಂದ ಜೀವನದಲ್ಲಿ ಯಶಸ್ಸು ದೊರೆಯುತ್ತದೆ ಎಂಬುದನ್ನ ಈ ಒಂದು ವಚನದ ಮೂಲಕ ನಾವು ನೀರಾವರಿ ವಿಷಯವಾಗಿ ನಾವು ಒಂದು ಮಹತ್ವದ ವಿಷಯವನ್ನ ನಾವು ಕಂಡುಕೊಳ್ಳಬಹುದಾಗಿದೆ. ಮುದ್ದಣ್ಣವರು ಈ ಒಂದು ತಮ್ಮ ವಚನದಲ್ಲಿ ಏರಿ ಹಿಡಿಯುವಣ್ಣಕ್ಕ ನೀರು ಹಿಡಿದಡೆ ಸುಖವಲ್ಲದೆ ಮೀರಿದರುಂಟೆ ಎನ್ನುವಲ್ಲಿ ಹರಿದು ಹೋಗುತ್ತಿರುವ ಹೆಚ್ಚಿನ ಪ್ರಮಾಣದ ನೀರನ್ನು ತಡೆ ಹಿಡಿದು ಕೆರೆಯನ್ನು ಕಟ್ಟುವಾಗ ನಿರ್ಮಾಣ ಮಾಡಿದಂತ ಕಟ್ಟೆಯ ಕಸುವಿಗೆ ತಕ್ಕಂತೆ ಕೆರೆಯಲ್ಲಿ ನೀರನ್ನು ತುಂಬಿಸಿದರೆ ಸರಿ, ಇಲ್ಲದಿದ್ದರೆ ಏರಿಯೂ ಹಾಳಾಗುತ್ತದೆ. ಅಂದರೆ ಕೆರೆಯಲ್ಲಿ ಹೆಚ್ಚಾದ ನೀರು ಹರಿದು ಹೋಗಲು ಕೋಡಿಯನ್ನು ನಿರ್ಮಿಸದೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕೆರೆಯಲ್ಲಿ ತುಂಬಿಸಿದರೆ ಕಟ್ಟೆಯು ಬಿರುಕು ಬಿಟ್ಟು ಕೆಲವೇ ದಿನಗಳಲ್ಲಿ ಏರಿಯು ಒಡೆದು ಹೋಗುತ್ತದೆ. ಆದ್ದರಿಂದ ಕಟ್ಟೆಯು ಹಾಳಾಗದಂತೆ ನೀರನ್ನು ತುಂಬಿಸಬೇಕೆಂಬ ನೀರಿನ ಮಹತ್ವದ ಅರಿವು ಮತ್ತು ಎಚ್ಚರಿಕೆಯನ್ನ ಈ ಒಂದು ವಚನದಲ್ಲಿ ಬಿಂಬಿಸಿದ್ದಾರೆ ಅಂತ ಹೇಳ್ಬೋದು. ಕೆರೆಗೆ ಏರಿಯನ್ನು ಕಟ್ಟುವಾಗ ರೈತರು ಬೇಸಾಯದಲ್ಲಿ ವಹಿಸುವ ಎಚ್ಚರದಂತೆಯೇ ಜೀವನದಲ್ಲಿ ಯಾವುದೇ ದುಡಿಮೆಯನ್ನು ಮಾಡುವಾಗ ಆ ದುಡಿಮೆಯ ಬಗ್ಗೆ ಮೊದಲು ಒಳ್ಳೆಯ ತಿಳುವಳಿಕೆಯನ್ನ ತನ್ನದಾಗಿಸಿಕೊಳ್ಳಬೇಕು. ಅನಂತರ ಅರಿವನ್ನ ಅಳವಡಿಸಿಕೊಳ್ಳಬೇಕು. ಆ ಒಂದು ಅರಿವನ್ನ ಅಳವಡಿಸಿಕೊಳ್ಳುವ ಮೂಲಕ ಕೆಲಸವನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ವಚನದ ಮೂಲಕ ನಾವು ಕಂಡುಕೊಳ್ಳುತ್ತೇವೆ. ಮುಂದಿನದಾಗಿ ಅದೇ ರೀತಿಯಾಗಿ ನಾವು ಒಂದು ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಕೃಷಿಯಲ್ಲಿ ಮತ್ತೆ ನೀರಿನ ಒಂದು ಕೆರೆಗಳ ಮಹತ್ವ ಬಹಳ ಅದ್ಭುತವಾಗಿ ನಮಗೆ ಬಿಂಬಿಸಿಕೊಡ್ತಾರೆ. ಒಂದು ಅಲ್ಲಮ ಪ್ರಭುಗಳ ಒಂದು ವಚನ ಯಾವ ರೀತಿಯಾಗಿದೆ ಅಂತಂದ್ರೆ, ಅನ್ನವ ನಿಕ್ಕಿ ನನ್ನಿಯ ನುಡಿದು, ಅನ್ನವ ನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಕೆಯ ನಿಕ್ಕಿ ಕೆರೆಯ ಕಟ್ಟಿಸಿದಡೆ ಮರಣದಿಂದ ಮೇಲೆ ಸ್ವರ್ಗ ಉಂಟಲ್ಲದೆ ಶಿವನ ನಿಜವು ಸಾಧ್ಯವಾಗದು ಗುಹೇಶ್ವರನನ್ನ ಅರೆದ ಶರಣಂಗೆ ಆವ ಫಲವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆಗೆ. ಅಂದ್ರೆ ಅಲ್ಲಮ ಪ್ರಭುಗಳು ಈ ಒಂದು ವಚನದಲ್ಲಿ ಕೃಷಿಯಲ್ಲಿ ಕೆರೆಗಳ ಮಹತ್ವ ಹಾಗೂ ಹಸಿದವರಿಗೆ ಅನ್ನದಾನ ಮಾಡಿ ಸತ್ಯವನ್ನೇ ನುಡಿದು ಬಾಯಾರಿದವರಿಗೆ ನೀರುಣಿಸುವ ಏರ್ಪಾಡು ಮಾಡಿ ಕೆರೆ ಕಟ್ಟಿಸಿದರೆ ಮರಣದ ನಂತರ ಸ್ವರ್ಗ ಉಂಟು ಎನ್ನುವ ಮಾತುಗಳನ್ನು ಹೇಳಿದ್ದಾರೆ. ಒಳನಾಡು ಜಲಸಂಪನ್ಮೂಲಗಳ ಪೈಕಿ ಕೆರೆಗಳಿಗೆ ಪ್ರಮುಖ ಸ್ಥಾನವಿದೆ. ಭಾರತದಲ್ಲಿ ಮಾನ್ಸೂನ್ ಅನಿಶ್ಚಿತವಾದ್ದರಿಂದ ಮಳೆಗಾಲದಲ್ಲಿ ಮಳೆ ನೀರು ಹಿಡಿದಿಟ್ಟುವುದು ಅತ್ಯವಶ್ಯಕವೆಂದು ಪ್ರಾಚೀನ ಕಾಲದಿಂದಲೂ ಜನ ಸಮುದಾಯ ಯೋಚಿಸಿ ಕೆರೆಗಳ ನಿರ್ಮಾಣಕ್ಕೆ ಆದ್ಯತೆ ಕೊಟ್ಟಿತ್ತು. ಎಷ್ಟೋ ವೇಳೆ ಸ್ಥಳೀಯ ಸಮುದಾಯವೇ ಕೆರೆಯ ನಿರ್ಮಾಣವನ್ನು ನಿರ್ಧರಿಸಿದೆ. ಮಳೆ ನೀರು ಕೊಯ್ಲಿನ ಮೊದಲ ಪಾಠವೇ ಹಿಂದಿನವರು ನಿರ್ಮಿಸಿದ ಕೆರೆಗಳು. ಕೆರೆಗಳನ್ನು ಕಟ್ಟಲು ಅನೇಕ ಕಾರಣಗಳಿದ್ದವು. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಕೃಷಿಗೆ, ಪಶುಗಳಿಗೆ, ದೈನಂದಿನ ಬಳಕೆಗೆ ಹೆಚ್ಚು ನೀರಿನ ಅವಶ್ಯಕತೆ ಇತ್ತು. ಸ್ಥಳೀಯವಾಗಿ ಬೆಟ್ಟಗುಡ್ಡಗಳಿಂದ ಬರುವ ಸಣ್ಣ ಪುಟ್ಟ ತೊರೆ ಹಳ್ಳಗಳನ್ನು ಗಮನಿಸಿ ತಗ್ಗಿನಲ್ಲಿ ಕೆರೆ ಕಟ್ಟುವುದು ಸಾಂಪ್ರದಾಯಿಕವೆಂಬಂತೆ ಭಾರತೀಯರ ಗ್ರಾಮೀಣ ಬದುಕಿನಲ್ಲಿ ಕಂಡು ಬಂದಿದೆ. ಭಾರತಕ್ಕೆ ದಶಲಕ್ಷ ಹೆಕ್ಟೇರು ಭೌಗೋಳಿಕ ಪ್ರದೇಶವಿದ್ದರೂ ಎಲ್ಲೆಡೆಯೂ ನದಿ ನೀರಿನ ಹರಿವು ಇಲ್ಲ. ಅದಕ್ಕೆ ಪರ್ಯಾಯವಾಗಿ ಸಣ್ಣ ಪ್ರಮಾಣದಲ್ಲಾದರೂ ಮೈದಾನ ಪ್ರದೇಶಗಳಲ್ಲಿ ನೀರು ಹಿಡಿದಿಡುವ ಯೋಜನೆಯೇ ಕೆರೆ ನಿರ್ಮಾಣ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಪ್ರಸ್ಥ ಭೂಮಿಯ ಬಹುತೇಕ ಎತ್ತರಿಸಿದ ಭಾಗವಾದ್ದರಿಂದ ಮೇಲಾಗಿ ಗ್ರಾನೈಟ್ ಸಂಬಂಧಿ ಗಡುಸು ಕಲ್ಲಿನಿಂದ ರೂಪುಗೊಂಡಿರುವುದರಿಂದ ಇಲ್ಲಿ ಕೆರೆ ನಿರ್ಮಿಸಿದಾಗ ದೊಡ್ಡ ಪ್ರಮಾಣದಲ್ಲಿ ನೀರಿ ಹಿಂಗಿ ಹೋಗುವ ಸಂದರ್ಭ ಕಡಿಮೆ. ಐತಿಹಾಸಿಕವಾಗಿ ನೋಡಿದರೆ ಕೆರೆ ಕಟ್ಟಿಸುವುದು ಪ್ರಜೆಗಳ ಹಿತರಕ್ಷಣೆಯ ರಾಜಧರ್ಮವಾಗಿತ್ತು ಎಂಬುದನ್ನ ಈ ಒಂದು ವಚನದ ಮೂಲಕ ಕೆರೆಗಳ ಮಹತ್ವ ಮತ್ತು ಪ್ರಾಮುಖ್ಯತೆಯನ್ನ ಈ ಒಂದು ನಾವು ಅಲ್ಲಂ ಪ್ರಭುಗಳ ವಚನದ ಪ್ರಕಾರ ಈ ಲೋಕದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು, ಜನರಿಗೆ ಹಿತವಾದದ್ದನ್ನು ಪುಣ್ಯ ಪ್ರಾಪ್ತಿಯಾಗುತ್ತದೆ, ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ನಂಬುವವರು ಅನೇಕರಿದ್ದಾರೆ. ಆದರೆ ಅಂತ ಕೆಲಸದಿಂದ ಏನು ಉಪಯೋಗವೆಂದು ಹೇಳುತ್ತಾರೆ ಅಲ್ಲಂ ಪ್ರಭುಗಳು. ಅನ್ನವನಿಕ್ಕಿ ಎಂದರೆ ಅನ್ನದಾನ ಮಾಡುವುದು. ಅನ್ನದಾನ ಶ್ರೇಷ್ಠ ದಾನವೆಂದು ಪರಿಗಣಿಸಲಾಗಿದೆ. ಸತ್ಯವನ್ನು ನುಡಿಯುವುದು ಶ್ರೇಷ್ಠತೆ ನಡತೆ. ಅರವಟ್ಟಿಕೆಯ ನಿಕ್ಕುವುದು ಕೂಡ ಬಹುದೊಡ್ಡ ಪುಣ್ಯವೆಂದು ಪರಿಗಣಿಸಲಾಗಿದೆ. ಬಾಯಾರಿ ಬಂದ ಪ್ರಯಾಣಿಕರಿಗೆ ನೀರನ್ನು ಕೊಡುವುದು ಮತ್ತು ಜನರ ಉಪಯೋಗಕ್ಕಾಗಿ ಕೆರೆಗಳನ್ನ ಕಟ್ಟಿಸುವುದು ನಿಜಕ್ಕೂ ಬಹುದೊಡ್ಡ ಉಪಕಾರ
ಇದರಿಂದ ಪುಣ್ಯ ಸಿಗುತ್ತದೆ ಎಂದು ಹೇಳುತ್ತಾರೆ. ಪುಣ್ಯವೆಂದರೆ ಒಳ್ಳೆಯ ಕೆಲಸಕ್ಕಾಗಿ ಒಳ್ಳೆಯ ಫಲವೆಂದು ಅರ್ಥೈಸಿಕೊಳ್ಳಬಹುದು. ಎಂದರೆ ಈ ಲೋಕದಲ್ಲಿ ಜನರಿಗೆ ಸಹಾಯವಾಗುವಂತ ಒಳ್ಳೆಯ ಕೆಲಸಗಳನ್ನ ಮಾಡಿದಾಗ ಅದರ ಫಲ ದೊರಕುತ್ತದೆ. ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಅದರ ಫಲ ಸತ್ತ ಮೇಲೂ ಕೆಲ ದಿನ ಉಳಿಯುತ್ತದೆ. ಅಂದರೆ ಸತ್ತ ಮೇಲೂ ಅನೇಕ ದಿನದವರೆಗೆ ಆತನನ್ನು ನೆನೆಯುತ್ತಾರೆ ಜನ, ಆದರೂ ಕೊನೆಗೊಂದು ದಿನ ಅದು ಅಂತ್ಯಗೊಳ್ಳುತ್ತದೆ. ಎಲ್ಲಾ ಕೆಲಸಗಳು ಫಲಾದಾಶೆಯಿಂದ ಮಾಡುವಂತವು ಅಥವಾ ಈ ಎಲ್ಲಾ ಕೆಲಸಗಳು ಒಂದು ರೀತಿಯ ಒಳ್ಳೆಯ ಆದರೆ ಸೀಮಿತವಾದ ಫಲ ಅಥವಾ ಮನೋಸುಖ ಕೊಡುತ್ತವೆ. ಒಳ್ಳೆಯ ಕೆಲಸದ ಫಲ ಸಿಕ್ಕೇ ಸಿಗುತ್ತದೆ. ಆ ಫಲ ಸತ್ತ ಮೇಲೂ ಸ್ವರ್ಗದ ಸುಖ ಎನ್ನಬಹುದು, ಆದರೆ ಅದು ಸೀಮಿತ. ಆ ಸುಖ ಸಿಕ್ಕ ಮೇಲೆ ತಾನು ಮಾಡುವ ಕೆಲಸ ಯಾಂತ್ರಿಕವಾಗುತ್ತದೆ. ಅದಾದ ಮೇಲೆ ಮಾಡಲು ಏನೂ ಇರುವುದಿಲ್ಲ. ಆದ್ದರಿಂದ ಏನು ಪ್ರಯೋಜನ ಎನ್ನುವಂತಿದೆ ಅಲ್ಲಮರ ವಚನ. ಇಷ್ಟಾದರೂ ಶಿವನ ನಿಜವಾದ ಅರಿವು ಆಗದಿದ್ದರೆ ಏನು ಪ್ರಯೋಜನ? ಈ ವಿಶ್ವದ ಹಿಂದಿರುವ ತತ್ವವನ್ನು ಅರಿಯುವುದು ನಿಜವಾದ ಜ್ಞಾನ. ಅದನ್ನು ಅರಿತಾಗ ಒಳ್ಳೆಯದು ಕೆಟ್ಟದು, ಉನ್ನತ ನಿಮ್ನ, ಮೇಲು ಕೀಳು, ನಾನು ನೀನು ಎಂಬಂತ ಎಲ್ಲಾ ರೀತಿಯ ಪರ ವಿರುದ್ಧ ಭಾವಗಳು ನಿರ್ನಾಮಗೊಂಡು ವಿಶ್ವ ಚೈತನ್ಯದಲ್ಲಿ ಒಂದಾಗಿ ಬೆರೆತು ಹೋಗುತ್ತವೆ. ವ್ಯಕ್ತಿಯ ಚೈತನ್ಯ ಇಂತಹ ಅರಿವಿನೊಂದಿಗೆ ಮಾಡಿದ ಕೆಲಸಕ್ಕೆ ಯಾವ ಫಲವೂ ದೊರೆಯುವುದಿಲ್ಲ ಮತ್ತು ಇಂತಹ ಅರಿವನ್ನು ಹೊಂದಿದ ವ್ಯಕ್ತಿ ಯಾವ ಫಲವನ್ನು ಬಯಸುವುದಿಲ್ಲ ಅಂತೇಳಿ ಒಂದು ಅನುಭಾವಿಕವಾಗಿ ಒಂದು ಅನುಭವವನ್ನ ಒಂದು ಕಡೆ ಇವರು ವ್ಯಕ್ತಪಡಿಸುತ್ತಾರೆ. ಅದೇ ರೀತಿಯಾಗಿ ಬಸವಣ್ಣವರ ಒಂದು ವಚನದಲ್ಲಿ ಕೃಷಿ ಅರಣ್ಯ ಬೇಸಾಯ ಕುರಿತಾದಂತ ಬಿದಿರು ಮರದ ವಿಶ್ಲೇಷಣೆಯನ್ನು ಇವತ್ತು ನಾವು ಕಾಣುತ್ತೇವೆ. ಬೆಟ್ಟದ ಬಿದರೆ ನೀನು ಅಟ್ಟಕ್ಕೆ ಏಣಿಯಾದೆ, ಕಾಲು ಮುರಿದವರಿಗೆ ಊರುಗೋಲಾದೆ, ಬಿದಿರಿಂಬೋ ಅಯ್ಯ ಬಿದಿರಿಂಬೋ, ಬಿದಿರ ಫಲವನ್ನುಂಬರೆ ಬಿದಿರಿಂಬೋ, ಬಿದಿರ ಲಂದವನಕ್ಕೂ ಬಿದಿರೇ ಸತ್ತಿಕೆ ಎಕ್ಕು, ಬಿದಿರಲಿ ಕುಡಿ ಗುಂಡಾರಕ್ಕಳಕ್ಕೂ, ಬಿದಿರಲಿ ಸಕಲ ಸಂಪತ್ತವೆಲ್ಲ, ಬಿದಿರಿದವರ ಮೆಚ್ಚ ನಮ್ಮ ಕೂಡಲ ಸಂಗದೇಮ ಅಂತ ಹೇಳ್ತಾರೆ. ಅಂದ್ರೆ ಸೃಷ್ಟಿಯಲ್ಲಿ ಬಿದಿರು ಅತ್ಯಂತ ವಿಶಿಷ್ಟ ಜಾತಿಯ ಸಸ್ಯ. ನಮ್ಮ ದೈನಂದಿನ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅನೇಕ ಪರಿಕರಗಳಾಗಿ ಬಳಕೆಗೊಳ್ಳುತ್ತದೆ. ಅದರಲ್ಲೂ ಅಲೆಮಾರಿ ಸಮುದಾಯಗಳ ಜನರ ಗುಡಿ ಕೈಗಾರಿಕೆಗಾಗಿ ಬಳಸಿಕೊಂಡ ಸಸ್ಯ ಬಿದಿರು. ಬಿದಿರಿನ ವಿಶಿಷ್ಟ ಗುಣ ಎಂದರೆ ಬಾಗುವಿಕೆ, ಅಂದರೆ ಎಲ್ಲವನ್ನೂ ವಿನಿತ ಭಾವದಿಂದ ಸ್ವೀಕರಿಸುವುದು ಅದರ ಮುಖ್ಯ ಗುಣಧರ್ಮ. ಮುಗಿಲೆತ್ತರಕ್ಕೆ ಬೆಳೆದಿದ್ದರೂ ಅಹಂಭಾವವನ್ನು ಅಳಿದ ಈ ಬಾಗುವಿಕೆಯಿಂದಾಗಿಯೇ ಈ ಸಸ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂಬ ಅಂಶ ಗಮನಾರ್ಹವಾದದ್ದು. ಹಾಗೆಯೇ ಮನುಷ್ಯ ಎಷ್ಟೇ ಎತ್ತರ ಬೆಳೆದಿದ್ದರೂ ಸಿರಿವಂತಿಕೆ ಇದ್ದರೂ ಆ ಅಹಂಭಾವವನ್ನ ಅಳೆಯಬೇಕೆಂಬುದು ಬಸವಣ್ಣವರ ಒಂದು ಈ ಮೂಲಕ ಒಂದು ವಚನವನ್ನ ಸೂಚಿಸಿ ನಾವು ಕಾಣಬಹುದು. ಬಸವಣ್ಣವರ ಈ ಒಂದು ವಚನದಲ್ಲಿ ಬಿದಿರು ಮರದ ಬಳಕೆಯನ್ನು ಹಾಗೂ ಬಿದಿರಿನಂತ ಬಹು ಉಪಯೋಗಿ ಸಸ್ಯ ಪ್ರಭೇದಗಳ ಕುರಿತು ಉಲ್ಲೇಖಿಸಿದ್ದಾರೆ. ಈ ವಚನದಿಂದ ಎರಡು ವಿಚಾರಗಳನ್ನ ನಾವು ಗ್ರಹಿಸಬಹುದು. ವಚನವು ಬಿದಿರಿನ ಬಹು ಉದ್ದೇಶದ ಬಳಕೆಯನ್ನ ಸೂಚಿಸುತ್ತದೆ. ಅದನ್ನು ವಿವಿಧ ಸರಕುಗಳ ಉತ್ಪಾದನೆಗೆ ನಾವು ಮೂಲವಾಗಿ ಬಳಸಲಾಗುತ್ತದೆ. ಏಣಿ ಆಗಿರ್ಬೋದು, ಪಲ್ಲಕ್ಕಿ ಆಗಿರ್ಬೋದು, ಛತ್ರಿ ಆಗಿರ್ಬೋದು, ಇತರ ಕರಕುಶಲ ವಸ್ತುಗಳಂತ ಹಲವಾರು ಸರಕುಗಳಿಗೆ ಇವುಗಳನ್ನ ಡೊಂಬಿನಿಂದ ತಯಾರಿಸಬಹುದು. ಮಳೆ ಆಶ್ರಿತ ಪ್ರದೇಶದಲ್ಲಂತೂ ಅರಣ್ಯದಲ್ಲಿ ಮಣ್ಣು ಸಂರಕ್ಷಣೆ ಜೊತೆಗೆ ಮರ ಬೆಳೆಸಿದರೆ ಬೃಹತ್ ಅರಣ್ಯ ಪ್ರದೇಶವಾಗಿ ಉತ್ತಮ ಮಳೆ ಬೀಳುವ ಸಾಧ್ಯತೆ ಹೆಚ್ಚು. ಕಾಡಿನಲ್ಲಿ ಜೀವ ಸಂಕುಲ ಹೆಚ್ಚಾಗಿ ಕಾಡು ಪ್ರಾಣಿಗಳಿಗೆ ಸಹ ಆಹಾರದ ಕೊರತೆ ಇರುವುದಿಲ್ಲ. ಆದ್ದರಿಂದ ರೈತರು ಸಾರ್ವಜನಿಕವಾಗಿ ಜೊತೆಯಾಗಿ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಸಸ್ಯಗಳ ಬೀಜಗಳನ್ನ ಬಿತ್ತನೆ ಮಾಡಬಹುದು. ಸಸ್ಯ ಸಂಪತ್ತಿನಲ್ಲೇ ಅತ್ಯಂತ ವಿಶಿಷ್ಟವಾದ ಬಿದಿರಿನ ಗುಣ ಸ್ವಭಾವವನ್ನ ವರ್ಣಿಸುವ ಸಂದರ್ಭದಲ್ಲಿ ಬಸವಣ್ಣವರು ಸಸ್ಯ ಸಂಪತ್ತಿನ ಬಹು ಸೂಕ್ಷ್ಮ ಗ್ರಹಿಕೆಯನ್ನ ಈ ಒಂದು ವಚನದಲ್ಲಿ ನಾವು ಕಾಣುತ್ತೇವೆ. ಮಾನವ ಜೀವನದಲ್ಲಿ ಹುಟ್ಟಿನಿಂದ ಸಾಯುವವರೆಗೆ ಬಿದಿರಿನಿಂದ ಮಾಡಲ್ಪಟ್ಟಿದ್ದು ಅದರಿಂದ ಬಳಕೆಯಾಗುತ್ತಿರುತ್ತದೆ. ಪಲ್ಲಕ್ಕಿ ಬಿದಿರು, ಗಾಳಿ ಬೀಸುವ ಬೀಸಣಿಕೆ, ಬಿಸಿಲಿನಿಂದ ರಕ್ಷಿಸುವ ಛತ್ರಿ, ಕೆಲವು ಸಾರಿ ದೇವಾಲಯವಾಗುತ್ತದೆ, ವಾಸಿಸಲು ಮನೆಯಾಗುತ್ತದೆ, ವಸ್ತು ಧನ ಕನಕ ಸಕಲ ಸಂಪತ್ತು ನೀಡಲು ಸಾಧನವಾಗುತ್ತದೆ. ಬಿದಿರು ಹಲವು ರೀತಿಯ ಇಹಕ್ಕೆ ಸಂಬಂಧ ಕಲ್ಪಿಸುವಲ್ಲಿ ಪಾತ್ರವಹಿಸುತ್ತದೆ. ಬಿದಿರಿನೊಂದಿಗೆ ಹೀಗೆ ಇಹದ ಸಂಬಂಧ ಹೊಂದುವವರನ್ನು, ಅಂದರೆ ಇಹಕ್ಕೆ ಅಂಟಿಕೊಳ್ಳುವವರನ್ನು ಕೂಡಲ ಸಂಗಮ ದೇವನು ಮೆಚ್ಚುವುದಿಲ್ಲ ಎಂಬ ಆಶಯವನ್ನ ಬಸವಣ್ಣವರು ವ್ಯಕ್ತಪಡಿಸುತ್ತಾರೆ. ಇಂದಿನ ಪ್ರದೂಷಿತ ವಾತಾವರಣದಲ್ಲಿ ಆಮ್ಲಜನಕದ ಕೊರತೆ, ಇಂಗಾಲದ ಹೆಚ್ಚಳ, ಭೂ ಸವಕಳಿ, ಅಂತರ್ಜಲ ಸಮಸ್ಯೆ ಹೀಗೆ ಪರಿಸರ ಸಂಬಂಧಿತ ಅನೇಕ ಸಮಸ್ಯೆಗಳನ್ನ ತಹಬಂದಿಗೆ ತರುವಲ್ಲಿ ಬಿದಿರು ಬಹು ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಬಿದಿರು ಎಲ್ಲಾ ಕಡೆಗಳಿಗೂ
ಸಲ್ಲುವಂತ ಸಸ್ಯ ವರ್ಗ, ಅದನ್ನು ಮೂಲತಃ ಹುಲ್ಲು ಎಂದು ಪರಿಗಣಿಸಲಾಗಿದೆ. ಹೀಗೆ ಬಸವಣ್ಣವರು ತಮ್ಮ ಈ ಒಂದು ವಚನದಲ್ಲಿ ಕೃಷಿಯ ಅರಣ್ಯ ಬೇಸಾಯದಲ್ಲಿ ಬಿದಿರು ಮರದ ವಿಶ್ಲೇಷಣೆಯನ್ನ ನಾವು ಎಕಾಲಜಿ, ಎಕಾನಮಿ, ಎಂಪ್ಲಾಯ್ಮೆಂಟ್ ಎಂಬ 3 ಸಂಗತಿ ಮೂಲಕ ಅದರ ಮಹತ್ವವನ್ನು ನಾವು ಈ ವಚನದ ಮೂಲಕ ಅರಿಯಬಹುದಾಗಿದೆ. ಇನ್ನ ಮುಂದಿನ ವಚನವನ್ನ ನಾವು ಚನ್ನಬಸವಣ್ಣವರ ವಚನ, ಕೃಷಿ ಮಾಡಿ ನಾವು ಸಂಸಾರ ಸ್ಥಿತಿ ಸುಧಾರಣೆಯಾಗದಿದ್ರೆ ಕೃಷಿ ಮಾಡಿ ವ್ಯರ್ಥ ಪ್ರಯತ್ನ ಅಂತ ಹೇಳ್ಬಿಟ್ಟು ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಆ ವಚನ ಯಾವ ರೀತಿಯಾಗಿದೆ ಅಂತಂದ್ರೆ, ಆರಂಭವ ಮಾಡಿ ಸಂಸಾರ ಸ್ಥಿತಿ ಕಳೆಯದಿದ್ದರೆ ಆ ಆರಂಭವೇ ಕೇಡು, ವ್ಯವಹಾರವ ಮಾಡಿ ಸಂಸಾರ ಸ್ಥಿತಿ ಕಳೆಯದಿದ್ದರೆ ಆ ವ್ಯವಹಾರವೇ ಕೇಡು, ಓಲಗವ ಮಾಡಿ ಸಂಸಾರ ಸ್ಥಿತಿ ಕಳೆಯದಿದ್ದರೆ ಆ ಓಲಗವೇ ಕೇಡು, ಭಕ್ತಿಯ ಮಾಡಿ ಜನನ ಮರಣ ವಿರಹಿತನಾಗದಿದ್ದರೆ ಆ ಭಕ್ತಿಯೇ ಕೇಡು, ಕೂಡಲ ಚನ್ನ ಸಂಗಮ ದೇವ. ಚನ್ನಬಸವಣ್ಣವರ ಈ ವಚನವನ್ನು ನಾವು ಗಮನಿಸಿದರೆ, ಹಿಂದೊಮ್ಮೆ ಒಕ್ಕಲುತನವು ಸಂಸಾರಕ್ಕೆ ಮೂಲ ಆಧಾರವಾಗಿತ್ತು ಎಂಬುದನ್ನ ಎತ್ತಿ ತೋರಿಸುತ್ತದೆ. ಚನ್ನಬಸವಣ್ಣವರ ದೃಷ್ಟಿಯಲ್ಲಿ ವಚನದ ಮೊದಲಿನ ಸಾಲಿನ ವ್ಯಾಖ್ಯಾನ, ಒಕ್ಕಲಿಗನಾದ ನಮ್ಮ ರೈತನ ವೃತ್ತಿ ಮತ್ತು ಕಸುಬಿಗೆ ಆರಂಭ ಒಕ್ಕಲು, ಕೃಷಿ ಹಾಗೂ ವ್ಯವಸಾಯ ಎಂಬ ಹೆಸರುಗಳಿವೆ. ಆದರೆ ವ್ಯವಸಾಯ ಹೇಳುವಷ್ಟು ಸುಲಭವಲ್ಲ. ಮನೆ ಮಂದಿ ಎಲ್ಲ ಕೆಲಸ ಮಾಡಿದರೂ ಸಾಕಾಗುವುದಿಲ್ಲ. ನಮ್ಮದು ಕೃಷಿ ಪ್ರಧಾನವಾಗಿರುವ ಕಾಯಕವಾಗಿದ್ದರಿಂದ ಕೃಷಿ ಚಟುವಟಿಕೆಗಳು ಆರಂಭ 1-2 ದಿನಗಳ ಕೆಲಸವಲ್ಲ, ವರ್ಷ ಪೂರ್ತಿ ನಡೆಯುತ್ತದೆ. ವಚನ ಸಾಹಿತ್ಯದಲ್ಲಿ 12ನೇ ಶತಮಾನದ ಶರಣ ಕ್ರಾಂತಿಯ ಅಭಿವ್ಯಕ್ತಿಯಲ್ಲಿ ಈ ವಚನ ಸಾರ ತಿಳಿಸುವಂತೆ, ಯಾವುದೇ ಕಾಯಕ ಮಾಡಿದರೂ ಅದರಿಂದ ಅವರ ಸಂಸಾರದ ಮತ್ತು ಸಮಾಜದ ಸ್ಥಿತಿಗತಿಗಳು ಉತ್ತಮಗೊಳ್ಳಬೇಕಂತ ಹೇಳ್ತಾರೆ. ಈಗ ಕೃಷಿಯಿಂದ ಅಂದರೆ ಆರಂಭ ರೈತರ ಸ್ಥಿತಿಗತಿಗಳು ಉತ್ತಮಗೊಳ್ಳುತ್ತಿವೆಯೇ ಎಂದು ಆಲೋಚಿಸಿದಾಗ ಮಿಶ್ರ ಭಾವನೆಗಳು ನಮ್ಮ ಎದೆಯಾಳದಿಂದ ಹೊರಹೊಮ್ಮುತ್ತವೆ. ಯಾಕೆಂದರೆ ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಕೃಷಿ ಕಾಯಕವು ಶ್ರೇಷ್ಠವಾದ ಚಟುವಟಿಕೆ. ದೇಶದೆಲ್ಲೆಡೆ ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಕೃಷಿ ಕಾಯಕದಿಂದ ಸಂತೃಪ್ತಿ ಜೀವನ ನಡೆಸುವ ರೈತ ಸಮುದಾಯವಾದರೆ, ವ್ಯತಿರಿಕ್ತವಾಗಿ ಹಲವಾರು ರೈತಾಪಿ ಜನರು ಕೃಷಿ ಮಾಡಿ ನಷ್ಟ ಅನುಭವಿಸುವ ಉದಾಹರಣೆಗಳು ಸಾಕಷ್ಟಿವೆ. ಇದಕ್ಕೆ ಹಲವಾರು ಕಾರಣಗಳಿರಬಹುದು ಹಾಗೂ ಕಾರಣಗಳು ಹುಟ್ಟಬಹುದು. ಪ್ರಮುಖವಾಗಿ ನೈಸರ್ಗಿಕ ವಿಕೋಪಗಳಾದಂತ ಬರ ಆಗಿರ್ಬೋದು, ಅತಿವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿ ಆಗಿರ್ಬೋದು, ಪೀಡೆಗಳ ಹಾವಳಿ ಮುಂದಡಿಯಾದರೆ ಬೆಳೆದ ಉತ್ಪನ್ನವನ್ನು ಮಾರುಕಟ್ಟೆ ತರುವ ಸಂದರ್ಭದಲ್ಲಿ ಉಂಟಾಗುವಂತ ಅನಿಶ್ಚಿತಗಳು ಸಹ ರೈತರ ಬದುಕು ದುರ್ಬಲಗೊಳಿಸುತ್ತವೆ. ಕೇಳಿಸಿಕೊಳ್ಳುವರು ಯಾರಾದ್ರೂ ಇದ್ದಾರೋ ರೈತ ಸಮುದಾಯದ ಕೂಗು ಅಂತ ನಾವು ಹೇಳ್ಬೋದಾಗಿದೆ. ಯಾಕಂದ್ರೆ ಆರಂಭವ ಮಾಡಿ ಸಂಸಾರ ಸ್ಥಿತಿಯ ಕಳೆದಿದ್ದರೆ ಆ ಆರಂಭವೇ ಕೇಡು. ಅಂದರೆ ಕೃಷಿ ಮಾಡಿ ಸಂಸಾರ ಸ್ಥಿತಿ ಸುಧಾರಿಸಿದ್ದರೆ ಅಂತ ಕೃಷಿ ಕೆಲಸ ವ್ಯರ್ಥ ಪ್ರಯತ್ನ, ವ್ಯವಸಾಯ ಮಾಡಿ ಮನೆಯ ಬೇಯಕ್ಕೆ ಭತ್ತ ಇಲ್ಲದಿದ್ದರೆ ಆ ವ್ಯವಸಾಯದ ಘೋರ ವೇತಕೆಯ ಭತ್ತ ಮತ್ತು ನವಧಾನ್ಯಗಳನ್ನು ಬಿತ್ತಿ ಬೆಳೆಯುವ ರೈತನ ಮನೆಯಲ್ಲಿ ಉಣ್ಣಲು ಭತ್ತ ಇರದಿದ್ದರೆ ಅಂತ ಘೋರವಾದ ವ್ಯವಸಾಯ ಯಾತಕ್ಕೆಂದು ಶರಣರು ವ್ಯವಸಾಯದ ಸಾರ್ಥಕತೆ ಕುರಿತು ಚೆನ್ನಾಗಿ ಹೇಳಿದ್ದಾರೆ. ವಾಣಿಜ್ಯ ಬೆಳೆ ಮಾಡಲು ಸಾಕಷ್ಟು ಬಂಡವಾಳ ಹಾಕಿ ಅವುಗಳ ಮೇಲೆ ಬೆಲೆಯಲ್ಲಿ ಕುಸಿತದಿಂದ ಹಾನಿಗೊಳಗಾಗುವ ರೈತರು ತಿಂದುಣ್ಣಲು ತಮ್ಮ ಮನೆಗೆ ಬೇಕಾದ ದವಸ ಧಾನ್ಯ ಬೆಳೆಯುವುದನ್ನು ನಿಲ್ಲಿಸಿ ವಾಣಿಜ್ಯ ಉತ್ಪನ್ನ ಮಾರಿ ಬೇಕಾದ ಧಾನ್ಯಗಳನ್ನು ಖರೀದಿಸಲು ಹೊರಟಿದ್ದಾರೆ. ಫಲ ಮೂಲದ ಸಮಸ್ಯೆಗಳಿಗೆ ಫಲ ಮೂಲದಲ್ಲಿ ಪರಿಹಾರಗಳನ್ನ ಕೈಗೊಳ್ಳುವ ಮೂಲಕ ನಾವು ರೈತರಿಗೆ ನ್ಯಾಯವನ್ನ ಒದಗಿಸುವ ಮೂಲಕ ವಿಜ್ಞಾನಿಗಳಾಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಸಂಶೋಧನೆ ಆಗಿರ್ಬೋದು, ಇವೆಲ್ಲವುಗಳು ರೈತರ ಋಣಭಾರ ಹೆಚ್ಚಿಸುವ ಮೂಲಕ ಉದ್ದೇಶವನ್ನ ಅವರ ಸಮಸ್ಯೆಯನ್ನ ಕಷ್ಟಗಳನ್ನ ಬಗೆಹರಿಸುವ ಮೂಲಕ ಈ ವಚನವನ್ನ ಅವತ್ತಿನ ಏನು ಕೃಷಿ ಮಾಡಿಯೂ ಸಂಸಾರ ಸ್ಥಿತಿ ಕಳೆದಿದ್ರೆ ಆರಂಭವೇ ಕೇಡು, ಅಂದ್ರೆ ಆರಂಭ ಮಾಡಿ ಸಂಸಾರ ಸ್ಥಿತಿ ಕಳೆದಿದ್ರೆ ಆರಂಭವೇ ಕೇಡು ಅನ್ನೋದನ್ನ ಈ ಕೃಷಿ ಮಾಡಿ ವ್ಯರ್ಥ ಪ್ರಯತ್ನದ ವಿಶ್ಲೇಷಣೆ ನಾವು ಚನ್ನಬಸವಣ್ಣವರ ವಚನದಲ್ಲಿ ನಾವು ಕಂಡುಕೊಳ್ಳಬಹುದಾಗಿದೆ. ನಂತರ ಅಂಬಿಗ ಚೌಡಯ್ಯನವರು ತಮ್ಮ ವಚನದಲ್ಲಿ ಕೃಷಿ ಬೇಸಾಯದಲ್ಲಿ ಒಕ್ಕಿದ ಧಾನ್ಯಗಳನ್ನು ಸ್ವಚ್ಛಗೊಳಿಸಲು ಗಾಳಿಯ ಮಹತ್ವದ ವಿಶ್ಲೇಷಣೆಯನ್ನು ನಾವು ಕಾಣಬಹುದಾಗಿದೆ. ಗಾಳಿಯ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯ, ಗಾಳಿ ನಿನ್ನಾದಿನವಲ್ಲವಯ್ಯ, ನಾಳೆ ತೂರಿಹನೆಂದೆಡೆ ಇಲ್ಲವಯ್ಯ, ಶಿವಶರಣ ಎಂಬುದೊಂದು ಗಾಳಿಯ ಬಿಟ್ಟಲ್ಲಿ ಬೇಗ ತೂರೆಂದ ಅಂಬಿಗರ ಚೌಡಯ್ಯ. ಗುರು ಬಸವಣ್ಣವರ ತೇಜದಲ್ಲಿ ತೊಳಗಿ ಬೆಳಗುತ್ತಿದ್ದ ಅಸಂಖ್ಯಾತ ಪ್ರಮುಖ ಶರಣರಲ್ಲಿ
ನಿಜ ಶರಣ ತತ್ವನಿಷ್ಠುರಿ ಅಂಬಿಗ ಚೌಡಯ್ಯನವರು ಒಬ್ಬರು. ಕೃಷಿ ಒಕ್ಕಲುತನದಲ್ಲಿ ಒಕ್ಕಿದ ಧಾನ್ಯಗಳನ್ನ ಸ್ವಚ್ಛಗೊಳಿಸಲು ರೈತರು ಅಂದಿನ ದಿನಗಳಲ್ಲಿ ಗಾಳಿಯನ್ನೇ ಸಂಪೂರ್ಣವಾಗಿ ಅವಲಂಬಿಸಿದ್ದರು. ಈಗ ಅದಕ್ಕೆಲ್ಲ ಯಂತ್ರಗಳು ಬಂದಿವೆ. ಗಾಳಿ ಇದ್ದಾಗಲೇ ಧಾನ್ಯಗಳನ್ನ ತೂರಿ ಸ್ವಚ್ಛಗೊಳಿಸಿಕೊಳ್ಳಬೇಕು. ಗಾಳಿಯು ನಮ್ಮ ಹಿಡಿತದಲ್ಲಿ ಇರುವುದಿಲ್ಲವಾದ್ದರಿಂದ ನಂತರ ನಾವು ತೂರಿಕೊಳ್ಳುತ್ತೇವೆ ಅಂದರೆ ಆಗ ಗಾಳಿ ಬೀಸಲಿಕ್ಕಿಲ್ಲ ಎನ್ನುವಂತ ಅದರಂತೆ ಶಿವಶರಣರ ಒಂದು ಸಾಂಗತ್ಯವನ್ನು ಅವರು ದೊರಕಿದಾಗಲೇ ನಾವು ಮಾಡಬೇಕು. ನಾವು ಬೇಕೆಂದಾಗಲೆಲ್ಲ ಅವರು ನಮಗೆ ಸಿಗುವುದಿಲ್ಲ ಎಂದು ವಚನದಲ್ಲಿ ನುಡಿಯುತ್ತಿದ್ದಾರೆ. ಶರಣ ಅಂಬಿಗ ಚೌಡಯ್ಯ ಗಾಳಿ ಬಂದಾಗ ತೂರಿಕೊಳ್ಳಬೇಕು. ಪ್ರಕೃತಿ ನಮ್ಮ ಅಧೀನದಲ್ಲಿರುವುದಿಲ್ಲ. ಅಂದರೆ ಪ್ರಕೃತಿಯನ್ನು ಮನುಷ್ಯನು ಸಂಪೂರ್ಣವಾಗಿ ತನ್ನ ಕೈವಶ ಮಾಡಿಕೊಳ್ಳಲಾಗದು ಮತ್ತು ಅಗಾಧವಾದ ಪ್ರಕೃತಿಯನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಮನುಷ್ಯ ಕಷ್ಟ ಸಾಧ್ಯವೆಂದು ಹೇಳುತ್ತಿರುವ ಈ ನಿಟ್ಟಿನಲ್ಲಿಯೂ ಈ ಒಂದು ವಚನವನ್ನು ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ರೈತನಿಗೆ ಕನ ಮಾಡಿ ಒಕ್ಕುವ ಸಮಯಕ್ಕೆ ಅಂದರೆ ಶಿವರಾತ್ರಿ ಮುಗಿದ ನಂತರ ದವಸವನ್ನ ತೂರಿ ಕಾಳು ಕಡಿಗಳನ್ನ ಬೇರ್ಪಡಿಸಲು ಹಗಲು ರಾತ್ರಿ ಕಾಯಬೇಕಾಗಿತ್ತು. ಈಗೇನು ಅಲ್ಲಲ್ಲಿ ಪಂಕದ ಗಾಳಿಯಿಂದ ತೂರುವ ಕೆಲಸವನ್ನ ಮುಗಿಸುವುದನ್ನು ನಾವು ಕಾಣುತ್ತೇವೆ. ಹಿರಿಯರ ಒಂದು ಗಾಳಿ ಬಂದಾಗ ತೂರಿಕೋ ಎಂಬ ಮಾತು ಇದಕ್ಕೆ ಬಹುವಾಗಿ ಒಪ್ಪುತ್ತದೆ. ಗಾಳಿ ಬಂದಾಗ ತೂರಿಕೋ, ಗಾಳಿಯ ಪ್ರಾಮುಖ್ಯತೆ ಇಲ್ಲಿ ಎದ್ದು ಕಾಣುತ್ತದೆ. ರೈತ ಕನ ಮಾಡಿ ದವಸ ತೂರಲು ಗಾಳಿಗಾಗಿ ನಿದ್ದೆಗೆಟ್ಟು ಕಾಯುತ್ತಿರುತ್ತಾನೆ. ಗಾಳಿ ಹೇಳಿ ಬೀಸುವುದಿಲ್ಲ, ಅದಕ್ಕಾಗಿ ಕಾದು ಕೂಡಬೇಕು. ಅದು ಬೀಸಲು ಪ್ರಾರಂಭಿಸಿದಾಗ ಒಂದು ಕ್ಷಣವೂ ವಿಳಂಬ ಮಾಡದೆ ಒಕ್ಕಿದ ದವಸವನ್ನ ತೂರಿ ಹಸನ ಮಾಡಿಕೊಳ್ಳಬೇಕು. ಇದರ ಮತ್ತೊಂದು ಅರ್ಥ ಅವಕಾಶ ಸಿಕ್ಕಿದಾಗ ಕೂಡಲೇ ಬಳಸಿಕೊ ಎಂಬುದಾಗಿ. ಆ ಸಮಯ ಕಳೆದು ಹೋದರೆ ಮತ್ತೆ ಬಾರದು ಎಂಬ ಎಚ್ಚರಿಕೆ ಮಾತು ಅದಾಗಿರುತ್ತದೆ ಎಂಬುದನ್ನ ಈ ಒಂದು ವಚನದ ಮೂಲಕ ನಾವು 12ನೇ ಶತಮಾನದಲ್ಲಿ ಆಸುಪಾಸಿನಲ್ಲಿರ್ತಕ್ಕಂಥ ಶರಣರು ಕೈಗೊಂಡ ಧಾರ್ಮಿಕ ಮತ್ತು ಸಮಾನತೆಯ ಸಮಾಜ ಕಟ್ಟುವ ಆಂದೋಲನ, ಅಂದಿನ ಸಾಮಾಜಿಕ ಸಂದರ್ಭದಲ್ಲಿ ಬೀಸಿದ ಅಪರೂಪದ ಗಾಳಿ, ತುಳಿತಕ್ಕೊಳಗಾದ ದಮನಿತ ವರ್ಗದವರು ಆ ಗಾಳಿಯಲ್ಲಿ ತೂರಿಕೊಳ್ಳಲು ಒದಗಿ ಬಂದ ಅಪೂರ್ವ ಅವಕಾಶ ಮತ್ತು ಆ ಕ್ರಾಂತಿಯ ಗಾಳಿಗಿರುವ ಅನಿಶ್ಚಿತತೆಯನ್ನು ಊಹಿಸಿರಬೇಕು. ಹೀಗಾಗಿ ಎಲ್ಲರನ್ನೂ ಈ ಕ್ರಾಂತಿಯಲ್ಲಿ ಭಾಗಿಯಾಗಲು ಕರೆ ನೀಡುತ್ತಿದ್ದಾರೆ. ಇದಕ್ಕಾಗಿ ಅಂಬಿಗರ ಚೌಡಯ್ಯನವರು ಆಯ್ದುಕೊಂಡ ಧಾನ್ಯ ತೂರಿ ರಾಶಿ ಮಾಡುವ ವ್ಯವಸಾಯದ ಹಂತ ಮಾತ್ರ ಇಡೀ ಸನ್ನಿವೇಶವನ್ನ ಪರಿಣಾಮಕಾರಿಯಾಗಿ ಬಿಂಬಿಸಲು ಯಶಸ್ವಿಯಾಗಿದೆ. ಗಾಳಿಯೇ ಎಲ್ಲಾ ಜೀವಿಗಳಿಗೂ ಪ್ರಾಣ. ಗಾಳಿಯೇ ಇಲ್ಲದಿದ್ದರೆ ಅಲ್ಲಲ್ಲಿ ಉದ್ಭವಿಸಿದ ತ್ಯಾಜ್ಯ ಮೇಡಮ್ ಕೇಳತ್ತಲ್ರಿ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಮೇಡಮ್ ಚೆನ್ನಾಗಿ ಬರ್ತಾ ಇದೆಯಲ್ರಿ? ಮತ್ತೆ ಎಸ್ ಸರ್, ಎಸ್ ಸರ್, ಕೇಳತ್ತಲ್ರಿ? ಕೇಳಿಸ್ತಾ ಇದೆ ಸರ್, ಕ್ಲಿಯರ್ ಇದೆ, ಮಾತಾಡಿ ಸರ್. ಇನ್ನೊಂದು ಬಸವಣ್ಣವರ ಒಂದು ವಚನದಲ್ಲಿ ಒಂದು ಪ್ರಮುಖವಾಗಿ ನಾವು ರೇಷ್ಮೆ ಕೃಷಿಯ ಒಂದು ಪ್ರಾಮುಖ್ಯತೆಯನ್ನ ನಾವು ವಿಶ್ಲೇಷಣೆಯಲ್ಲಿ ನಾವು ಕಾಣಬಹುದು. ಒಂದು ಬಸವಣ್ಣವರ ವಚನ ನಾವೆಲ್ಲರೂ ಕೇಳಿದ ಹಾಗೆ, ಕೀಟಕ ಸೂತ್ರದ ನೂಲಗೂಡ ಮಾಡಿ ಸುತ್ತಿರ್ಪಂತೆ ಸೂತ್ರಕ್ಕೆ ನೂಲನೆಲ್ಲಿಂದ ತಂದಿತ್ತಯ್ಯ, ರಾಟಿ ಇಲ್ಲ ಅದಕ್ಕೆ ಅಂಜಿ ಮುನ್ನವೇ ಇಲ್ಲ, ನೋತವರ್ಯಾರೋ ತನ್ನೊಡಲ ನೂಲ ತೆಗೆದು ಪಸರಿಸಿ ಅದರೊಳ್ ಪ್ರೀತಿಯಿಂದ ದೊಲೆದಾಡಿ ತುದಿಯಲ್ಲಿ ತನಗೊಳಗಾದ ಮಡಿಗಿಕೊಂಡಿಪ್ಪಂತೆ, ತನ್ನಿಂದಾದ ಜಗವ ತನ್ನೊಳ್ ಗೈದಿಸಿಕೊಳ್ಳಬಲ್ಲ ನಮ್ಮ ಕೂಡಲ ಸಂಗಮ ದೇವರು. ಸಮಗ್ರ ವಚನ ಸಂಪುಟ 1 ವಚನ ಸಂಖ್ಯೆ 1150ರಲ್ಲಿ ನಾವೆಲ್ಲರೂ ಬೇರೆ ಬೇರೆ ರೀತಿ ನಾವು ಈ ವಚನವನ್ನು ನಾವು ವಿಶ್ಲೇಷಣೆ ಮಾಡಿದಾಗ ನಾವು ಒಂದು ಕೃಷಿ ಸಾಹಿತ್ಯದಲ್ಲಿ ನಾವು ಪರಿಗಣನೆ ತಗೊಂಡಾಗ ಈ ಒಂದು ವಚನವನ್ನ ರೇಷ್ಮೆ ಕೃಷಿಯ ಒಂದು ಪ್ರಾಮುಖ್ಯತೆಯಲ್ಲಿ ನಾವು ವಿಶ್ಲೇಷಣೆಯನ್ನು ನಾವು ವೈಯಕ್ತಿಕವಾಗಿ ಮತ್ತು ರಾಜ್ಯದ ತುಂಬಾ ಒಂದು ಕೃಷಿ ವಿಜ್ಞಾನಿಗಳು ಬೆಳವಣಿಗೆಯಲ್ಲಿ ಇದನ್ನ ನಾವು ಮನಗಾಣ್ತೇವೆ. ಸಾಮಾನ್ಯವಾಗಿ ನಾವು ಎಲ್ಲಾ ವರ್ಗದವರ ಮನೆಗಳಲ್ಲೂ ಮದುವೆ ವಿಚಾರ ಬಂದಾಗ ಚರ್ಚೆಯಾಗುವುದು ಬೇಕಾದ ಆಹಾರ ಪದಾರ್ಥಗಳು ಮತ್ತು ಜವಳಿಯ ಬಗ್ಗೆ. ಜವಳಿ ಎಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರೋದು ಜಗಜಗಿಸುವ ರಂಗುರಂಗಿನ ರೇಷ್ಮೆ ಸೀರೆಗಳು. ರೇಷ್ಮೆ ಸೀರೆಗಳ ಪ್ರದರ್ಶನವಿಲ್ಲದೆ ಸಮಾರಂಭ ಕಳೆಗಟ್ಟುವುದಿಲ್ಲ. ಈ ರೇಷ್ಮೆ ಹೇಗೆ ಬಂತು, ಎಲ್ಲಿಂದ ಬಂತೆಂದು ನಾವು ತಿಳಿಯಬೇಕು. ಬಟ್ಟೆಗಳ ರಾಣಿ ಎಂದೇ ಹೆಸರಾಗಿರುವ ರೇಷ್ಮೆ ಕೃಷಿಗೆ ಕರ್ನಾಟಕದ ಮಣ್ಣು ಮತ್ತು ವಾತಾವರಣ ಅನುಕೂಲಕರವಾಗಿದೆ. ರೇಷ್ಮೆ ಕೃಷಿ ಅತ್ಯಂತ ಲಾಭದಾಯಕವೂ ಹೌದು.
ನಮಗೆ ರೇಷ್ಮೆ ದೊರೆಯುವುದು ಒಂದು ವಿಧದ ಹುಳುಗಳಿಂದ ಎಂಬ ಸತ್ಯ ವಿಚಿತ್ರವೆನಿಸುತ್ತದೆ. ಸರಳ ಪದಗಳಲ್ಲಿ ರೇಷ್ಮೆ ಕೃಷಿ ಒಂದು ಕೀಟದಿಂದ ರೇಷ್ಮೆ ಉತ್ಪಾದನಾ ಕಾರ್ಯವಿಧಾನವಾಗಿದೆ. ವಾಣಿಜ್ಯ ಮಟ್ಟದಲ್ಲಿ ಅಥವಾ ರೇಷ್ಮೆ ಹುಳುಗಳಿಂದ ರೇಷ್ಮೆ ಉತ್ಪಾದನೆಯನ್ನ ವಾಣಿಜ್ಯ ಪ್ರಮಾಣದಲ್ಲಿ ಪಾಲನೆ ಪದ್ಧತಿ ರೇಷ್ಮೆ ಕೃಷಿಯಾಗಿದೆ. ಶುದ್ಧ ಕಚ್ಚಾ ರೇಷ್ಮೆಯನ್ನ ಪಡೆಯಲು ರೇಷ್ಮೆ ಹುಳುಗಳ ಸಂತಾನೋತ್ಪತ್ತಿ, ಬೆಳೆಯುವ, ನಿರ್ವಹಣೆಯ ಪ್ರಕ್ರಿಯೆ ರೇಷ್ಮೆ ಕೃಷಿ. ರೇಷ್ಮೆಯನ್ನು ಉತ್ಪಾದಿಸುವ ಕೀಟವನ್ನು ರೇಷ್ಮೆ ಹುಳ ಎಂದು ನಾವು ಕರೆಯುತ್ತೇವೆ. ರೇಷ್ಮೆಯ ಕೃಷಿ ಬಗ್ಗೆಯೇ 12ನೇ ಶತಮಾನದಲ್ಲಿ ಶರಣವರು ಪ್ರಸ್ತಾಪ ಮಾಡಿದ್ದಾರೆ. ಬಸವಣ್ಣರ ಈ ಒಂದು ವಚನದಲ್ಲಿ ರೇಷ್ಮೆ ಕೃಷಿಯ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಕೃಷಿ ಅಧ್ಯಯನಕ್ಕೆ ಸೇರುವ ಹಾಗೂ ಕೃಷಿ ಕೀಟಶಾಸ್ತ್ರ ಅಧ್ಯಯನ ಮಾಡುವ ಪೂರ್ವದಲ್ಲಿ ಪತಂಗವಾಗಲಿ ಅಥವಾ ಚಿಟ್ಟೆಯಾಗಲಿ ಕೀಟಗಳ ಮೊಟ್ಟೆ, ಕೀಡೆ, ಕೋಶ, ಪ್ರೌಢಾವಸ್ಥೆ ಎಂಬ ಜೀವನ ಚಕ್ರದ ಫಲಿತಾಂಶಗಳೆಂಬುದು ಅಧ್ಯಯನದ ಮೂಲಕ ತಿಳಿಯುತ್ತದೆ. ಈಗಲೂ ಕೂಡ ಹಲವಾರು ಜನರಿಗೆ ಕೀಟದ ಚಿಕ್ಕದಾದ ಮೊಟ್ಟೆಯಿಂದ ಪತಂಗ ಅಥವಾ ಚಿಟ್ಟೆಯಾಗಬಹುದೆಂಬ ಪರಿಜ್ಞಾನದ ಅರಿವು ಅಲ್ಪ ಪ್ರಮಾಣದಲ್ಲಿದೆ. ಈ ದಿಶೆಯಲ್ಲಿ ಕೃಷಿ ಕೀಟಶಾಸ್ತ್ರದ ತಿಳುವಳಿಕೆಯನ್ನ ಬಸವಣ್ಣವರು 900 ವರ್ಷಗಳ ಹಿಂದೆ ಒಂದು ಕೀಟದ ಜೀವನ ಚರಿತ್ರೆಯನ್ನ ಉದಾಹರಿಸಿ ಸೃಷ್ಟಿಯ ಸೊಬಗಿನ ರೀತಿಯನ್ನ ಕೀಟಗಳ ಬಗ್ಗೆ ಬಸವಣ್ಣವರು ವ್ಯಕ್ತಪಡಿಸಿದ ಜ್ಞಾನದ ಅರಿವು ವಿಸ್ಮಯ ಮೂಡಿಸುತ್ತದೆ. ಲಕ್ಷಾಂತರ ಕೀಟಗಳಲ್ಲಿ ಅತ್ಯಂತ ಉಪಯುಕ್ತವಾದ ರೇಷ್ಮೆ ಕೀಟವು ತನ್ನ ಅಸ್ತಿತ್ವದಿಂದ ಹಲವಾರು ರೈತರ, ವ್ಯಾಪಾರಿಗಳ ಹಾಗೂ ಗ್ರಾಹಕರ ಅಸ್ತಿತ್ವವನ್ನ ಅರ್ಥಮವಾಗಿಸಿದೆ. ಭಾರತದ ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯವು 1ನೇ ಸ್ಥಾನದಲ್ಲಿದೆ. ಕರ್ನಾಟಕದ ರೇಷ್ಮೆ ಉತ್ಪಾದನೆಯಲ್ಲಿ ಚಿಕ್ಕಬಳ್ಳಾಪುರ, ಹೀಗೆ ಅಪಾರ ಪ್ರಮಾಣದಲ್ಲಿ ರೇಷ್ಮೆಯನ್ನ ಪ್ರಮುಖ ವಾಣಿಜ್ಯ ಬೆಳೆಗಳಾಗಿ ಬೆಳೆಯಲಾಗುತ್ತದೆ. ಈ ಒಂದು ಗುಣಮಟ್ಟದ ರೇಷ್ಮೆ ಉತ್ಪಾದನೆಗೆ ಇವತ್ತಿನ ವೈಜ್ಞಾನಿಕ ಬೇಸಾಯ ಕ್ರಮಗಳ ಜೊತೆಗೆ ನೂತನ ತಾಂತ್ರಿಕತೆಯನ್ನು ಒಳಗೊಂಡ ರೇಷ್ಮೆ ಹುಳು ಸಾಕಾಣಿಕೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಈ ಒಂದು ರೇಷ್ಮೆಯ ಹುಳುವಿನ ಸಾಕಾಣಿಕೆಯನ್ನ ನಾವು ಅದರ ಹಿಂದಿನ ವೈಜ್ಞಾನಿಕ ಚರಿತ್ರೆಯನ್ನ ಬಸವಣ್ಣವರು ಈ ಒಂದು ವಚನದಲ್ಲಿ ರೇಷ್ಮೆಯ ಕೃಷಿಯ ಪ್ರಾಮುಖ್ಯತೆಯನ್ನ ನಾವು ಈ ಒಂದು ವಚನದ ಮೂಲಕ ನಾವು ಕಂಡುಕೊಳ್ಳಬಹುದಾಗಿದೆ. ಮುಂದಿನದಾಗಿ ನಾವು ಚನ್ನಬಸವಣ್ಣವರ ಒಂದು ವಚನದಲ್ಲಿ ಬೀಜ ಬಿತ್ತುವ ಹಾಗೂ ಬೆಳೆಯನ್ನ ಬೆಳೆಯುವ ಮಹತ್ವದ ವಿಶ್ಲೇಷಣೆಯ ಕುರಿತಾದಂತ ಒಂದು ಅದ್ಭುತವಾದ ಒಂದು ವಚನ ಯಾವ ರೀತಿಯಾಗಿದೆ ಅಂತ ಹೇಳಿ ನಾವು ನೋಡೋಣ. ಒಮ್ಮೆ ನೆಲದಲ್ಲಿ ಬಿತ್ತುವ ಕಿತ್ತಿ ಕಿತ್ತಿ ಮತ್ತೆ ಬಿತ್ತುತ್ತಾ ಹೋದಡೆ ಆ ಬಿತ್ತು ಮೊಳೆತು ಕಳೆಯೇರಿ ಬೆಳೆದು ಬೆಳಸ ನೀವ ಪರಿ ಇನ್ನೆಂತೋ ಮರಳು ಮಾನವ. ಗುರುವಿ ವಿತ್ತ ಲಿಂಗವ ತೊರೆದು ಮರಳಿ ಧರಿಸಿದಡೆ ಆ ಇಷ್ಟ ಲಿಂಗವು ಅನಿಷ್ಟವ ಕಳೆದು ಇಷ್ಟಾರ್ಥವ ನೀವ ಪರಿ ಇನ್ನೆಂತೋ. ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಮುಕ್ತಿಯ ನರಿಸುವಡೆ ಅಂಗನಲ್ಲಿ ಹಿಂಗದೆ ಲಿಂಗವ ಧರಿಸಬೇಕು ಅಂತೇಳಿ ಚನ್ನಬಸವಣ್ಣವರು ಈ ಒಂದು ವಚನದಲ್ಲಿ 12ನೇ ಶತಮಾನದಲ್ಲಿರ್ತಕ್ಕಂಥ ಶಿವಶರಣರು ಕೃಷಿ ಮತ್ತು ಕೃಷಿಕರನ್ನ ತಮ್ಮ ಸಮಗ್ರ ವಚನ ಕ್ರಾಂತಿಯ ಮುಖ್ಯ ಭಾಗವನ್ನಾಗಿ ಮಾಡಿಕೊಂಡು ತಮ್ಮ ಸಾಮಾಜಿಕ ಆಧ್ಯಾತ್ಮಿಕ ಕ್ರಾಂತಿಯಲ್ಲಿ ಕೃಷಿ ವೃತ್ತಿಗೂ ಆದ್ಯ ಸ್ಥಾನವನ್ನು ಕಲ್ಪಿಸಿದ್ದಾರೆ. ಕೃಷಿ ಪರಿಸರದ ಪಾರಿಭಾಷಿಕ ಪದಗಳ ಮುಖಾಂತರ ತಮ್ಮ ವಿಚಾರಧಾರೆಯನ್ನ ಪರಿಣಾಮಕಾರಿಯಾಗಿ ಹೇಳಿಕೊಳ್ಳಲು ಅನೇಕ ವಚನಕಾರರು ಪ್ರಯತ್ನಿಸಿ ಯಶಸ್ವಿಯನ್ನು ಕಂಡಿದ್ದಾರೆ. ಶಿವಶರಣರ ವಚನಗಳಲ್ಲಿ ವಿಜ್ಞಾನವೂ ಇದೆ, ಪರಮ ಜ್ಞಾನವೂ ಇದೆ. ವಚನ ಸಾಹಿತ್ಯವನ್ನ ವೈಜ್ಞಾನಿಕ ದೃಷ್ಟಿಯಿಂದ ವಿಶ್ಲೇಷಣೆ ನಾವು ಮಾಡಿದಾಗ ವಿಜ್ಞಾನದ ಹಲವಾರು ತತ್ವ ಸಿದ್ಧಾಂತಗಳು ಅವುಗಳಲ್ಲಿ ಅರ್ಥಗರ್ಭಿತವಾಗಿ ಹೊರಹೊಮ್ಮುವುದು ಕಂಡುಬರುತ್ತದೆ. ಕೃಷಿ ವಿಜ್ಞಾನಗಳ ಶಿಕ್ಷಣಕ್ಕೆ ಸಂಬಂಧಿಸಿದ ವಚನಗಳನ್ನು ಬರೆದು ವೈಜ್ಞಾನಿಕ ಮಹತ್ವವನ್ನು ತಿಳಿಸುವ ಚಿಂತನೆಗಳು ವಚನದಲ್ಲಿ ಅಡಕವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಕೃಷಿ ಶಿಕ್ಷಣದ ಅಧ್ಯಯನ ವಿಭಾಗಗಳಾದ ಮಣ್ಣು ವಿಜ್ಞಾನ, ಬೇಸಾಯ ವಿಜ್ಞಾನ, ಬೀಜ ವಿಜ್ಞಾನ, ಸಸ್ಯ ಶರೀರ ವಿಜ್ಞಾನದ ಚಿಂತನೆಗಳು ತಾತ್ವಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಇಲ್ಲಿ ಹೊರತರಲಾಗಿದೆ. ಸೃಷ್ಟಿಯ ಆಗು ಹೋಗುಗಳಲ್ಲಿ ಬೀಜ ಬಿತ್ತುವ, ಅದರ ಉತ್ಪತ್ತಿ ಮತ್ತು ಬೀಜದ ಮಹತ್ವ ಬೆಳೆಗಳ ಬೆಳವಣಿಗೆಯಲ್ಲಿ ಅತ್ಯಂತ ಮುಖ್ಯವಾದದ್ದು. ಚನ್ನಬಸವಣ್ಣವರು ಈ ಒಂದು ತಮ್ಮ ವಚನದಲ್ಲಿ ಹೇಳುವಂತೆ ಒಮ್ಮೆ ನೆಲದಲ್ಲಿ ಬಿತ್ತುವ ಕಿತ್ತಿ ಕಿತ್ತಿ ಮತ್ತೆ ಬಿತ್ತುತ್ತಾ ಹೋದಡೆ ಆ ಬಿತ್ತು ಮೊಳೆತು ಕಳೆಯೇರಿ ಬೆಳೆದು ಬೆಳಸ ನೀವ ಪರಿ ನಿಂತು ಮರಳು ಮಾನವ ಅಂತ ಹೇಳ್ತಾರೆ. ಅಂದ್ರೆ ನಾವು ಕೃಷಿ ಉಳುಮೆಯ ಭೂಮಿಯಲ್ಲಿ ಒಮ್ಮೆ ಆ ನೆಲದಲ್ಲಿ ಊರಿದ ಬೀಜವಿರಬಹುದು
ಸಸಿ ಇರಬಹುದು ಅಥವಾ ಸ್ವತಂತ್ರ ಸಸ್ಯವಾಗಿ ಬೆಳೆಯಬಹುದಾದ ಯಾವುದೇ ಭಾಗವಿರಬಹುದು. ಬಹಳ ಮುಖ್ಯವಾಗಿ ಅದಕ್ಕೊಂದು ಸ್ಥಿರತೆ ಬೇಕು. ಹದವಾದ ಮಣ್ಣಿನ ಸಂಪರ್ಕಕ್ಕೆ ಒಂದು ನಿರಂತರ ಜೈವಿಕ ಚಟುವಟಿಕೆಗಳು ಕೋಶದಲ್ಲಿ ನಡೆಯಬೇಕು. ತಾತ್ಕಾಲಿಕವಾಗಿ ನಿಶ್ಚಲಗೊಂಡ ಜೀವ ಮತ್ತೊಂದು ಜೀವನ ಚಕ್ರದಲ್ಲಿ ತಿರುಗುವ ಶಕ್ತಿ ಸಾಮರ್ಥ್ಯವನ್ನು ಪಡೆಯಬೇಕೆಂಬುದು ಈ ಒಂದು ವಚನದ ವಿಶ್ಲೇಷಣೆಯಾಗಿದೆ. ಬೀಜಗಳ ಮೊಳಕೆ ಒಡೆಯುವ ಪ್ರಮಾಣವು ಬೆಳೆಯ ಇಳುವರಿಯನ್ನು ಪ್ರಭಾವಿಸುತ್ತದೆ. ಬೀಜದ ಮಹತ್ವ: ಬೀಜ ಗರ್ಭ ಕಟ್ಟಿದ ಅಂಡಕವು ವೃದ್ಧಿ ಹೊಂದಿದ ನಂತರ ಬೆಳೆದು ಬೀಜವಾಗುತ್ತದೆ. ಜೀವ ಸ್ಫುರಿಸಲು ಸಜ್ಜುಗೊಂಡ ಸೂಕ್ತ ವಾತಾವರಣದಲ್ಲಿ ಬಿತ್ತುವ ದೃಢತೆಯಿಂದ ಒಂದಾಗಬೇಕು. ಕ್ರಿಯಾಶೀಲತೆ ಜೊತೆಗೆ ಕ್ರಿಯಾಸ್ಥಿರತೆಯು ಮುಖ್ಯವಾಗುವ ವಿಶಿಷ್ಟ ಸಂದರ್ಭವಿದು. ಅದಕ್ಕೆ ಹೊರತಾಗಿ ಅದೇ ಬೀಜವನ್ನ ಕಿತ್ತು ಎಲ್ಲೆಂದರಲ್ಲಿ ನೆಡುತ್ತಾ ಹೋದರೆ ಅದು ಬೇರು ಬಿಡುವುದಿಲ್ಲ. ಸಸಿಯಾಗಿ ಬೆಳೆಯುವ ಯಾವ ಉದ್ದೇಶಕ್ಕಾಗಿ ಪ್ರಕೃತಿ ಬೀಜಕ್ಕೆ ಪಾತ್ರ ನೀಡಿದೆಯೋ ಆ ಉದ್ದೇಶ ಯಾವತ್ತೂ ಈಡೇರಿಕೆಯಾಗದು. ನಾಜೂಕಾಗಿ ಬಿತ್ತಿ ಬೆಳೆದಂತ ಪೈರನ್ನು ಒಂದು ಕಡೆಯಿಂದ ಕಿತ್ತು ಬಿಸಾಡಿದರೆ ಅದಕ್ಕಿಂತ ದಡ್ಡತನ ಬೇರೊಂದಿಲ್ಲ. ಹಾಗೆ ಮಾಡಿದ್ದೇ ಆದರೆ ಅಲ್ಲಿ ಏನು ಉಳಿಯುವುದಿಲ್ಲ. ಹದವಾದ ನೆಲದಲ್ಲಿ ಬೀಜವನ್ನ ಬಿತ್ತಿ ಇನ್ನೂ ಸಸಿಯಾಗುವ ಮುನ್ನವೇ ಕಿತ್ತಿ ಬೇರೆಡೆ ಹಚ್ಚಿದ್ದೇ ಆದರೆ ಬೇರು ಬಿಡಲು ಹೇಗೆ ಸಾಧ್ಯ? ಪ್ರಕೃತಿಯಲ್ಲಿ ಇಳಿಗೆ ಇದ್ದ ಬೀಜ ಸಸಿಯಾಗಿ ಬೆಳೆಯುವಲ್ಲಿ ತನ್ನ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಬೀಜ ಬಿತ್ತಿದಾಗ ಕೆಲವು ಹುಟ್ಟುತ್ತವೆ, ಮತ್ತೆ ಕೆಲವು ಸಾಯುತ್ತವೆ. ಕೆಲವು ಮೊಳಕೆಗಳು ಸಮನಾಗಿರುವುದಿಲ್ಲ, ಕೆಲವು ದೃಢವಾಗಿದ್ದರೆ ಮತ್ತೆ ಕೆಲವು ನಸುಕಲು. ಆದರೆ ಒಟ್ಲು ಎಬ್ಬಿಸಿ ನಾಟಿ ಮಾಡಿದಾಗ ಚೆನ್ನಾಗಿರುವ ಹಾಗೂ ದೃಢವಾಗಿರುವ ಸಸಿ ಪೈರನ್ನೇ ಆರಿಸಿ ನಾಟಿ ಮಾಡುವುದು ಪದ್ಧತಿ. ಆದ್ದರಿಂದ ಒಟ್ಲು ಪಾತಿಗಳಿಂದ ಕಿತ್ತು ನೆಡುವುದೇ ಒಳ್ಳೆಯದು. ಬಿತ್ತಿದ ನಂತರ ಪೈರನ್ನು ಕಿತ್ತು ನೆಡುವುದರಲ್ಲಿ ಲಾಭ. ಎಳೆಯವಿರುವಾಗಲೇ ಬೆಳೆಯಲ್ಲಿ ಕಳೆಗಳನ್ನ ಕಿತ್ತು ತೆಗೆಯುವುದು, ಅನಂತರದ ನಿರ್ವಹಣೆ ಮುಂತಾದ ಅಂಶಗಳು ಪ್ರಮುಖವಾಗಿವೆ ಎಂದು ಹೇಳಬಹುದು. ಮನುಷ್ಯ ಲಿಂಗದಲ್ಲಿ ಇರಿಸಬೇಕಾದ ಅಚಲ ಶ್ರದ್ಧೆ ಎಷ್ಟು ಮುಖ್ಯ ಎಂಬುದು ಚನ್ನಬಸವನಿಗಿಂತಲೂ ಹೆಚ್ಚು ಬಲಯುತವಾಗಿ ಬೇರೆ ಯಾರು ಹೇಳಬಲ್ಲರು? ಅದೇ ರೀತಿ ಗುರುದೀಕ್ಷೆಯಿಂದ ಪಡೆದ ಲಿಂಗದಲ್ಲಿ ತನ್ನ ಇಷ್ಟಾರ್ಥವನ್ನು ಕಂಡುಕೊಳ್ಳದೆ ಅದಕ್ಕೆ ಶ್ರದ್ಧೆ ತೋರದಿದ್ದರೆ ಹೇಗೆ? ಅದನ್ನೇ ಚನ್ನಬಸವಣ್ಣ ಒಮ್ಮೆ ನೆಲದಲ್ಲಿ ಕಿತ್ತಿ ಮತ್ತೆ ಬಿತ್ತುತ್ತಾ ಹೋದಡೆ ಆ ಬಿತ್ತು ಮಳೆತು ಕಳೆಯೇರಿ ಬೆಳೆದು ಬೆಳೆಸ ನೀವ ಪರಿಗಣಿ ಅಂತ ಮರಳು ಮಾನವ ಎಂದು ಹೇಳುತ್ತಾನೆ. ಹೀಗೆ ಬೀಜ ಬಿತ್ತುವ ಹಾಗೂ ಅದರ ಆರೈಕೆ ಬಗ್ಗೆ ನಮಗೆ ಮನವರಿಕೆ ಹಾಗೂ ಬೀಜ ವಿಜ್ಞಾನದ ಮಹತ್ವದ ಚಿಂತನೆಗಳು ಚನ್ನಬಸವನವರ ವಚನದಲ್ಲಿ ಕಂಡುಬರುತ್ತವೆ. ಶಿವಶರಣ ದಸರಯ್ಯನವರ ಒಂದು ವಚನದಲ್ಲಿ ಸಸ್ಯ ಜೀವ ವಿಜ್ಞಾನದ ವಿಶ್ಲೇಷಣೆಯನ್ನು ನಾವು ಕಾಣಬಹುದಾಗಿದೆ. ಆ ಒಂದು ವಚನವು ಈ ರೀತಿಯಾಗಿದೆ: ಸರ್ವಮಯ ನಿನ್ನ ಬಿಂದುವಾದಲ್ಲಿ ಆವುದನೆಂಬುದೆಂಬೆ ಆವುದನ್ನೆಲ್ಲಂಬೆ. ಸರ್ವಚೇತನ ನಿನ್ನ ತಂತ್ರಗಳಿಂದ ಆಡುವವಾಗಿ ಇನ್ನಾವುದು ಕಾಯುವೆ ಇನ್ನಾವುದು ಕೊಲ್ಲುವೆ. ತರುಲತೆ ಸ್ಥಾವರ ಜೀವಂಗಳೆಲ್ಲ ನಿನ್ನ ಕಾರುಣ್ಯದಿಂದೊಗೆದವು. ಆರ ಹರಿದು ಇನ್ನಾರಿಗೆ ಅರ್ಪಿಸುವೆ. ತೊಟ್ಟು ಬಿಡುವ ನಕ್ಕ ನೀ ತೊಟ್ಟು ಬಿಟ್ಟ ಮತ್ತೆ ನೀ ಬಿಟ್ಟರೆಂದೇ ಎತ್ತಿ ಪೂಜಿಸುತ್ತಿರ್ತಿದ್ದೆ ದಸರೇಶ್ವರನೆಂದು. ಅಂದರೆ ಶಿವಶರಣ ದಸರಯ್ಯನವರ ಈ ಒಂದು ವಚನದಲ್ಲಿ ಸಸ್ಯ ಜೀವ ವಿಜ್ಞಾನದ ವಿಶ್ಲೇಷಣೆಯನ್ನು ನಾವು ಕಾಣಬಹುದು. ಇಲ್ಲಿ ಹಸಿರು ಗಿಡ, ಅವುಗಳ ಎಲೆ, ಅಲ್ಲೇ ಅರಳುವ ಹೂಗಳು ಎಲ್ಲವೂ ಆ ಸೃಷ್ಟಿಯ ಒಂದು ಕೃಪೆ. ಅವುಗಳಿಗೂ ಜೀವ ಚೈತನ್ಯವಿರುವುದರಿಂದ ಗಿಡದಿಂದ ಕಿತ್ತು ಪಡೆದರೆ ಜೀವಹಾನಿ ಮಾಡಿದಂತೆಯೇ. ಕಾಯುವವನು ತಾನಲ್ಲ, ಕೊಲ್ಲುವವನು ತಾನಲ್ಲ. ಆದ್ದರಿಂದ ತಾನಾಗಿಯೇ ಉದುರಿದ ಹೂಗಳನ್ನು ಮಾತ್ರ ಪೂಜೆಗೆ ಬಳಸುವುದಾಗಿ ನಿವೇದಿಸಿಕೊಳ್ಳುತ್ತಾರೆ. ಪ್ರಕೃತಿಯೆಡೆಗೆ ಶರಣರು ತೋರಿದ ಅಪಾರ ಕಾಳಜಿ, ಭಕ್ತಿ, ರಕ್ಷಣೆಯ ಪ್ರತೀಕವಾಗಿ ಮೂಡಿ ಬಂದಿವೆ. ಇನ್ನು ಶರಣರು ಪ್ರಕೃತಿ ವಿಕೋಪಗಳನ್ನ ನೋಡುವ ಪರಿ ಕೂಡ ಅನನ್ಯವಾಗಿದೆ. ಈ ಸೃಷ್ಟಿ ಸಹಜವಾಗಿ ಎಷ್ಟು ಸುಂದರವಾಗಿ ಕಾಣುತ್ತದೋ ಅಷ್ಟೇ ಸಹಜವಾಗಿ ಅಲ್ಲೋಲ ಕಲ್ಲೋಲಗಳು ಇಲ್ಲಿ ಘಟಿಸುತ್ತವೆ. ಉದಾಹರಣೆಗೆ ಭೂಕಂಪ, ಸುನಾಮಿ, ಅತಿವೃಷ್ಟಿ, ಸುಂಟರಗಾಳಿ ಮುಂತಾದವು. ಇಂಥ ವಿಕೋಪದ ಸಂದರ್ಭವನ್ನ ಮನುಷ್ಯ ಹೇಗೆ ಧೈರ್ಯದಿಂದ ಎದುರಿಸಬಹುದು ಎಂಬುದನ್ನ ಅಲ್ಲಂಪ್ರಭುಗಳು ಸಹ ತಮ್ಮ ಒಂದು ವಚನದಲ್ಲಿ ಒಂದು ಕಡೆಗೆ ನಿರೂಪಿಸುತ್ತಾರೆ. ಸಕಲ ಜೀವಿಗಳಲ್ಲಿಯೂ ಕೂಡ ಜೀವಾಮೃತ ಸ್ಫುರಿಸುತ್ತದೆ ಎನ್ನುವುದನ್ನ ಶರಣ ದಸರಯ್ಯನವರು ಹೇಳುತ್ತಾ, ಇನ್ನಾವುದು ಕಾಯುವೆ ಇನ್ನಾವುದೇ ಕೊಲ್ಲುವೆ ಎಂದು ಸಸ್ಯಗಳನ್ನು
ಗಿಡಮರಗಳನ್ನು ಕೊಲ್ಲುವುದು ಎಷ್ಟು ಸಮಂಜಸ ಎನ್ನುವುದನ್ನ ಪ್ರಶ್ನೆ ಮಾಡುತ್ತಾರೆ. ಮುಂದುವರೆದು ತರುಲತೆ ಸ್ಥಾವರ ಜೀವಂಗಳೆಲ್ಲ ನಿನ್ನ ತರುಲತೆ ಸ್ಥಾವರ ಜೀವಂಗಳೆಲ್ಲ ನಿನ್ನ ಕಾರುಣ್ಯದಿಂದ ಜೊಗೆದವು ಎನ್ನುವಲ್ಲಿ ಅವುಗಳಿಗೂ ಜೀವವಿದೆ, ಅವುಗಳನ್ನು ಕೊಲ್ಲುವುದು ತಪ್ಪು ಎಂದು ಎಚ್ಚರಿಸಿದ್ದಾರೆ. ಇನ್ನು ಜೀವ ವೈವಿಧ್ಯತೆ ಎಂದರೆ ಭೂಮಿ ಮೇಲಿನ ಎಲ್ಲಾ ಜೀವಿಗಳ ಮೊತ್ತವಾಗಿದೆ. ಮಣ್ಣಿನಲ್ಲಿರುವ ಚಿಕ್ಕ ಬ್ಯಾಕ್ಟೀರಿಯಾದಿಂದ ಸಮುದ್ರದಲ್ಲಿನ ದೊಡ್ಡ ತಿಮಿಂಗ್ಲುವರೆಗೂ ಪ್ರತಿಯೊಂದು ವೈಯಕ್ತಿಕ ಜೀವನವು ಜೀವ ವೈವಿಧ್ಯತೆಯ ಅಂಶವಾಗಿದೆ. ನಿರ್ದಿಷ್ಟ ಪರಿಸರ ವ್ಯವಸ್ಥೆ ಅಥವಾ ಬಯೋಮನೊಳಗೆ ಅಥವಾ ಇಡೀ ಭೂಮಿಯಲ್ಲಿರುವ ಕೋಟ್ಯಾನುಕೋಟಿ ಜೀವ ಸಂಕುಲಗಳ ಹುಟ್ಟು ಸಾವುಗಳ ವ್ಯವಸ್ಥೆ ಸಂಶೋಧನೆ ಮೂಲಕ ಅಧ್ಯಯನದ ಪ್ರಕಾರ ಸರಿಸುಮಾರು 3.5 ಕೋಟಿ ಶತಕೋಟಿ ವರ್ಷಗಳ ವಿಕಸನದ ಫಲವಾಗಿ ಇಂದು ಭೂಮಿಯಲ್ಲಿ ಕಂಡುಕೊಂಡಿರುವ ಜೀವ ವೈವಿಧ್ಯತೆಯಲ್ಲಿ ದಶಲಕ್ಷ ವಿವಿಧ ಜೈವಿಕ ಪ್ರಭೇದಗಳಿವೆ. ಈ ಪರಿಸರ ಅಥವಾ ಈ ಪರಿಸರ ವ್ಯವಸ್ಥೆಯ ಜೀವವೈವಿಧ್ಯತೆಯು ಈ ಜೀವರೂಪಗಳು ಮತ್ತು ಅವುಗಳ ಆವಾಸಸ್ಥಾನಗಳ ನಡುವಿನ ಸಂಬಂಧವಾಗಿದೆ. 12ನೇ ಶತಮಾನದಲ್ಲಿ ಬಸವಣ್ಣವರೊಂದಿಗೆ ಕಲ್ಯಾಣದಲ್ಲಿದ್ದ ಶರಣ ದಸರಯ್ಯನವರು ತಮ್ಮ ಅನೇಕ ವಚನಗಳಲ್ಲಿ ಸಕಲ ಪ್ರಾಣಿಗಳೊಂದಿಗೆ ಸಸ್ಯಗಳಿಗೂ ಜೀವ ಇರುವ ಬಗ್ಗೆ ತಿಳಿಸಿದ್ದಾರೆ. ತಮ್ಮ ಈ ವಚನದಲ್ಲಿ ತರುಲತೆಗಳಲ್ಲೆಲ್ಲ ಆ ಶಕ್ತಿಯು ಅಡಗಿದ್ದು ಅದು ಎಲ್ಲರಲ್ಲಿ ಇರುವುದು. ಹಾಗಾಗಿ ದೇವರ ಪೂಜೆಗೆಂದು ಸಸ್ಯಗಳಲ್ಲಿಯ ಹೂಗಳನ್ನು ನಾನು ಕೀಳುವುದಿಲ್ಲ ಎಂದಿದ್ದಾರೆ. ಮುಂದುವರೆದು ಸಸ್ಯಗಳಿಂದ ಹೂಗಳನ್ನು ಕೀಳಿದರೆ ಅವುಗಳಿಗೂ ನೋವಾಗುವುದು ಎಂದು ತಿಳಿಸಿದ್ದಾರೆ. ಆದ ಕಾರಣ ತೊಟ್ಟು ಕಳಚಿ ಬಿದ್ದಿರುವ ಹೂಗಳನ್ನು ಮಾತ್ರ ಪೂಜೆಗೆ ಬಳಸುವೆ ಎನ್ನುವಲ್ಲಿ ಸಸ್ಯಗಳಿಗೂ ನಮ್ಮಂತೆ ನೋವು ನಲಿವು ಉಂಟು ಎಂದು 12ನೇ ಶತಮಾನದಲ್ಲಿಯೇ ದಸರಯ್ಯನವರು ಗುರುತಿಸಿದ್ದರೂ ಸಹ ನಾವುಗಳು ವಚನಗಳನ್ನ ಕೇವಲ ಭಕ್ತಿಯ ದೃಷ್ಟಿಕೋನದಿಂದ ನೋಡಿದುದರ ಪರಿಣಾಮ ದಸರಯ್ಯನವರು ಸಸ್ಯಗಳಿಗೆ ಜೀವವಿದೆ ಎಂಬ ಸಂಶೋಧನೆಯು ಮರೆಯಾಗಿ ಇಂದಿನ 19ನೇ ಶತಮಾನದ ಜಗದೀಶ್ ಚಂದ್ರ ಬೋಸರು ಸಸ್ಯಗಳಿಗೆ ಜೀವ ಇರುವುದನ್ನ ಸಂಶೋಧಿಸಿದ್ದು ಜಗತ್ ಪ್ರಸಿದ್ಧ ಆಯ್ತು. ಇನ್ನಾದರೂ ನಾವು ವಚನಗಳನ್ನ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡೋಣ, ನಮ್ಮ ಶರಣರ ಒಂದು ವಿಜ್ಞಾನವನ್ನ ಈ ಒಂದು ವಚನ ಸಾಹಿತ್ಯದ ಮೂಲಕ ಅರಿಯೋಣ ಅಂತ ಹೇಳಿಬಿಟ್ಟು ಶಿವಶರಣ ದಸರಯ್ಯನವರ ಒಂದು ಈ ವಚನ ಪ್ರಪ್ರಥಮವಾದಂತಹ ಸಸ್ಯಗಳಿಗೂ ಜೀವವಿದೆ ಎಂಬುದನ್ನ 12ನೇ ಶತಮಾನದಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಚನದ ಮೂಲಕ ನಾವು ಕಂಡುಕೊಳ್ಳಬಹುದಾಗಿದೆ. ಅದೇ ರೀತಿಯಾಗಿ ಹಡಪದ ಅಪ್ಪಣ್ಣವರ ಒಂದು ವಚನ, ಕೃಷಿ ಬೇಸಾಯದ ಜಮೀನನ್ನ ಹಸನು ಮಾಡಿ ಬಿತ್ತನೆಗೆ ಸಿದ್ಧಗೊಳಿಸುವ ಹಾಗೂ ಉತ್ತಮ ಬೀಜ ಬಿತ್ತುವ ಒಂದು ವೈಜ್ಞಾನಿಕ ವಿಶ್ಲೇಷಣೆಯನ್ನ ಅವರ ಒಂದು ವಚನದ ಮೂಲಕ ನಾವು ಕೊಂಡುಕೊಳ್ಳಬಹುದಾಗಿದೆ. ವಚನ ಯಾವ ರೀತಿಯಾಗಿದೆ ಅಂತ ಅಂದರೆ, ಹಸನ ಮಾಡಿ ಹರಿಗಿ ಹೊಲದಲ್ಲಿ ಕಸವ ಬಿತ್ತುವ ಮರುಳರಂತೆ, ಹಸನ ಮಾಡಿ ಹರಿಗಿ ಹೊಲದಲ್ಲಿ ಕಸವ ಬಿತ್ತುವ ಮರುಳರಂತೆ ವಿಷಯ ಸುಕಮ್ಮಗಳಿಗೆ ಹುಸಿಯನ್ನೇ ನುಡಿದು ಘಸನೆಗೊಳಗಾಗುವ ಮನುಜರತ್ತ ಬಲ್ಲರು ಮಹಾಗಣ ಗುರುವಿನ ನೆಲೆಯ ಮರಣ ಬಾಧೆಗೊಳಗಾದವರು ನಿಮ್ಮ ನೆತ್ತ ಬಲ್ಲರು ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ವ್ಯವಸಾಯ ಸಂಬಂಧಿ ಅಂಶಗಳು ವಚನಕಾರ ಕಾಲದಿಂದಲೇ ಹೆಚ್ಚು ಗಂಭೀರವಾಗಿ ಅಳವಡಿಕೆಗೆ ಆರಂಭವಾಗಿರುವುದೆಂದು ಹೇಳಬಹುದು. ಬರೀ ವ್ಯವಸಾಯದ ಬದುಕು ಭವನೆ ಒಕ್ಕಲಿಗರ ಚಿತ್ರಣಗಳನ್ನಷ್ಟೇ ವಚನಗಳು ಕಟ್ಟಿಕೊಟ್ಟಿಲ್ಲ, ಅದರ ಜೊತೆಗೇನೆ ಕೃಷಿ ಅರಿವನ್ನ ವೈಜ್ಞಾನಿಕ ವಿಶ್ಲೇಷಣೆಗಳನ್ನ ತಿಳಿ ಹೇಳುವ ತಂತ್ರಜ್ಞಾನ ವರ್ಗಾವಣೆ ಮಾಡುವ ಉದಾತ್ತ ಕೆಲಸಗಳನ್ನ ವಚನಗಳು ನಿರ್ವಹಿಸಿವೆ. ಈ ಹಿನ್ನೆಲೆಯಲ್ಲಿ ಹಡಪದ ಅಪ್ಪಣ್ಣವರು ತಮ್ಮ ವಚನದಲ್ಲಿ ಜಮೀನನ್ನು ಹಸನು ಮಾಡಿ ಬಿತ್ತನೆಗೆ ಸಿದ್ಧಗೊಳಿಸುವ ಬೇಸಾಯ ಕಲೆಯನ್ನ ಉಲ್ಲೇಖಿಸುತ್ತಾ ಕೃಷಿ ವಿಜ್ಞಾನದ ಹಲವಾರು ತತ್ವಗಳನ್ನ ಅಡಕವಾಗಿವೆ ಎಂದು ಹೇಳಬಹುದು. ಅದರಲ್ಲಿ ಬಿತ್ತನೆ ತಂತ್ರಜ್ಞಾನ ಆಗಿರ್ಬೋದು, ಕಳೆ ವಿಜ್ಞಾನ ಆಗಿರ್ಬೋದು, ಬೀಜ ವಿಜ್ಞಾನ, ಅಂತರ್ ಬೇಸಾಯ ತತ್ವಗಳು ಅಡಕವಾಗಿವೆ. ಸುಮಾರು 200 ವರ್ಷಗಳಿಂದೀಚೆಗೆ ವಿಜ್ಞಾನವು ನಿರ್ದಿಷ್ಟವಾಗಿ ಬೆಳೆದು ಬಂದಿದೆ. ಇಂದು ಅದು ವಿಜ್ಞಾನ ಯುಗವಾಗಿದೆ. ಅದರಲ್ಲಿಯೂ ಎಲ್ಲರೂ ಇಂದು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳುತ್ತಿದ್ದಾರೆ ಮತ್ತು ಸತ್ಯದಿಂದ ದೂರ ಸರಿಯುತ್ತಿದ್ದಾರೆ. ಮೂಲ ಶಕ್ತಿಯ ಅರಿವನ್ನ ಮರೆಯುತ್ತಿದ್ದಾರೆ. ಅದನ್ನ 12ನೇ ಶತಮಾನದಲ್ಲಿ ನಾವು ವಚನಗಳ ಮೂಲಕ ವೈಜ್ಞಾನಿಕೀಯ ಸತ್ಯಾಸತ್ಯನ್ನ ನಾವು ಈ ಒಂದು ವಚನದ ಮೂಲಕ ನಾವು ಕಾಣಬಹುದಾಗಿದೆ. ಹೊಲವನ್ನು ಹಸನ ಮಾಡಿ ಒಳ್ಳೆ ಬೀಜಗಳನ್ನು ಬಿತ್ತಬೇಕು, ಅಂದಾಗ ಒಳ್ಳೆಯ ಫಸಲು ಬರಲು ಸಾಧ್ಯ.
ಅದನ್ನ ಬಿಟ್ಟು ಕಸವನ್ನು ಹಾಕಿದರೆ ಬಹು ಬೇಗನೆ ಹಸನಾದ ಹೊಲದಲ್ಲಿ ಕಸ ಬೆಳೆದು ಬಿಡುತ್ತದೆ. ಅಂತೆಯೇ ಮನುಷ್ಯರು ಪಂಚೇಂದ್ರಿಯಗಳ ಬರಲು ಸಾಧ್ಯ. ಅದನ್ನು ಬಿಟ್ಟು ಕಸವನ್ನು ಹಾಕಿದರೆ ಬಹು ಬೇಗನೆ ಹಸನಾದ ಹೊಲದಲ್ಲಿ ಕಸ ಬೆಳೆದು ಬಿಡುತ್ತದೆ. ಅಂತೆಯೇ ಮನುಷ್ಯರು ಪಂಚೇಂದ್ರಿಯಗಳ ವಿಷಯಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ ಅರಿಷಡ್ವರ್ಗಳೆನ್ನುವ ಬೀಜಗಳನ್ನ ಬಿತ್ತಿದರೆ ಕಸವನ್ನೇ ಬೆಳೆಯಲು ಸಾಧ್ಯ. ಇವುಗಳನ್ನು ಈಡೇರಿಸಿಕೊಳ್ಳಲು ಏನೇನು ಸುಳ್ಳುಗಳನ್ನು ಹೇಳುತ್ತಾರೆಯೋ ಅದೇ ರೀತಿಯಾಗಿ ಪಂಚೇಂದ್ರಿಯಗಳ ಸುಖ ಕ್ಷಣಿಕವೆಂಬುದನ್ನು ಸಹ ಮರೆಯುತ್ತಾರೆ. ಹೃದಯವೆಂಬ ಹೊಲದಲ್ಲಿರುವ ಅರಿಷಡ್ವರ್ಗಗಳನ್ನು ಕಿತ್ತು ಹರಿಗಿ ಸ್ವಚ್ಛ ಮಾಡಿಕೊಂಡ ಮನುಷ್ಯ ಮತ್ತೆ ಅರಿಷಡ್ವರ್ಗಳೆನ್ನುವ ಬೀಜಗಳನ್ನ ಬಿತ್ತಿದರೆ ಕಸವನ್ನೇ ಬೆಳೆಯಲು ಸಾಧ್ಯ. ಏಕೆಂದರೆ ಅವೆಲ್ಲ ಕಸಗಳೇ. ಅವುಗಳನ್ನು ನಾವು ದೇಹವೆಂಬ ಹೊಲದಲ್ಲಿ ಹಾಕಿಬಿಟ್ಟರೆ ಕಸವೇ ತಾನೇ ಬೆಳೆಯಲು ಸಾಧ್ಯ. ಉತ್ತಮ ಬೆಳೆಯನ್ನು ನಿರೀಕ್ಷಿಸಲು ಹೇಗೆ ಸಾಧ್ಯವಾಗುತ್ತದೆ? ಇಂಥವುಗಳನ್ನ ಇಟ್ಟುಕೊಂಡು ಭಗವಂತನನ್ನು ಕಾಣಲು ಹೇಗೆ ಸಾಧ್ಯವೆಂದು ಹಡಪದಪ್ಪನವರು ಕೇಳುತ್ತಾರೆ. ಬಿತ್ತನೆಯಂತೆ ಬೆಳೆ, ಬೀಜದಂತೆ ವೃಕ್ಷ. ಯಾವ ರೀತಿ ರೈತರು ಭೂಮಿಯನ್ನು ಉಳುಮೆ ಮಾಡಿ ಬೀಜ ಬಿತ್ತುತ್ತೆಯೋ ಬೆಳೆಯುತ್ತೆಯೋ ಸಹ ಹಾಗೆಯೇ ಕೈ ಸೇರುತ್ತದೆ. ಅಲ್ಲಿ ಉದಾಸೀನಕ್ಕೆ ಅಥವಾ ಅವಸರಕ್ಕೆ ಸ್ಥಾನವಿರುವುದಿಲ್ಲ. ಅದೇ ರೀತಿ ಯಾವ ಬೀಜ ಹಾಕಿದರೆ ಮರ ಹುಟ್ಟಿ ಬೆಳೆಯುತ್ತದೆಯೋ, ಬಿತ್ತನೆ ಬೀಜ ಉತ್ತಮ ಗುಣಮಟ್ಟದಿಂದ ಕೀಟ ರೋಗಾಣುಗಳಿಂದ ಮುಕ್ತವಾಗಿರಬೇಕು. ಅಂದರೆ ಸಾಮಾನ್ಯ ಅರ್ಥದಲ್ಲಿ ಬೇಡದ ಜಾಗದಲ್ಲಿ ಬರುವಂತ ಅವು ಅನಪೇಕ್ಷಿತ ಹಾಗೂ ಬೇಕಿಲ್ಲದ ಕಸದ ಸಸ್ಯಗಳು ಯಾವುದೇ ಒಂದು ಬೆಳೆಯಲ್ಲಿ ಅನಗತ್ಯ ಕಸದ ಸಸ್ಯಗಳು ಕಂಡು ಬಂದಾಗ ಅವುಗಳನ್ನ ಕಸದ ಕಳೆಗಳಂತೀವಿ. ಕಸದ ಕಳೆಗಳು ಹೊಲಗಳಲ್ಲಿ ಅಡ್ಡಿ ಇಲ್ಲದೆ ಬೆಳೆದು ಸಮಸ್ಯೆಗಳನ್ನು ಉಂಟು ಮಾಡುತ್ತಿರುತ್ತೆ. ಅವುಗಳನ್ನ ನಾವು ಬೆಳೆಗಳಲ್ಲಿ ಇರುವಂತೆ ಇವುಗಳ ಜೀವನ ಚಕ್ರ ಸಹ ಸಾಗ್ತಿರ್ತಾ ಇರುತ್ತೆ. ಹಾಗೆ ಕಳೆಗಳು ಬೆಳೆಗಳೊಂದಿಗೆ ಪೋಷಕಾಂಶಗಳು, ತೇವಾಂಶ, ಬಿಸಿಲು, ಬೆಳಕು, ಸ್ಥಳಾವಕಾಶ ಮುಂತಾಗಿ ಸ್ಪರ್ಧಿಸಿ ಅವುಗಳಿಗೆ ಲಭಿಸಬೇಕಾದ ಅಂಶಗಳನ್ನ ಕಳೆಗಳು ಬೆಳೆಗಳಿಗೆ ಸಮಸ್ಯೆಯನ್ನು ಕೊಡ್ತವೆ. ಹೀಗೆ ಭಕ್ತಿಯ ಒಂದು ನೆಲೆಯ ವಚನವಾಗಿದ್ರು ಕೂಡ ರೈತರು ಬೆಳೆಯ ಒಂದು ಆರೈಕೆ ಮಾಡೋದಕ್ಕೆ ಹೋಲಿಸಲಾಗಿದೆ. ಈ ಒಂದು ವಚನವನ್ನ ಬೆಳೆಯನ್ನು ಹಾಳು ಮಾಡುವ ಕಸಕ್ಕಿತ್ತು ಹದೆಬೇದ ನೆರೆತು ಹಸನು ಮಾಡಿ ಬೆಳೆ ಸುಳಿ ತೆಗೆದು ಬೆಳೆಯುವಂತೆ ಆರೈಕೆ ಮಾಡಬೇಕು. ಹಾಗೆ ಮಾಡಿದ್ರೆ ಮಾತ್ರ ಒಳ್ಳೆಯ ಫಲ ಪಡೆಯಲು ಸಾಧ್ಯವೆಂದು ಈ ಒಂದು ವಚನದ ಮೂಲಕ ನಮಗೆ ತಿಳಿದು ಬರುತ್ತದೆ. ಅದೇ ರೀತಿಯಾಗಿ ಬಸವಣ್ಣವರ ಒಂದು ವಚನವನ್ನ ನಾವು ನೋಡಿದಾಗ ಕೃಷಿ ಬೇಸಾಯದಲ್ಲಿ ಬೀಜ ಬಿತ್ತುವ ಉತ್ತಮ ಬೀಜಗಳ ಮಹತ್ವ ಕುರಿತು ವಿಶ್ಲೇಷಣೆಯನ್ನು ನಾವು ಕಾಣಬಹುದು. ಬೇವಿನ ಬೀಜವು ಬಿತ್ತಿ ಬೆಲ್ಲದ ಕಟ್ಟಿಯ ಕಟ್ಟಿ ಆಕಳ ಹಾಲ ನೆರೆದು ಜೇನುತುಪ್ಪ ಹೊಯ್ದಡೆ ಸಿಹಿಯಾಗಬಲ್ಲದೆ ಕೈಯಾವುದಲ್ಲದೆ ಶಿವಭಕ್ತರಲ್ಲದರ ಕೂಡೆ ನುಡಿಯಲಾಗದು ಕೂಡಲ ಸಂಗಮದ ಅಂತ ಹೇಳ್ಬಿಟ್ಟು ಇದು ಒಂದು 12ನೇ ಶತಮಾನದ ಮಹಾನ್ ಸಮಾಜ ಸುಧಾರಕರಾದಂತ ಬಸವಣ್ಣವರ ವಚನ. ನಾವು ಏನನ್ನು ಬಿತ್ತನೆ ಮಾಡುತ್ತೇವೆಯೋ ಅದನ್ನು ಮಾತ್ರ ಬೆಳೆಯಲು ಸಾಧ್ಯ ಹೊರತು ಭಿನ್ನವಾದ ಬೆಳೆಯನ್ನು ಬೆಳೆಯಲು ಸಾಧ್ಯವೇ ಇಲ್ಲ. ಬೇವನ್ನ ಬಿತ್ತಿದ ಮೇಲೆ ಅದರ ಅಂತರ್ಗತ ಗುಣವಾದ ಕಹಿ ಪಡಿಬೇಕೇ ಹೊರತು ಸಿಹಿ ಪಡೆಯಲು ಆಗುವುದಿಲ್ಲ. ಬಸವಣ್ಣವರ ಈ ಒಂದು ವಚನ ಸಾಮಾಜಿಕ, ರಾಜಕೀಯ, ಆರ್ಥಿಕ ಬದುಕಿಗೂ ಸಮರ್ಥವಾಗಿ ಅನ್ವಯವಾಗುತ್ತದೆ. ಸಾರ್ವಜನಿಕ ಬದುಕಿನಲ್ಲಿ ಎಲ್ಲವನ್ನು ಒಳಗೊಳ್ಳುವ ಉತ್ತಮ ಆಶಯಗಳನ್ನು ಬಿತ್ತಿದಾಗ ಅಂತಿಮವಾಗಿ ಎಲ್ಲವನ್ನು ಒಳಗೊಂಡ ಉತ್ತಮ ಸಂಘಟಿತ ಶಕ್ತಿ ಹೊರಹೊಮ್ಮುತ್ತದೆ. ತದ್ವಿರುದ್ಧವಾಗಿ ನಡೆದುಕೊಂಡರೆ ಫಲಿತಾಂಶಗಳು ಒಡೆದ ಕನ್ನಡಿಯಂತೆ ವಿಚಿತ್ರಕರವಾಗಿರುತ್ತವೆ. ಬೆಳೆಯನ್ನು ಬೆಳೆಯಲು ಬೀಜ ನಾಟಿ ಮಾಡಲೇಬೇಕು. ನಾವು ಎಂಥ ಬೀಜ ಬಿತ್ತುವೆವೋ ಅದಕ್ಕೆ ತಕ್ಕ ಬೆಳೆ ಬರುವುದು ಜಗದ ನಿಯಮ. ಕಹಿಯಾದ ಬೇವಿನ ಬೀಜವನ್ನು ಬಿತ್ತಿ ಆ ಮರದಲ್ಲಿ ಸಿಹಿಯಾದ ಮಾವಿನ ಹಣ್ಣು ಬಿಡಲೇಬೇಕೆಂದು ಬಯಸಿದರೆ ಮೂರ್ಖತನವಾದೀತು. ನಮಗೆ ಸಿಹಿಯಾದ ಹಣ್ಣು ಬೇಕಾದರೆ ಅದಕ್ಕೆ ಬೇಕಾದ ಬೀಜವನ್ನೇ ನೆಡಬೇಕು, ಪೋಷಿಸಬೇಕು. ನಮ್ಮ ಬಸವಣ್ಣವರು ಹೇಳುವುದು ಇದನ್ನೇ ಅಲ್ಲವೇ? ಬೆಲ್ಲದ ಕಟ್ಟಿಯ ಕಟ್ಟಿ ಬೇವಿನ ಬೀಜ ಬಿತ್ತಿ ಏನು ಫಲ? ಏನು ಬಿತ್ತುತ್ತೆಯೋ ಅದನ್ನೇ ಬೆಳೆಯುತ್ತೇವೆ. ಏನು ಆಯ್ಕೆ ಮಾಡಿಕೊಳ್ಳುತ್ತೇವೆಯೋ ಅದರಂತೆ ಪರಿಣಾಮವನ್ನು ಉಣ್ಣುತ್ತೇವೆ. ಬೇವಿನ ಬೀಜ ಬಿತ್ತಿಯಾಗಿದೆ, ಮಾವಿನ ಫಲವನ್ನು ಈಗ ಕೇಳುತ್ತೇವೆ. ಬೀಜ ಒಂದು, ಫಲ ಇನ್ನೊಂದು ಅಂದರೆ ಹೇಗೆ ಸಾಧ್ಯ? ಬಿತ್ತಿದ ಬೇವಿನ ಬೀಜಕ್ಕೆ ಆಕಳ ಹಾಲ ನೆರೆದರೇನು? ಬೆಲ್ಲದ ಕಟ್ಟಿಯ ಕಟ್ಟಿದರೇನು? ಜೇನುತುಪ್ಪವನ್ನೇ ಅದರ ಬುಡಕ್ಕೆ ಸಿರಿದರೇನು? ಕಹಿಯನ್ನು ನೀಡುವುದಲ್ಲದೆ ಸಿಹಿ ನೀಡಲು ಸಾಧ್ಯವೇ ಎಂದು ಹೇಳುತ್ತಾರೆ. ಹೀಗೆ ಬಸವಣ್ಣವರ ಈ ಒಂದು ವಚನ ಮೂಲಕ ನಾವು ಬೀಜ ವಿಜ್ಞಾನದ ಮಹತ್ವವನ್ನು ನಾವು ತಿಳಿಯಬಹುದಾಗಿದೆ. ಅದೇ ರೀತಿಯಾಗಿ ಕೃಷಿ ಬೆಳೆಗಳಿಗೆ ಅಲ್ಲಂ ಪ್ರಭುಗಳ ಇನ್ನೊಂದು ವಚನದಲ್ಲಿ ರೈತರ ಆಹಾರ ಧಾನ್ಯಗಳನ್ನ ಸಂಗ್ರಹಣೆಯ ಒಂದು ಕೊರತೆಯ ಬಗ್ಗೆ ಅವರು ವಿಶ್ಲೇಷಣೆಯನ್ನ ನಾವು ಕಾಣಬಹುದು. ವ್ಯವಸಾಯ ಮಾಡಿ
ಮನೆಯ ಬೇಯಕ್ಕೆ ಭತ್ತವಿಲ್ಲದಿದ್ದರೆ ಆ ವ್ಯವಸಾಯ ಘೋರವೇತಕ್ಕೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲಮ್ಮ ಪ್ರಭುಗಳ ಈ ಒಂದು ವಚನದಲ್ಲಿ ಆಹಾರ ರೈತರ ಒಂದು ಆಹಾರ ಧಾನ್ಯ ಸಂಗ್ರಹಣೆ ಕೊರತೆಯನ್ನ ನಾವು ಕಾಣ್ತೇವೆ. ಅಲ್ಲಮ್ಮ ಪ್ರಭುಗಳು ಈ 12ನೇ ಶತಮಾನದ ವಚನಕಾರರಲ್ಲಿ ಪ್ರಸಿದ್ಧರಾದವರು. ಬಸವಣ್ಣವರ ಸಮಕಾಲೀನರಾದ ಅಲ್ಲಮ್ಮ ಪ್ರಭುವಿನ ವಚನ ಅಂಕಿತ ಗೋಚರವಾಗಿದೆ. ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ರೈತರ ಹಿತವನ್ನು ಹಾಗೂ ಅವರ ಸುಖ ದುಃಖವನ್ನು ಬಯಸಿದ ವಚನ ಇದಾಗಿದೆ. ವಚನವು ಯಾವ ರೀತಿಯಾಗಿದೆ ಅಂತಂದ್ರೆ, ವ್ಯವಸಾಯವ ಮಾಡಿ ಮನೆಯ ಬೇಹಕ್ಕೆ ಭತ್ತವಿಲ್ಲದಿದ್ದರೆ ಆ ವ್ಯವಸಾಯವೇ ಘೋರವೇತಕಯ್ಯ. ಕ್ರಯ ವಿಕ್ರಯವ ಮಾಡಿ ಮನೆಯ ಸಂಚು ನಡೆಯದನ್ನಕ್ಕ ಆ ಕ್ರಯ ವಿಕ್ರಯದ ಘೋರವೇತಕಯ್ಯ. ಒಡೆಯನ ಓಲೈಸಿ ತನುವಿಂಗೆ ಅಷ್ಟಭೋಗವ ಪಡೆಯದಿದ್ದರೆ ಆ ಓಲಗದ ಘೋರವೇತಕಯ್ಯ. ಭಕ್ತನಾಗಿ ಬಹುಂ ನಾಸ್ತಿಯಾಗದಿದ್ದರೆ ಆ ಉಪದೇಶವ ಕೊಟ್ಟ ಗುರು ಕೊಂಡ ಶಿಷ್ಯ. ಇವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ ಗುಹೇಶ್ವರ ಲಿಂಗವತ್ತಲೇ ಹೋಗಲಿ. ಒಕ್ಕತ್ತ ಅಲ್ಲಮ್ಮ ಪ್ರಭುಗಳು ಈ ಒಂದು ತಮ್ಮ ವಚನದಲ್ಲಿ ರೈತರ ಹಿತವನ್ನು ಹಾಗೂ ಅವರ ಸುಖ ದುಃಖವನ್ನು ಬಯಸಿದ ವಚನ ಇದಾಗಿದೆ ಎಂದು ನನ್ನ ಒಂದು ಅಭಿಪ್ರಾಯವಾಗಿದೆ. ನಮ್ಮದು ಈ ಒಂದು ಕೃಷಿ ಪ್ರಧಾನವಾದ ಸಂಸ್ಕೃತಿಯಾಗಿದ್ದು, ಕೃಷಿ ಆಧಾರಿತ ಕುಟುಂಬ ವ್ಯವಸ್ಥೆ ಇಲ್ಲಿ ಮುಖ್ಯವಾಗಿದೆ. ಆ ಕೃಷಿಯು ಸಂಸಾರದ ಸ್ಥಿತಿಗತಿಯನ್ನ ಸುಧಾರಿಸದಿದ್ದರೆ ಅದುವೇ ಆ ಸಂಸಾರಕ್ಕೆ, ಅಂದರೆ ಇಲ್ಲಿ ರೈತ ಸಮುದಾಯಕ್ಕೆ ಕೇಡಾಗುತ್ತಿದ್ದನ್ನು ಈ ವಚನದಲ್ಲಿ ನಾವು ಕಂಡುಕೊಳ್ಳಲಾಗಿದೆ. ಒಕ್ಕಲುತನ ಮಾಡಿದ ರೈತನ ಮನೆಯಲ್ಲಿ ಅನ್ನ ಆಹಾರಗಳಿಗೆ ಕೊರತೆ ಇರಬಾರದು. ಬೇಸಾಯ ಮಾಡಿ ಮನೆಯ ವೆಚ್ಚಕ್ಕೆ ಊಟಕ್ಕೆ ಭತ್ತವಿಲ್ಲದೆ ಇದ್ದರೆ ಆ ರೈತನ ಜೀವನ ಅತ್ಯಂತ ಘೋರತನದಿಂದ ಕೂಡಿರುವಂಥದ್ದು. ಇಂದು ಅನೇಕ ರೈತರ ಮನೆಯಲ್ಲಿ ಇಂಥ ಒಂದು ಪರಿಸ್ಥಿತಿ ನಾವು ಕಂಡುಕೊಳ್ತೇವೆ. ಇದು ಆಧುನಿಕತೆಯ ಘೋರತನವಾಗಿದೆ ಅಂತ ನಾವು ಹೇಳಬಹುದು. ಆಹಾರದ ಒಂದು ಬೆಳೆಯನ್ನ ಹೆಚ್ಚಾಗಿ ಬೆಳೆಯಲಾಗುತ್ತದೆ, ಆದರೆ ಯಾವ ರೈತರ ಮನೆಯಲ್ಲಿಯೂ ಸಂಗ್ರಹಿಸಿಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ಇಂದು ನಿರ್ಮಾಣವಾಗಿದೆ. ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ವ್ಯವಸಾಯ ಮಾಡಿ ಮನೆಯ ಬೇಯಕ್ಕೆ ಭತ್ತವಿಲ್ಲದಿದ್ದರೆ ಆ ವ್ಯವಸಾಯ ಘೋರವೇತಕಯ್ಯ ಎಂದು ಪ್ರಶ್ನೆ ಮಾಡುತ್ತಾರೆ. ಈ ತೆರನಾದ ಲಾಭವಿಲ್ಲದ ಬೇಸಾಯಕ್ಕೆ ಕಾರಣಗಳೇನು, ಅವುಗಳನ್ನು ಸುಧಾರಿಸಿಕೊಳ್ಳುವ ಪರಿ ಯಾವುದು ಎಂಬಂತ ಪ್ರಶ್ನೆಗಳಿಗೆ ಅಲ್ಲೆಲ್ಲ ವ್ಯಕ್ತವಾಗಿರುವ ಶರಣರ ವಚನಗಳಲ್ಲಿಯ ಅಭಿವ್ಯಕ್ತಿಗಳನ್ನ ಒಂದುಗೂಡಿಸಿಕೊಂಡು ಉತ್ತರ ಕಂಡುಕೊಳ್ಳಲಿಕ್ಕೆ ತುಂಬಾ ಅದ್ಭುತವಾದಂತ ವಚನ ಇದಾಗಿದೆ ಅಂತ ಹೇಳಿ ನನ್ನ ಒಂದು ಅನುಭವವನ್ನ ತಮ್ಮ ಮೂಲಕ ನಾನು ಅಭಿವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ವರ್ಷವಿಡೀ ನಾವು ವ್ಯವಸಾಯ ಮಾಡಿ ತನ್ನ ಮನೆಯ ಬಳಕೆಗೂ ಬಿತ್ತಿ ಬೆಳೆಯುವ ರೈತರ ಮನೆಯಲ್ಲೇ ಊಟಕ್ಕಾಗಿ ಭತ್ತ ದೊರೆದಿದ್ದರೆ ಅಂತ ವ್ಯವಸಾಯ ಮಾಡುವ ಘೋರವಾದರೂ ಅತ್ತ ಕಷ್ಟವಾದರೂ ಯಾಕೆ ಬೇಕು ಎನ್ನುವಲ್ಲಿ ತಮ್ಮ ಕುಟುಂಬದ ಜಾನುವಾರುಗಳ ಬೇಡಿಕೆ ಪೂರೈಸಲು ಪೂರ್ವಜರ ಕಾಲದಿಂದ ಮಾಡುತ್ತಿದ್ದುದು ಪರಿಸರ ಸ್ನೇಹಿ ಸುಸ್ಥಿರ ಮಾದರಿ ವ್ಯವಸಾಯವಾಗಿತ್ತು. ಅಂದು ಪ್ರತಿಯೊಬ್ಬರೂ ಬಿತ್ತುವುದು ಬೆಳೆಯುವುದು ರೈತರಿಗೆ ಜೀವನ ವಿಧಾನವಾಗಿತ್ತು. ಹಾಗಾಗಿ ರೈತರ ಮನೆಯಲ್ಲಿ ಉಣ್ಣುವ ಧಾನ್ಯವು ಸಾಕಷ್ಟು ಪ್ರಮಾಣದಲ್ಲಿ ಇರ್ತಿತ್ತು. ದನಕರುಗಳು ಮೇಯುವ ಬಣವೆಯಲ್ಲಿ ಸಪ್ಪಿಯು ಸಾಕಷ್ಟು ಹೇರಳವಾಗಿರ್ತಿತ್ತು. ಮನೆಯಲ್ಲಿ ಹೈನುಗಾರಿಕೆ ವರ್ಷ ಪೂರ್ತಿ ತುಂಬಿ ತುಳುಕ್ತಿತ್ತು. ಇಂದು ನಾವು ಹಾಲನ್ನ ಪ್ಯಾಕೆಟ್ನಲ್ಲಿ ತಂದ್ರ ಧಾನ್ಯವನ್ನ ಆಹಾರದ ದಿನಸಿ ಅಂಗಡಿಯಲ್ಲಿ ಹುಡುಕಾಡಬೇಕಾದ ಸ್ಥಿತಿಗತಿಗೆ ಬಂದು ನಿಂತಿದ್ದೇವೆ ಎಂಬುದನ್ನ ನಮಗೆಲ್ಲರಿಗೂ ಗೊತ್ತಿರುವ ಹಾಗೂ ಇದು ನಮಗೆ ವಿಷಾದನೀಯ ಸಂಗತಿಯಾಗಿದೆ ಅಂತೇಳಿ ಈ ಒಂದು ವಚನದ ಮೂಲಕ ನಾನು ತಮಗೆ ತಿಳಿಸಲು ಬಯಸುತ್ತೇನೆ. ಈ ಒಂದು ವಚನದ ಸಾಲಿನಲ್ಲಿ ಅಲ್ಲಮ್ಮ ಪ್ರಭುಗಳು ಭೂಮಿಯನ್ನ ಉಳುಮೆ ಮಾಡಿ ಹದಗೊಳಿಸಿ ಬೀಜವನ್ನು ಬಿತ್ತಿ ಒಟ್ಟಿಲನ್ನು ಹಾಕಿ ಮಳೆ ಕೊಡದು ಬೆಳೆ ಭತ್ತ ಸಸಿಗಳನ್ನ ಪೈರು ಕಿತ್ತು ಮತ್ತೆ ನಾಟಿ ಮಾಡಿ ಹಗಲಿರಳದೆನ್ನದೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿ ಬೆಳೆದ ಭತ್ತದ ಬೆಳೆಯಿಂದ ಬೇಸಾಯರ ಕುಟುಂಬದವರಿಗೆ ವರ್ಷಕ್ಕೆ ಬೇಕಾಗುವಷ್ಟು ಮನೆಯ ದಿನನಿತ್ಯ ಆಗುವಳಿಗೆ ಕೂಳು ದೊರೆದಿದ್ದರೆ ಒಕ್ಕಲು ಮಕ್ಕಳು ಹಸಿನು ಸಂಕಟ ಜೊತೆಗೆ ಆತಂಕ, ನಿರಾಶೆ, ನೋವು, ಬಡತನ, ಬೇಗೆ, ಸಾಲದ ಹೊಡೆತ, ಸರೀಕರ ಮುಂದೆ ಆಗುವ ಅಗತ್ಯವಾದ್ರೆ ಏನು ಎಂಬ ಭಾವನೆ ಸಾಲ ಸೂಲ ಮಾಡಿ ಬೇಸಾಯಕ್ಕೆಂದು ಸುರಿದಿದ್ದ ಹಣವನ್ನು ಕಳೆದುಕೊಂಡು ಬಡತನದ ಬೀಗಲಿ ಇಂದಿಗೂ ರೈತರು ಬೇಯುತ್ತಿರುವುದು ಈ ವಚನದ ಒಂದು ಕನ್ನಡಿಯಾಗಿದೆ. ಯಾವುದೇ ರೈತರು ತಾವು ಮಾಡಿದ ಕೆಲಸದಿಂದ ತಮ್ಮ ಜೀವನಕ್ಕೆ ಬೇಕಾದದ್ದನ್ನು ತಾವು ಬಯಸಿದ್ದನ್ನು ಪಡೆದುಕೊಳ್ಳಬೇಕು. ಇಲ್ಲದಿದ್ದರೆ ಆ ಕೆಲಸಕ್ಕೆ ಮಾಡಿದ ಮೈಮನಗಳ ದುಡಿಮೆ, ತೊಡಗಿಸಿದ ಹಣ ಮತ್ತು ಬಳಸಿದ ಸಮಯವೆಲ್ಲವೂ ಹಾಳಾಗುವುದಲ್ಲದೆ ರೈತರಿಗೆ ಹೆಚ್ಚಿನ ಆತಂಕ, ನಿರಾಶೆ, ಸಂಕಟವನ್ನ ನೀಡಿ ಬದುಕನ್ನ ಹಿಂಡುತ್ತದೆ. ಆದ್ದರಿಂದ ಯಾವುದೇ ಒಂದು ಕೆಲಸವನ್ನು ಕೈಗೊಳ್ಳುವ ಮುನ್ನ ರೈತರು ಅದರ ಆಗುಹೋಗುಗಳ ಬಗ್ಗೆ ಹಾಗೂ
ಮನೆಯ ಜನರ ನೋವು ಪವನೆಗಳ ನಿವಾರಣೆ ಬಗ್ಗೆ ಮುನ್ನೆಚ್ಚರಿಕೆಯನ್ನ ಹೊಂದಿರಬೇಕೆಂಬುದನ್ನ ಅಲ್ಲಮ ಪ್ರಭುಗಳು ಈ ಒಂದು ವಚನದ ಮೂಲಕ ನಮಗೆ ತಿಳಿಸಿಕೊಡುತ್ತಾರೆ. ಒಟ್ಟಿನಲ್ಲಿ ಕೃಷಿಯಲ್ಲಿ ಲಾಭ ಸಿಗದಿದ್ದರೆ ಒಕ್ಕಲುತನ ವ್ಯರ್ಥ ಎಂಬುದು ಈ ವಚನದೊಳಗಿರುವ ಧ್ವನಿಯಾಗಿದೆ ಎಂದು ಹೇಳಬಹುದು. ರೈತರ ಬದುಕು ಪ್ರಕೃತಿಯ ಈ ನಿಸರ್ಗದ ಪ್ರತಿಕೂಲ ವಾತಾವರಣದಲ್ಲಿ ಋತುಮಾನ ತಕ್ಕಂತೆ ಮಳೆಯೇ ಇಲ್ಲ, ಮಳೆಯಿಲ್ಲದೆ ಬೆಳೆ ಇಲ್ಲ, ಬೆಳೆಯಿಲ್ಲದೆ ರೈತರ ಜೀವನವಿಲ್ಲ, ರೈತರ ಜೀವನವಿಲ್ಲದೆ ಹೋದರೆ ನಮಗೆಲ್ಲರಿಗೂ ಅನ್ನವೇ ಇಲ್ಲವೇ ಇಲ್ಲ. ನಮಗೆಲ್ಲರಿಗೂ ಆಹಾರದ ಕೊರತೆಯಾದರೆ ಹಸಿವಿನ ನೋವು, ಅದರ ವೇದನೆ ಹೇಳುತ್ತಿರುವಾಗಿದೆ. ನಮ್ಮೆಲ್ಲರ ಬದುಕು ರೈತರ ಮೇಲೆ ಅವಲಂಬಿತವಾಗಿದೆ. ರೈತರು ವ್ಯವಸಾಯ ಮಾಡದಿದ್ದರೆ ನಮ್ಮ ಬದುಕು ಶೋಚನೀಯ, ಅದು ಎಲ್ಲರಿಗೂ ಗೊತ್ತಿರುವ ಸತ್ಯ. ಒಟ್ಟಿನಲ್ಲಿ ವಚನದ ಆಶಯದ ಪ್ರಕಾರ ರೈತರಿಗೆ ಆಸರೆಯಾಗುವ ಯೋಜನೆಗಳು, ಲಾಭ ತರುವ ಕೃಷಿ ಅಭಿವೃದ್ಧಿ ಚಿಂತನೆಗಳು, ಕೃಷಿ ಸಂಶೋಧನೆಯ ಉತ್ತೇಜಿತ ತರಬೇತಿ ಕಾರ್ಯಕ್ರಮಗಳು, ಕೃಷಿ ಸೌಲಭ್ಯಗಳು ದೊರೆಯುವಂತಾಗಲಿ, ಉತ್ತಮ ಬೀಜ ಗೊಬ್ಬರಗಳು ಲಭಿಸಲಿ, ರೈತರಿಗೆ ಅನೇಕ ಸೌಲಭ್ಯಗಳು ದೊರೆಯುವಂತಾಗಲಿ, ರೈತರ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಎಂದು ಹೇಳುತ್ತಾ ರೈತ ಸಮುದಾಯಕ್ಕೆ ಅಭಿವೃದ್ಧಿ ಪಥ ಹೊಂದಲಿ ಎಂದು ಹೇಳಲು ಇಷ್ಟಪಡುತ್ತೇನೆ. ಅದೇ ರೀತಿಯಾಗಿ ಒಡೆಹುಲ್ಲು ಬಂಕನ್ನವರು ಬೀಜ ಬಿತ್ತುವ, ಬೆಳೆ ಕಟಾವು, ರಾಶಿ ಮಾಡುವಿಕೆ ಮತ್ತು ಧಾನ್ಯ ಸಂಗ್ರಹಣೆ ಹೀಗೆ ಬೇಸಾಯದ ಒಂದು ಸಮಗ್ರದ ಪ್ರಕ್ರಿಯೆಯ ಒಂದು ವಿಶ್ಲೇಷಣೆಯನ್ನ ನಾವು ಕಾಣಬಹುದಾಗಿದೆ. ಧರೆಯ ಮೇಲೆ ಬಿದ್ದ ಬೀಜ ಧರೆಯಲ್ಲೇ ಅಳಿದು ಆಕಾಶದಲ್ಲಿ ಫಲವಾಯಿತು. ಆ ಫಲವ ಬಯಲಕಣದಲ್ಲಿ ಒಕ್ಕಿ ಮನದ ಹಗೆಯದಲ್ಲಿ ತುಂಬಿ ಬಾಯಿಯ ಹಗೆಯದಲ್ಲಿ ತೆಗೆದು ಕಣ್ಣಿನ ಕೊಳಗದಲ್ಲಿ ಅಳೆಯುತ್ತಿರಲಾಗಿ ಕಂಡಕವೆಂಬುದಕ್ಕೆ ಮೊದಲೇ ಹೊರಳಡಗಿತ್ತು ಕುಂಬೇಶ್ವರ ಲಿಂಗದಲ್ಲಿದ್ದ ಜಗನ್ನಾಥನ ಅರಿಯಲಾಗಿ. ಅಂದ್ರೆ ಬೀಜ ಬಿತ್ತುವ, ಬೆಳೆ ಕಟಾವು, ರಾಶಿ ಮಾಡುವಿಕೆ ಮತ್ತು ಧಾನ್ಯ ಸಂಗ್ರಹಣೆ ಹೀಗೆ ಎಲ್ಲಾ ಒಂದು ಬೇಸಾಯದ ಪ್ರಕ್ರಿಯೆಗಳನ್ನ ಶರಣರ ಒಂದು ಭಕ್ತಿಯ ನೆಲೆಯನ್ನ ಈ ಒಕ್ಕಲುತನದಲ್ಲಿ ಬೀಜದಿಂದ ಬರುವ ಸಸಿಗೆ ಹೋಲಿಸಲಾಗಿದೆ. ಕೃಷಿಯಲ್ಲಿ ಇರ್ತಕ್ಕಂತಹ ಪವಿತ್ರ ಹಾಗೂ ಪ್ರಸಿದ್ಧವಾದ ಕಾಯಕವನ್ನ ಕೃಷಿಯರು ಲೋಕ ವೃಕ್ಷವಾದರೆ ಭಕ್ತಿಯೇ ಬೀಜ. ವೃಕ್ಷ ಸೃಷ್ಟಿಯಾಗಲು ಬೀಜದ ಅವಶ್ಯಕತೆ ಇದೆ. ಸದೃಢವಾದ ಬೀಜದಿಂದ ಉತ್ತಮ ಸಸಿ ಬೆಳೆಯಲು ಸಾಧ್ಯ ಎಂದು ಶರಣ ಬಂಕಣ್ಣನು ಹೇಳುವ ಮೂಲಕ ಭೂಮಿ ಮೇಲೆ ಬಿತ್ತಿದ ನಂತರ ಬೆಳೆಯ ಫಲವನ್ನು ಕಟಾವು ಮಾಡಿ ನಂತರ ಕಣದಲ್ಲಿ ಒಕ್ಕಿ ಎಲ್ಲಾ ಒಂದು ಸಮಗ್ರವಾದಂತಹ ಬೇಸಾಯದ ಕ್ರಮವನ್ನ ಈ ಒಂದು ವಚನದಲ್ಲಿ ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಭತ್ತದ ಬೀಜದ ವಂಶವಾಣಿಯ ಪ್ರಯಾಣದ ಜೀವ ವಿಕಾಸದ ಪ್ರಕ್ರಿಯೆಯನ್ನ ಒಡೆಹುಲ್ಲ ಬಂಕಣ್ಣವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ನೆಲದಲ್ಲೇ ಅಳೆದು ಹುಲ್ಲಿನ ಒಡಲಲ್ಲಿಯೇ ಜನಿಸಿ ಆ ಹುಲ್ಲ ತನ್ನೊಳಗಿರಿಸಿದ ಭೇದವನ್ನು ತನ್ನೊಡಲದಲ್ಲಿ ನೆಲ್ಲು ಇಲ್ಲ ಹುಲ್ಲು ಆ ಒಡಿಯಲ್ಲಿ ಅಡಗಿತ್ತೆಂದರಿಯೇ ಕುಂಬೇಶ್ವರ ಲಿಂಗದಲ್ಲಿ ಜಗನ್ನಾಥನರಿಯಲಾರೆ. ಜೀವ ವಿಕಾಸದ ಕ್ರಮದಲ್ಲಿ ಜೀವಿಗಳ ವಂಶವಾಹಿನಿಗಳು ನಿರಂತರ ಚಲನೆಯ ಪ್ರಕ್ರಿಯೆಗೆ ಒಳಪಡುತ್ತಿರುವಂತೆ ಈ ಪ್ರಯಾಣದಲ್ಲಿ ಅವು ತಮ್ಮ ಸ್ವರೂಪ ಬದಲಿಸುತ್ತಾ ಸಾಗಿ ಬೇರೆ ಫಲ ಪಡೆಯುತ್ತೆ ಹೊರತು ಎಂದೂ ನಾಶವಾಗುವುದಿಲ್ಲ. ನಿಸರ್ಗದೊಂದಿಗಿನ ಸಂಬಂಧದ ಮೂಲಕ ಈ ವೈಜ್ಞಾನಿಕ ಸತ್ಯವನ್ನು ಅರಿತಿದ್ದ ಶರಣರು ಅದನ್ನು ಅನುಭವ ಸಾಧನೆಯ ಕ್ರಮಕ್ಕೂ ಅನ್ವಯಿಸಿ ಅದರಿಂದ ಬಂದ ಫಲಿತಗಳನ್ನ ತಮ್ಮ ವಚನ ಮೂಲಕ ಕಟ್ಟಿಕೊಟ್ಟರು. ಅಂತೆಯೇ ಒಡೆಹುಲ್ಲ ಬಂಕಣ್ಣ ಇಲ್ಲಿ ವಿಕಾಸದ ಪ್ರಕ್ರಿಯೆಗೆ ಒಳಪಟ್ಟ ಭತ್ತದ ಬೀಜದ ವಂಶವಾಹಿನಿಯ ಪ್ರಯಾಣದ ಬಗ್ಗೆ ಒಂದು ನೈಜ ಚಿತ್ರನ ಕೊಡುತ್ತಾರೆ. ಭೂಮಿಗೆ ಬಿದ್ದ ಭತ್ತ ಮೊಳಕೆ ಒಡೆಯುವಾಗ ತನ್ನ ಮೂಲ ಗುಣವನ್ನ ನೆಲದಲ್ಲಿ ಅಳೆದು ಮೇಲೆ ಬೆಳೆಯುವ ಹುಲ್ಲಿನ ಒಡಲಲ್ಲಿ ಬೇರೆ ರೂಪ ಪಡೆದು ವಿಕಾಸ ಹೊಂದುತ್ತದೆ. ಈ ಹಂತದಲ್ಲಿ ನೆಲ್ಲು ಮತ್ತು ಹುಲ್ಲು ಎರಡು ಅಲ್ಲಿರುವುದಿಲ್ಲ. ಹೀಗೆ ವೈಜ್ಞಾನಿಕ ಮತ್ತು ಅನುಭಾವಿಕ ವಿಚಾರಗಳನ್ನ ಈ ಒಂದು ವಚನದ ಮೂಲಕ ನಾವು ಕಂಡುಕೊಳ್ಳಬಹುದಾಗಿದೆ. ಅದೇ ರೀತಿಯಾಗಿ ಬಸವಣ್ಣವರು ತಮ್ಮ ವಚನದಲ್ಲಿ ನೇರಳೆ ಹಣ್ಣಿನ ವ್ಯಾಪಾರದಲ್ಲಿ ಕಲಬೆರಕೆಯ ಉಲ್ಲೇಖ ನಾವು ತುಂಬಾ ಈ ವಚನವನ್ನ ಕೇಳಿರ್ತೀವಿ. ಬಸುರ ಬಾಳುವಿಗೆ ನಿಮ್ಮಲ್ಲಿ ಮಸಿಯ ಹೂಸಿ ನೆರಿಲ ಹಣ್ಣ ಮಾರುವಂತೆ ಕಾಲ ಸಾಲ ದಾರಿದ್ರ್ಯ ಕಂಜಿ ನಿಮ್ಮ ಮರೆ ಹೊಕ್ಕೆನಯ್ಯ ಆವುದು ಹುಸಿ ಎಂಬೆ ಆವುದು ಕಿರಿದೆಂಬೆ ಇದ ನೀನೇ ಬಲ್ಲೆಯ್ಯ ಕೂಡಲ ಸಂಗಮ ದೇವ ನಾನು ಉದರ ಪೋಷಕನಯ್ಯ ಅಂತ ಹೇಳ್ಬಿಟ್ಟು
ಬಸವಣ್ಣವರ ಈ ಒಂದು ವಚನವನ್ನು ನಾವು ಹಣ್ಣಿನ ವ್ಯಾಪಾರದಲ್ಲಿ ಕಲಬೆರಕೆಯ ಉಲ್ಲೇಖ ಅಂದ್ರೆ, ನಿಮ್ಮಲ್ಲಿ ಬಸುರ ಬಾಳ್ವಿಗೆ ನಿಮ್ಮಲ್ಲಿ ಮಸಿಯ ಹೂಸಿ ನೆರೆಲ ಹಣ್ಣ ಮಾರುವಂತೆ. ಅಂದ್ರೆ ಹಣ್ಣುಗಳಲ್ಲಿ ಬಣ್ಣಗಳ ಕಲಬೆರಕೆಯ ಕುರಿತಾದ ಒಂದು ಹಣ್ಣಿನ ವ್ಯಾಪಾರ ವಹಿವಾಟಿನ ವಿವರಣೆ ಹಾಗೂ ಮಾರುಕಟ್ಟೆಯಲ್ಲಿ ನಡೆಯುವ ಹಣ್ಣುಗಳ ಕಲಬೆರಕೆ ಅಂಶಗಳ ಕುರಿತು ಈ ಒಂದು ವಚನದಲ್ಲಿ ನಾವು ಗಮನವನ್ನ ಸೆಳೆಯಲಾಗಿದೆ. ಇದನ್ನು ಬಸವಣ್ಣವರು 12ನೇ ಶತಮಾನದಲ್ಲಿ ನೆರಿಲ ಹಣ್ಣಿನ ವ್ಯಾಪಾರದಲ್ಲಿ ಕಂಡುಬರುವ ಕಲಬೆರಕೆ ಹಾಗೂ ಹಣದ ಗಳಿಕೆಯಾಗಿ ಮಾಡುವ ಮೋಸದ ವ್ಯವಹಾರಿಕ ಚಿತ್ರವನ್ನ ಬಣ್ಣಿಸಿದ್ದಾರೆ. ನೆರಿಲ ಹಣ್ಣು ಕಪ್ಪಾಗಿದ್ದಷ್ಟು ರುಚಿಕರ, ಗ್ರಾಹಕರ ಕಣ್ಣಿಗೆ ರುಚಿಕರವಾಗಿದೆ ಎಂಬ ಭ್ರಮೆ ಹುಟ್ಟಿಸಲು ತನ್ನ ಬುಟ್ಟಿಯಲ್ಲಿರುವ ನೆರಿಲ ಹಣ್ಣಿಗೆ ಕಪ್ಪು ಬಣ್ಣವನ್ನ ಬಳಿದು ಮಾರಾಟ ಮಾಡುತ್ತಿದ್ದ ಹುಡುಗನ ಮೋಸದ ಕೃತ್ಯವನ್ನ ನೋಡಿ ಚಿತ್ರಿಸಿದರೂ ಅದರ ಹಿಂದೆ ಹೊಟ್ಟೆಯ ಪಾಡಿಗಾಗಿ ಮಾಡುತ್ತಿರಬಹುದೆಂಬ ಅನುಕಂಪವಿದೆ. ಇಂದಿನ ತಾಂತ್ರಿಕ ಕಾಲಘಟ್ಟದಲ್ಲಿ ವ್ಯಾಪಾರಿಗಳು ಕೆಲವೊಮ್ಮೆ ಮಾರುಕಟ್ಟೆಯಲ್ಲಿ ಹಣ್ಣುಗಳ ನೋಡಲು ತುಂಬಾನೇ ತಾಜಾತವಾಗಿರುತ್ತವೆ. ಈಗ ತಾನೇ ತೋಟಗಳಿಂದ ಹೊಲಗದ್ದೆಗಳಿಂದ ಕೊಯ್ದು ನೇರವಾಗಿ ಮಾರುಕಟ್ಟೆಗೆ ತಂದು ಮಾರುತ್ತಿದ್ದಾರೆ ಅಂದುಕೊಳ್ಳಬೇಕು, ಅಷ್ಟು ತಾಜಾ ಆಗಿರುತ್ತದೆ. ಇದನ್ನೇ ನಂಬಿ ಅರ್ಧ ಅಥವಾ 1 kg ಹಣ್ಣುಗಳನ್ನು ಖರೀದಿಸಿ ಮನೆಗೆ ಬರುತ್ತೇವೆ. ಆದರೆ ಮನೆಗೆ ಬಂದು ಆ ಹಣ್ಣನ್ನು ಕತ್ತರಿಸಿ ಒಂದು ಹೋಳನ್ನು ಮನೆಯಲ್ಲಿ ಹಿರಿಯರಿಗೆ ಹಾಗೂ ಮಕ್ಕಳಿಗೆ ಕೊಟ್ಟು ಇನ್ನೊಂದು ಹೋಳನ್ನು ಸ್ವಲ್ಪ ಹೊತ್ತು ಬಿಟ್ಟು ತಿನ್ನುವ ಅಂತ ನೋಡಿದರೆ ಹಣ್ಣಿನ ಒಳತಿರುಳಿನ ಬಿಳಿ ಭಾಗ ಕಂದು ಅಥವಾ ಗಾಢ ವರ್ಣಕ್ಕೆ ತಿರುಗುತ್ತದೆ. ಹೀಗೆ 12ನೇ ಶತಮಾನದಲ್ಲಿ ದಿನನಿತ್ಯ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳು ವಚನಗಳಲ್ಲಿ ಕಂಡುಬರುತ್ತದೆ. ಬಸುರ ಬಾಳ್ವಿಗೆ ಮಸಿಯ ಹೂಸಿ ನೆರೆಲ ಹಣ್ಣು ಮಾರುವಂತೆ ಎಂಬ ಮಾತಿನಿಂದ ಮಾರುಕಟ್ಟೆಯಲ್ಲಿನ ವ್ಯಾಪಾರದಲ್ಲಿ ನಡೆಯುತ್ತಿದ್ದ ಮೋಸ, ವಂಚನೆಗಳ ಹಾಗೂ ಕಲಬೆರಕೆಯ ಪರಿಚಯವಾಗುತ್ತದೆ. ವಚನಕಾರರು ಕಟ್ಟಿಕೊಡುವ ಅನುಭವವು ಸರಳ ಶಬ್ದಗಳಾಚಿರುವ ಅನಂತ ಅಮಿತಾನಂದವನ್ನ ಪ್ರದಾನ ಮಾಡುತ್ತದೆ. ಶರಣರು ಜನಸಾಮಾನ್ಯರಿಗೆ ಬದುಕನ್ನ ತೀವ್ರವಾಗಿ ಗಮನಿಸಿದ್ದಾರೆ. ಅಂದಿನ ಜನಜೀವನ ದೊಳದೋಟವನ್ನ ಅವರ ವಚನಗಳಲ್ಲಿ ನಾವು ಹೇರಳವಾಗಿ ಕಂಡುಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಅಲ್ಲಂ ಪ್ರಭುಗಳ ಒಂದು ಕಬ್ಬು ಬೆಳೆಗೆ ಕಪ್ಪು ಮಣ್ಣು, ಉತ್ತಮ ಮತ್ತು ಜಲ ಪ್ರಮಾಣದ ಇರುವಿಕೆಯ ಒಂದು ವಿಶ್ಲೇಷಣೆಯನ್ನು ನಾವು ಕಾಣುತ್ತೇವೆ. ವಚನವನ್ನು ನಾವು ವಿಶ್ಲೇಷಣೆ ಮಾಡಿದಾಗ, ಕಬ್ಬು ಬೆಳೆಯುವುದಯ್ಯ ಕರಿಯ ಭೂಮಿ ಇದ್ದಲ್ಲಿ, ಉಬ್ಬುಬ್ಬಿ ಬೆಳೆಯುವುದಯ್ಯ ಜಲ ಪ್ರಮಾಣವಿದ್ದಲ್ಲಿ, ದಾರಿದ್ರ್ಯವಿದ್ದಲ್ಲಿ ನಿದ್ರೆ ಬೆಳೆಯುವುದಯ್ಯ ನಮ್ಮ ಶಿವನ ಸಲೆ ಸಂದ ಶರಣರಾದ ಹಿರಿಯರಿದ್ದಲ್ಲಿ, ಬುದ್ಧಿ ಬೆಳೆಯುವುದಯ್ಯ ಜಟ್ಟಿ ಮಾಸಾಳರಿದ್ದಲ್ಲಿ, ಕಾಳಗ ಗಣವನಪ್ಪದಯ್ಯ ಇಷ್ಟ ಕಂಡು ಬೆರಗಾದ ನಮ್ಮ ಗುಹೇಶ್ವರ. ಅಲ್ಲಮ್ಮ ಪ್ರಭುಗಳು 12ನೇ ಶತಮಾನದ ವಚನಕಾರರ ಪ್ರಸಿದ್ಧರಾದವರು. ಅಲ್ಲಮ್ಮನ ವಚನ ಚಂದ್ರಿಕೆಯಲ್ಲಿ 16ಕ್ಕೂ ಹೆಚ್ಚು ಅಧಿಕ ವಚನಗಳು ಲಭ್ಯವಾಗಿವೆ. ಕಬ್ಬು ಬೆಳೆಯು ಅತ್ಯಂತ ಒಂದು ಪ್ರಾಚೀನ ಬೆಳೆ ಎಂದು ಅಲ್ಲಂಪ್ರಭುಗಳ ಈ ವಚನ ನಮಗೆ ತಿಳಿಸಿಕೊಡುತ್ತದೆ. ಕಬ್ಬು ಒಂದು ದೀರ್ಘಕಾಲಿಕ ಬೆಳೆಯಾಗಿದ್ದು ಒಮ್ಮೆ ನೆಟ್ಟರೆ ಮತ್ತೊಮ್ಮೆ ನೆಡುವ ಮೊದಲು ಸಾಮಾನ್ಯವಾಗಿ 2 ರಿಂದ 3 ಬಾರಿ ಕಟಾವು ಮಾಡಬಹುದು. ಕಬ್ಬು ಕೊಯಾಸಿ ಕುಟುಂಬದ ದೀರ್ಘಕಾಲಿಕ ಹುಲ್ಲಿನ ಬೆಳೆಯಾಗಿದೆ. ಕಬ್ಬು ಅತಿ ಉಪಯುಕ್ತ ಬಹುವಾರ್ಷಿಕ ದೈತ್ಯಾಕಾರದ ಹುಲ್ಲು, ದೀರ್ಘಕಾಲಿಕ ಹುಲ್ಲು ಆಗಿರುವುದರಿಂದ ಮುಖ್ಯವಾಗಿ ಕಬ್ಬಿನ ರಸಕ್ಕೆ ಬೆಳೆಸಲಾಗುತ್ತದೆ. ಅದರಿಂದ ಸಕ್ಕರೆಯನ್ನು ತಯಾರಿಸಲಾಗುತ್ತದೆ. ಕಬ್ಬು ಒಂದು ಮುಖ್ಯವಾದ ಆರ್ಥಿಕ ಬೆಳೆಯಾಗಿರುವುದರಿಂದ ಪ್ರಪಂಚದ ಸಕ್ಕರೆ ಉತ್ಪಾದನೆಗೆ ಕಬ್ಬಿನ ಕೊಡುಗೆ ಅಪಾರವಾಗಿದೆ. ಕರಿ ಮಣ್ಣಿನ ಭೂಮಿಯ ಫಲವತ್ತತೆ ಬಗ್ಗೆ ವಚನದಲ್ಲಿ ಅಲ್ಲಂಪ್ರಭುಗಳು ಉಲ್ಲೇಖಿಸುತ್ತಾ, ಮಣ್ಣಿನಲ್ಲಿ ಬೆಳೆ ಬೆಳೆಯುವ ಪ್ರತಿಯೊಬ್ಬ ರೈತನು ಸಹ ಮಣ್ಣಿನ ಬಣ್ಣದ ಮೇಲೆ ಅದರ ಉತ್ಪಾದನಾ ಶಕ್ತಿಯನ್ನು ತಿಳಿಯಬಹುದು ಎಂದು ಹೇಳುತ್ತಾರೆ. ಮಣ್ಣಿನ ಉತ್ಪಾದನಾ ಶಕ್ತಿ ಅದರ ಭೌತಿಕ ಗುಣಧರ್ಮದ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ಹೇಳುತ್ತಾರೆ. ಜಮೀನಿನ ಮಣ್ಣು ಜೇಡಿಯಿಂದ ಕೂಡಿದೆಯೇ, ಮರಳಿಂದ ಕೂಡಿದೆಯೇ, ಬಣ್ಣ ಹೇಗಿದೆ ಎಂಬುದನ್ನು ಪರಿಶೀಲಿಸಿ ಅದರ ಉತ್ಪಾದಕತೆಯನ್ನು ನಿರ್ಧರಿಸಬಹುದೆಂದು ಈ ವಚನವು ತಿಳಿಸಿಕೊಡುತ್ತದೆ. ಕೆಲವರು ಮಣ್ಣು ನೋಡಿಯೇ ಈ ಮಣ್ಣಿನಲ್ಲಿ ಕೃಷಿ ಮಾಡುವಾಗ ಮಣ್ಣಿನ ತರಬೇತಿಗೆ ಅನುಗುಣವಾಗಿ ಬೆಳೆಗಳನ್ನ ಹಾಕುತ್ತಾರೆ. ಕೆಲವರು ಜಮೀನು ಮಾಡುವಾಗ ಮಣ್ಣು ನೋಡಿಯೇ ಖರೀದಿ ಮಾಡುತ್ತಾರೆ. ಮಣ್ಣಿನ ಗುಣಧರ್ಮ ಯೋಗ್ಯವಾಗಿದ್ದರೆ ಮಾತ್ರ ಕೃಷಿಯ ಲಾಭದಾಯಕ ಎನ್ನುವ ತತ್ವವು ಈ ಒಂದು ವಚನದಲ್ಲಿ ಅಡಕವಾಗಿರುವುದನ್ನು ನಾವು ಗಮನಿಸಬಹುದಾಗಿದೆ. ಅಲ್ಲಮ್ಮ ಪ್ರಭು ತಮ್ಮ ಈ ಒಂದು ವಚನದಲ್ಲಿ ಕಬ್ಬು ಬೆಳೆಯುವುದಯ್ಯ ಕರಿಯ ಭೂಮಿ ಇದ್ದಲ್ಲಿ ಎಂದು ಹೇಳುವಲ್ಲಿ ಅದರ ವಿಶೇಷತೆಯನ್ನು ನೋಡಿದಾಗ ಕಬ್ಬು ಬೆಳೆಯ ಬೆಳವಣಿಗೆಗೆ ಕರಿಯ ಮಣ್ಣು ಉತ್ತಮ ಮತ್ತು ಶ್ರೇಷ್ಠ ಎಂದು ಬಣ್ಣಿಸಿದ್ದಾರೆ. ಕಪ್ಪು ಮಣ್ಣು ಪೋಷಕಾಂಶಗಳು ಹಾಗೂ ಖನಿಜಗಳಿಂದ ಸಮೃದ್ಧವಾಗಿದೆ. ಏಕೆಂದರೆ ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುವ ಸಾಮರ್ಥ್ಯದಿಂದಾಗಿ ಕೃಷಿ ಉತ್ಪಾದನೆಗೆ ಬಳಸಬಹುದು. ಕಪ್ಪು ಮಣ್ಣು ನೀರನ್ನು ಹಿಡಿದಿಟ್ಟುಕೊಳ್ಳುವ ಪ್ರಬಲ ಸಾಮರ್ಥ್ಯವನ್ನು ಹೊಂದಿದೆ. ಕಪ್ಪು ಮಣ್ಣಿನಲ್ಲಿ ಬೆಳೆದ ಮರಗಳು
ಆಳವಾದ ಬೇರಿನ ವ್ಯವಸ್ಥೆಯನ್ನ ಹೊಂದಿರುತ್ತವೆ, ಏಕೆಂದರೆ ಅವುಗಳು ಅಂತರ್ಜಲವನ್ನು ಸುಲಭವಾಗಿ ತಲುಪಲು ಸಾಧ್ಯವಾಗುತ್ತದೆ. ಕಬ್ಬನ್ನು ಫಲವತ್ತಾದ, ಚೆನ್ನಾಗಿ ನೀರು ಬಸಿಯುವ ಹಾಗೂ ಮಾಧ್ಯಮ ಕಪ್ಪು ಮಿಶ್ರಿತ ಮಣ್ಣು ಭೂಮಿಗಳಲ್ಲಿ ಈ ಬೆಳೆಯನ್ನ ಯಶಸ್ವಿಯಾಗಿ ಬೆಳೆಯಬಹುದು ಎಂದು ಹೇಳುವರು. ನೀರು ಬಸಿದು ಹೋಗುವಂತಹ ಈ ಬೆಳೆಗೆ ಸೂಕ್ತವಾಗಿದ್ದು 6.5ರಿಂದ 7.5ವರೆಗೆ ಸಸಾರ ಹೊಂದಿದ ಭೂಮಿ ಸೂಕ್ತವಾಗಿದೆ ಅಂತ ಹೇಳಿ ಎಂದು ಕೃಷಿ ವಿಜ್ಞಾನ ಅಭಿಪ್ರಾಯವಾಗಿದೆ. ಕಬ್ಬನ್ನು ಮರಳು ಮಿಶ್ರಿತ ಮಣ್ಣಿನಿಂದ ಹಿಡಿದು ಜೇಡಿ ಮಣ್ಣಿನವರೆಗೆ ಎಲ್ಲಾ ರೀತಿಯ ಮಣ್ಣಿನಲ್ಲಿ ಬೆಳೆಯಬಹುದು. ಆದಾಗ್ಯೂ ಚೆನ್ನಾಗಿ ಬರಿದಾದ ಮಣ್ಣಿನಲ್ಲಿ ಇದು ಉತ್ತಮವಾಗಿ ಬೆಳೆಯುತ್ತದೆ. ಸಾಕಷ್ಟು ನೀರಾವರಿ ಸೌಲಭ್ಯಗಳನ್ನು ಒದಗಿಸಿದ ಹಗುರವಾದ ಮಣ್ಣಿನಲ್ಲಿ ಮತ್ತು ಸರಿಯಾದ ಒಳಚರಂಡಿ ಮತ್ತು ಸಾವಯವ ಪದಾರ್ಥಗಳ ಸೇರ್ಪಡೆಯೊಂದಿಗೆ ಭಾರಿ ಜೇಡಿ ಮಣ್ಣಿನ ಮೇಲೆ ಇದನ್ನು ಯಶಸ್ವಿಯಾಗಿ ಬೆಳೆಸಬಹುದು. ಲವಣಯುಕ್ತ, ಕ್ಷಾರೀಯ, ಆಮ್ಲೀಯ ಮಣ್ಣುಗಳು ಕಬ್ಬಿಗೆ ಸೂಕ್ತವಲ್ಲ. ಕಬ್ಬು ಬೆಳೆಯಲು ಮಣ್ಣನ್ನು ಅವುಗಳ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣದಿಂದ ನೋಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಚನ ನಮಗೆ ಮಾರ್ಗದರ್ಶನ ನೀಡುತ್ತದೆ. ಅಲ್ಲಮ ಪ್ರಭುಗಳು ತಮ್ಮ ಈ ಒಂದು ವಚನದಲ್ಲಿ ಉಬ್ಬುಬ್ಬಿ ಬೆಳೆಯುವುದಯ್ಯ ಜಲ ಪ್ರಮಾಣವಿದ್ದಲ್ಲಿ ಎಂದು ಹೇಳುವಲ್ಲಿ ಅದರ ವಿಶೇಷತೆಯನ್ನು ನೋಡಿದಾಗ ಕಬ್ಬು ಬೆಳೆಯ ಬೆಳವಣಿಗೆಗೆ ಹನಿ ನೀರಾವರಿ ಪದ್ಧತಿಯನ್ನ ಮಾಡುವ ಮೂಲಕ ನಿಯಮಿತವಾದ ನೀರಿನ ಪ್ರಮಾಣವನ್ನು ಬಳಕೆ ಮಾಡಿ ರೈತರು ಕೃಷಿ ಭೂಮಿಯಲ್ಲಿ ಕಬ್ಬನ್ನು ಉತ್ತಮ ಫಸಲು ಪಡೆಯಲು ಸಾಧ್ಯವಿದೆ ಎಂದು ಹೇಳುವರು. ಕಬ್ಬು ಮುಖ್ಯವಾಗಿ ವಾಣಿಜ್ಯ ಬೆಳೆಯಾಗಿರುವುದರಿಂದ ಹನಿ ನೀರಾವರಿ ಪದ್ಧತಿ ಮೂಲಕ ಸುಲಭವಾಗಿ ಅಳವಡಿಸಿಕೊಳ್ಳಬಹುದು. ಹನಿ ನೀರಾವರಿ ಪದ್ಧತಿಯಲ್ಲಿ ನೀರನ್ನು ಉಳಿತಾಯ ಮಾಡಬಹುದಲ್ಲದೆ ವಿದ್ಯುತ್, ರಸಗೊಬ್ಬರ ಮತ್ತು ಕೃಷಿ ಕಾರ್ಮಿಕರ ವೆಚ್ಚವನ್ನ ಕಡಿಮೆ ಮಾಡಬಹುದು. ಕಬ್ಬಿನಲ್ಲಿ ಹನಿ ನೀರಾವರಿಯನ್ನ ಅಳವಡಿಸುವುದರಿಂದ ಖರ್ಚು ಹೆಚ್ಚಾದರೂ ಉಳಿತಾಯವಾದ ನೀರಿನಿಂದ ನೀರಾವರಿ ಕ್ಷೇತ್ರವನ್ನು ದ್ವಿಗುಣಗೊಳಿಸಿ ಇದರ ವೆಚ್ಚವನ್ನು 2ರಿಂದ 3 ವರ್ಷಗಳಲ್ಲಿ ಮರಳಿ ಪಡೆಯಬಹುದು. ಆದ್ದರಿಂದ ಕಬ್ಬಿನಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಸೂಕ್ತವಾಗಿ ಅಳವಡಿಸಿಕೊಳ್ಳಲು ಅಲ್ಲಮ ಪ್ರಭುಗಳು ಈ ಒಂದು ವಚನವು ಕಬ್ಬು ಬೆಳೆಗೆ ಕಪ್ಪು ಮಣ್ಣು, ಉತ್ತಮ ಮತ್ತು ಜಲ ಪ್ರಮಾಣದ ಇರುವಿಕೆಯ ವಿಶ್ಲೇಷಣೆಯನ್ನ ಈ ಒಂದು ವಚನ ಮೂಲಕ ನಾವು ಕಂಡುಕೊಳ್ಳಬಹುದಾಗಿದೆ. ಅದೇ ರೀತಿಯಾಗಿ ಬಸವಣ್ಣವರ ಒಂದು ಕೃಷಿಯಲ್ಲಿ ಕಳೆ ನಿರ್ವಹಣೆಯ ಒಂದು ವೈಜ್ಞಾನಿಕ ಪ್ರಕ್ರಿಯೆಯ ವಿಶ್ಲೇಷಣೆಯನ್ನು ನಾವು ಕಾಣಬಹುದಾಗಿದೆ. ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ಎನ್ನುವ ಗುಣವೆಂಬ ಕಸವ ಕಿತ್ತು ಸಲಹೆಯ ಲಿಂಗ ತಂದೆ ಸುಳಿದೆಗೆದು ಬೆಳೆವೇನು ಕೂಡಲ ಸಂಗಮ ದೇವ ಅಂತ ಹೇಳಿಬಿಟ್ಟು ಕೃಷಿಯಲ್ಲಿ ನಾವು ಕಳೆಯ ಒಂದು ನಿರ್ವಹಣೆಯ ಕುರಿತಾದಂತಹ ಒಂದು ವೈಜ್ಞಾನಿಕ ಪ್ರಕ್ರಿಯೆಯ ವಿಶ್ಲೇಷಣೆಯನ್ನ ಈ ಒಂದು ವಚನದಲ್ಲಿ ನಾವು ಕಾಣಬಹುದಾಗಿದೆ. 12ನೇ ಶತಮಾನದಲ್ಲಿನ ಒಂದು ಸಮುದಾಯಗಳ ಜೀವನ ನಿರ್ವಹಣೆಯ ಪ್ರಧಾನ ಕಸುಬಾಗಿದ್ದ ಕೃಷಿ ಮತ್ತು ಅದರ ವಿಧಾನಗಳನ್ನು ಕುರಿತು ಅಂದಿನ ವಚನಕಾರರಿಗೆ ಕೃಷಿಯ ಒಂದು ಅಂತರ್ಗತ ತತ್ವವನ್ನ ಆಹ್ವಾನಿಸಿ ತಮ್ಮ ವಚನಗಳಲ್ಲಿ ಅದಕ್ಕೆ ಪಾರಮಾರ್ಥಿಕ ಅರ್ಥವನ್ನ ಜೋಡಿಸಿ ತಿಳಿಸಿಕೊಡ್ತಾರೆ. ಇದು ನಿಜಕ್ಕೂ ಗಮನಿಸಬೇಕಾದದ್ದು. ಒಂದರ್ಥದಲ್ಲಿ ವಚನಕಾರರು ಕೃಷಿ ಜ್ಞಾನವನ್ನ ಅನ್ವಯಿಕ ಜ್ಞಾನವನ್ನಾಗಿಸುತ್ತಾರೆ. ವಿಜ್ಞಾನದ ಅನ್ವಯಿಕತೆಯೇ ತಂತ್ರಜ್ಞಾನ. ಈ ದೃಷ್ಟಿಯಿಂದ ವಚನಗಳಲ್ಲಿನ ವಿಜ್ಞಾನವನ್ನು ನಾವು ಇಲ್ಲಿ ಸಮೀಕರಿಸಬಹುದು. ಬೆಳೆಯು ಉತ್ತಮವಾಗಿ ಬೆಳೆದು ಹೆಚ್ಚಿನ ಇಳುವರಿ ಬರಬೇಕಾದರೆ ಫಲದಲ್ಲಿ ಕಳೆಗಳು ಇರಬಾರದು ಎನ್ನುವುದು ಆಧುನಿಕ ಕೃಷಿ ಪದ್ಧತಿ ಪ್ರತಿಪಾದನೆ. ಕಸವನ್ನು ಬೆಳೆಯಗೊಟ್ಟರೆ ಮೂಲ ಬೆಳೆಗೆ ದೊರಕಬೇಕಾದ ಮಣ್ಣಿನಲ್ಲಿನ ಪೋಷಕಾಂಶಗಳು ಹಂಚಿ ಹೋಗುತ್ತವೆ. ಪೈಪೋಟಿಗಿಳಿಯುವ ಕಳೆಯು ಮೂಲ ಬೆಳೆಯ ಬೆಳವಣಿಗೆಯನ್ನ ಸಾಕಷ್ಟು ಕುಂಠಿತಗೊಳಿಸಿ ಹಾನಿಯುಂಟು ಮಾಡುತ್ತವೆ. ಈ ತತ್ವವನ್ನೇ ಆಧರಿಸಿ ರೂಪಕವನ್ನಾಗಿ ಬಸವಣ್ಣವರು ಬಹು ಸುಂದರವಾಗಿ ಅಳವಡಿಸಿಕೊಂಡು ವಚನವೊಂದರಲ್ಲಿ ಹೀಗೆ ಹೇಳಿದ್ದಾರೆ. ವಚನದಲ್ಲಿ ಬೇಸಾಯ ಶಾಸ್ತ್ರದ ವಿವಿಧ ತತ್ವಗಳು ಅಡಕವಾಗಿವೆ. ಅವುಗಳಲ್ಲಿ ಮಣ್ಣು ವಿಜ್ಞಾನ, ಭೂ ಫಲವತ್ತತೆ ವಿಜ್ಞಾನ, ಭೂ ಉತ್ಪಾದಕತೆ ಶಾಸ್ತ್ರ ಎಲ್ಲಾ ಒಂದು ವಿಚಾರಧಾರೆಗಳನ್ನ ಈ ಒಂದು ವಚನದಲ್ಲಿ ನಾವು ಕಂಡುಕೊಳ್ಳಬಹುದಾಗಿದೆ. ಒಟ್ಟಾರೆಯಾಗಿ ಕಳೆ ಶಾಸ್ತ್ರ ಮತ್ತು ನೇರ ವಿಜ್ಞಾನ ಪ್ರಕಾರ ಬೆಳೆಯ ಪ್ರಾರಂಭದ ಅವಧಿಯಲ್ಲಿ ಅಲ್ಲಿ ಹುಟ್ಟಿ ಬರಬಹುದಾದಂತ ಬೆಳೆಗೆ ಪ್ರಳಯ ತರಬಹುದಂತ ಕಸಗಳನ್ನ ಕೈಯಿಂದಾಗ್ಲಿ, ಅಂತರ ಬೀಸದಿಂದಾಗ್ಲಿ ಅಥವಾ ರಾಸಾಯನಿಕ ಕಳೆನಾಶಕಗಳಿಂದ ನಿಲ್ಲಿಸೋದ್ರೆ ಕೃಷಿಕ ತನ್ನ ಸಂಪೂರ್ಣ ಬೆಳೆಯನ್ನು ಕಳೆದುಕೊಳ್ಳುತ್ತಾನೆ ಅಂತ ಹೇಳ್ಬಿಟ್ಟು ಒಂದು ಒಟ್ಟಾರೆ ಈ ಒಂದು ವಚನ ಮೂಲಕ ನಾವು
ಕಳೆ ನೀರಿನ ಬಗ್ಗೆ ಈ ವಚನದ ಮೂಲಕ ನಾವು ಕಂಡುಕೊಳ್ಳಬಹುದಾಗಿದೆ. ಇನ್ನೊಂದು ಸಾಕಷ್ಟು ಸುಮಾರು ವಚನಕಾರರ ಒಂದು ಸುಮಾರು ವಿಷಯಗಳ ವಚನಗಳನ್ನು ಸಾಕಷ್ಟು ಇನ್ನೂ ಹೇಳಬಹುದಾಗಿದೆ. ಮೇಡಮ್ ಅವರೇ, ಹಲೋ, ನಮಸ್ಕಾರ ಮೇಡಮ್ ಅವರೇ. ಸರ್ ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ನಡೀತಾ ಮೇಡಮ್, ಇನ್ನು ಮುಂದುವರ್ಸ್ಬೋದ್ರಿ? ಇನ್ನೊಂದು 2-3 ಮಿನಿಟ್ಸ್ ಅಲ್ಲಿ ಕನ್ಕ್ಲೂಡ್ ಮಾಡಿ ಸರ್ ಪ್ಲೀಸ್. ಇನ್ನು ಸಾಕಷ್ಟು ಬೇರೆ ಬೇರೆ ರೀತಿ ಆದಂತ ಇನ್ನು ಸಾಕಷ್ಟು ವಚನಕಾರ ಸಾಕಷ್ಟು ಅದಾವ ಮೇಡಮ್ ಅವರೇ. ಇದು ಮುಗಿಯಾದ ಕತೆ ರೀ ಮೇಡಮ್ ಅವ್ರೆ. ಇನ್ನು ಸಾಕಷ್ಟು ವಚನಗಳನ್ನ ಓಕೆ ಸರ್, 5 ನಿಮಿಷ ಕನ್ಕ್ಲೂಡ್ ಮಾಡಿ ಸರ್. ಇನ್ನೊಂದು ಎಪಿಸೋಡ್ ಅಲ್ಲಿ ತಗೊಂಡ್ರೆ ಆಯ್ತು ನೆಕ್ಸ್ಟ್. ಹೌದಾ ಮೇಡಮ್ ಅವ್ರೆ? ಲಾಸ್ಟ್ ಯಾಕಂದ್ರೆ ಇದು ಸ್ಟಾರ್ಟಿಂಗ್ ಬಸವಣ್ಣವರು ಮತ್ತೆ ಅಲಂಪ್ರಭುಗಳು ಸ್ಟಾರ್ಟಿಂಗ್ ಆಗ್ಬಿಟ್ಟವ್ರಿ. ಇನ್ನು ಸಾಕಷ್ಟು ವಚನಕಾರದ್ದು ಇನ್ನು ಮುಂದಿನ ದಿನಗಳಲ್ಲಿ ಅದಾವ್ರಿ ಅವು. ಓಕೆ ಸರ್, ಓಕೆ ಸರ್. ಹಾಗಾಗಿ ಒಟ್ಟಾರೆಯಾಗಿ ನಮ್ಮ ವಚನ ಸಾಹಿತ್ಯವನ್ನು ನಾವೆಲ್ಲರೂ ಅಪ್ಪ ಬಸವಾದಿ ಶರಣರ ಕಾಲದಿಂದಲೂ ವಚನ ಕ್ರಾಂತಿಯನ್ನ ನಾವು ಕಂಡುಕೊಂಡಾಗ ವಚನ ಸಾಹಿತ್ಯದಲ್ಲಿ ಏನಿಲ್ಲ ಅಂತಂತಾರೆ, ಎಲ್ಲವೂ ಇದೆ. ನಾವು ವಚನಗಳನ್ನ ಪ್ರತಿಯೊಬ್ಬರು ಅಧ್ಯಯನ ಮಾಡಬೇಕು, ವಚನಗಳನ್ನ ಪ್ರತಿಯೊಬ್ಬರಿಗೆ ತಿಳಿಸ್ಕೊಡ್ಬೇಕು. ವಚನದಲ್ಲಿ ಸಾಕಷ್ಟು ನಾನು ಕಂಡುಕೊಂಡಂತೆ ವಚನ ಸಾಹಿತ್ಯವನ್ನ ವೈಜ್ಞಾನಿಕ ರೀತಿಯಲ್ಲಿ ನೋಡಿದಾಗ ಸಾಕಷ್ಟು ವಿಜ್ಞಾನಗಳಕ್ಕೆ ಸಂಬಂಧಪಟ್ಟಂತ ಸಾವಿರಾರು ವಚನಗಳನ್ನ ನಾವು ಈ ಒಂದು ಕೃಷಿ ವಿಜ್ಞಾನ ಅಲ್ಲದೆ ತಾಂತ್ರಿಕವಾಗಿ ಎಲ್ಲಾ ಅಧ್ಯಯನಗಳನ್ನ ನಾವು ಕಂಡುಕೊಳ್ಳಬಹುದಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಸಾವಿರಾರು ವಚನಗಳು ಈ ಕೃಷಿಯಲ್ಲಿ ತುಂಬಾ ವಚನಗಳನ್ನ ನಾವು ಕಂಡುಕೊಳ್ಳಬಹುದು. ಕೇವಲ ಸಮಯದ ಒಂದು ಅಭಾವದಾಗಿರ್ಬೋದು. ಹಾಗಾಗಿ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಈ ಒಂದು ವಚನ ಅಧ್ಯಯನ ವೇದಿಕೆಯ ಗೂಗಲ್ ಮೀಟ್ ಶರಣರ ಚಿಂತನ ಮಾಲಿಕೆಯಲ್ಲಿ ನಾವು ಶರಣರ ವಚನಗಳ ಕೃಷಿ ಕಾಯ ಕುರಿತಾದ ಇಂದಿನ ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಬಸವ ತತ್ವ ಮತ್ತು ವಚನ ಪ್ರಸಾರ ವೇದಿಕೆಯಾದ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ಒಂದು ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ಶರಣರ ವಚನ ಕೃಷಿ ಕಾಯಕ ಸಾಮೂಹಿಕ ಚಿಂತನ ಮತ್ತು ಸಂವಾದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನಮಗೆ ಅವಕಾಶ ಕೊಟ್ಟಿರಿ. ಈ ಒಂದು ಅವಕಾಶದಲ್ಲಿ ನಾನು ಕೇವಲ ಬೆರಳೆಣಿಕೆಯಷ್ಟು ವಚನಗಳನ್ನು ಮಾತ್ರ ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸಿದ್ದೇನೆ. ಇನ್ನೂ ಸಾವಿರಾರು ವಚನಗಳನ್ನು ನಾನು ದಿನ ಬೆಳಗಾದ್ರೆ 24 ತಾಸುಗಳಲ್ಲಿ ನಾನು ಕೇವಲ ನನ್ನ ಜೀವನವೇ ಒಂದು ವಚನಗಳಲ್ಲಿ ಕೃಷಿ ವಿಜ್ಞಾನ ಒಂದು ವೈಜ್ಞಾನಿಕತೆ ನೆಲೆಗಟ್ಟಿನೊಳಗೆ ನಾನು ವಿಶ್ಲೇಷಣೆ ಮಾಡ್ತಾ ಇರ್ತೇನೆ. ಬೇರೆ ವಿಚಾರಗಳನ್ನು ಯಾವುದು ನಾನು ವಚನಗಳಲ್ಲಿ ಮಾಡ್ತಾ ಇಲ್ಲ. ಕೇವಲ ಸಾಕಷ್ಟು ಈಗ ಒಂದು ಸುಮಾರು ಒಂದು 200ಕ್ಕಿಂತ 300 ವಚನಗಳನ್ನ ನಾನು ವಿಶ್ಲೇಷಣೆ ಮಾಡಿ ಪುಸ್ತಕ ರೂಪದಲ್ಲಿ ಮುಂದಿನ ದಿನದಲ್ಲಿ ತಮ್ಮ ಸಮ್ಮುಖದಲ್ಲಿ ತರಲಿಕ್ಕೆ ಇಷ್ಟಪಡುತ್ತೇನೆ. ತಾವೆಲ್ಲರೂ ಈ ಒಂದು ಮುಂದಿನ ದಿನಗಳಲ್ಲಿ ಹೀಗೆ ನನಗೆ ಅವಕಾಶ ಮಾಡಿಕೊಟ್ಟರೆ ಈ ವಚನ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಕೃಷಿ ವೈಜ್ಞಾನಿಕತೆ ಇಲ್ಲಿರ್ತಕ್ಕಂಥ ಹಲವಾರು ಅಂಗಗಳನ್ನ ವಿಷಯಗಳನ್ನ ಅಧ್ಯಾಯಗಳನ್ನ ಈ ಒಂದು ರಾಜ್ಯದ ತುಂಬಾ ರಾಷ್ಟ್ರದ ತುಂಬಾ ಅಪ್ಪ ಬಸವಣ್ಣವರ ಒಂದು ವಚನಗಳನ್ನ ಹಲವಾರು ಶರಣರ ವಚನಗಳನ್ನ ನಾನು ಮುನ್ನೆಲೆ ತರಲಿಕ್ಕೆ ಈ ವೇದಿಕೆ ಮೂಲಕ ಹಲವಾರು ವೇದಿಕೆಗಳಲ್ಲಿ ಇಷ್ಟಪಡುತ್ತೇನೆ. ಮುಂದಿನ ದಿನಗಳಲ್ಲಿ ತಾವು ಅವಕಾಶ ಕೊಡುತ್ತೀರಿ ಅಂತ ಹೇಳ್ಬಿಟ್ಟು ಇಷ್ಟಪಡುತ್ತೇನೆ. ಈ ಒಂದು ವೇದಿಕೆ ಮೂಲಕ ವಚನಗಳಲ್ಲಿ ಕೇವಲ ನಾನು ಕೃಷಿಯನ್ನ ಮಾತ್ರ ವಿಶ್ಲೇಷಣೆ ಮಾಡಿದ್ದೀನಿ. ಪಾರಮಾರ್ಥಿಕ, ಅನುಭಾವಿಕ, ಲೌಕಿಕ ತತ್ವಜ್ಞಾನವನ್ನ ನಾನು ಮರೆಮಾಚಿದ್ದರೆ ಅದನ್ನು ತಾವೆಲ್ಲರೂ ಮನ್ನಿಸಬೇಕು, ಪರಿಗಣಿಸಬೇಕು. ಯಾಕಂದ್ರೆ ನಾನು ಮಾತ್ರ ಈ ವೇದಿಕೆಯಲ್ಲಿ ಕೇವಲ ಕೃಷಿಯ ವಿಚಾರಗಳನ್ನು ಮಾತ್ರ ನಿಮ್ಮ ಮೂಲಕ ಬಿಂಬಿಸಿರುತ್ತೇನೆ ಅಂತ ಹೇಳ್ಬಿಟ್ಟು ಈ ಒಂದು ವೇದಿಕೆ ಮೂಲಕ ನಾನು ಈ ಒಂದು ಉಪನ್ಯಾಸವನ್ನ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು ಸರ್. ಅಲ್ಲಮ್ಮ, ಮುದ್ದಣ್ಣ, ಹಡಪದ ಅಪ್ಪಣ್ಣ, ದಸರಯ್ಯ, ಚನ್ನಬಸವಣ್ಣ, ಒಡೆಹಲ್ಲು ಬಂಕಣ್ಣನವರು ಹೀಗೆ ಅನೇಕ ಶರಣರ ವಚನಗಳನ್ನ ಕೃಷಿ ಕಾಯಕಕ್ಕೆ ಮುಖಾಮುಖಿಯಾಗಿಸಿಕೊಂಡು ಕೃಷಿಯ ವೈಜ್ಞಾನಿಕ ಆಚರಣೆಗಳು ಶರಣರ ವಚನಗಳಲ್ಲಿ ಯಾವ ರೀತಿ ಅದ್ಭುತವಾಗಿ ಮೂಡಿ ಬಂದಿವೆ ಅನ್ನೋದನ್ನ ಎಳೆಯಾಗಿ ಅನಾವರಣ ಮಾಡಿದ್ದೀರಿ ಸರ್. ತಮಗೆ ವೇದಿಕೆ ಪರವಾಗಿ ಅನಂತ ಅನಂತ ಶರಣಾರ್ಥಿಗಳು ಸರ್. ಇನ್ನೂ ಸಾಕಷ್ಟು ತಮ್ಮಲ್ಲಿ ವಿವರಣೆ ಇತ್ತು ಸರ್. ಬಹುಶಃ ವೇಳೆ ಅಭಾವ ಆಯ್ತು ಅಂತ ನಮಗೂ ಭಾಸ ಆಯ್ತು ಸರ್. ಮುಂದೆ ಒಬ್ಬೊಬ್ಬರ ಒಂದು ಶರಣ ವಚನಗಳಲ್ಲಿ ಕೃಷಿ ಕಾಯಕವನ್ನ ಮುಖಾಮುಖಿಯಾಗಿಸುವ ಕಾರ್ಯ ತಾವು ಮಾಡ್ತೀರಿ ಅಂತ ಆಶಿಸ್ತಾ ತಮಗೆ ವೇದಿಕೆ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಸರ್. ಈಗ ಧನ್ಯವಾದಗಳು ತಿಳಿಸಿ ಮೇಡಮ್ ಅವರೇ. ಎಸ್ ಸರ್, ಎಸ್ ಸರ್. ಪಟ್ಟಣ್ ಸರ್ ಅವರು ಸಹಿತ ಇಂತ ಒಂದು ಟಾಪಿಕ್ ಅನ್ನ ತಮಗೆ ನೀಡಿ ಆ ಮೂಲಕವಾಗಿ ನಮ್ಮೆಲ್ಲರಿಗೆ ಈ ಒಂದು ಜ್ಞಾನದ ದಾಸೋಹವನ್ನ ಮೂಡಿಸ್ಲಿಕ್ಕೆ ಸಹಾಯಕ ಕಾರಣೀಕರ್ತರಾಗಿದ್ದಾರೆ. ಅವ್ರಿಗೂ ಸಹಿತ ವೇದಿಕೆ ಪರವಾಗಿ ಧನ್ಯವಾದಗಳು ಸರ್. ಬಹಳ ಅದ್ಭುತವಾಗಿರುವಂತ ಟಾಪಿಕ್ ಗಳನ್ನ
ಕೊಡ್ತಾ ಎಲ್ಲರನ್ನ ಆ ಒಂದು ನಿಟ್ಟಿನಲ್ಲಿ ಅಭ್ಯಾಸ ಮಾಡ್ಲಿಕ್ಕೆ ಅಣಿಗೊಳಿಸ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೂ ಸಹಿತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈಗ ಅನ್ಪೂರ್ಣ ದೊಡ್ಡಮನಿ ಮೇಡಮ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮೇಡಮ್ ಪ್ಲೀಸ್ ಮಾತನಾಡ್ಬೋದು ತಾವು. ಅನ್ಮ್ಯೂಟ್ ಮಾಡಿ ಮಾತಾಡಿ ಮೇಡಮ್. ಕಲಬುರ್ಗಿ ಅಪ್ಪಾಜಿ ಅವರು ಇದ್ದಾರೆ. ಅಪ್ಪಾಜಿ ಮಾತನಾಡ್ಬೋದು, ಅನ್ಮ್ಯೂಟ್ ಮಾಡಿ. ದಾನವರ ನಮ್ಮ ಇವರು ಶೆಟ್ಕರ್ ಸರ್ ಹ್ಯಾಂಡಲ್ ಮಾಡಿದರೆ ಅವ್ರಿಗೆ ಮೊದಲ ಅವಕಾಶ ಕೊಡಿ, ಆಮೇಲೆ ನಾ ಮಾತಾಡ್ತೀನಿ. ಓಕೆ ಸರ್. ಸರ್ ಶೆಟ್ಕರ್ ಸರ್, ಸರ್ ತಾವು ಮಾತಾಡ್ಬೋದು. ಶೆಟ್ಕರ್ ಸರ್. ಓಕೆ, ನಾನೇ ಒಂದು 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 2 ನಿಮಿಷ ಮಾತಾಡ್ತೇನೆ. ಓಕೆ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ದೊಡ್ಡಮನಿ ಸರ್ ವೃತ್ತಿಯಿಂದ ಗ್ರಂಥಪಾಲಕರು ಅಂತ ತಿಳಿದ ನನಗೆ ತುಂಬಾ ಸಂತೋಷ ಅನಿಸ್ತು. ಯಾಕಂದ್ರೆ ನಾನು ಅದೇ ದಾರಿಯಲ್ಲಿ ನನ್ನ ವೃತ್ತಿ ಇರೋದ್ರಿಂದ ನನಗೂ ನೀವು ಈ ವಚನ ಸಾಹಿತ್ಯದಲ್ಲಿ ಎಷ್ಟೊಂದು ಪ್ರಯತ್ನ ಪಟ್ಟು ಕೆಲಸ ಮಾಡಿದಿರಿ. ಅದು ನನಗೆ ತುಂಬಾ ಅಭಿಮಾನ ತಂದಿದೆ. ಎಸ್ಪೆಷಲಿ ನಿಮ್ಮ ಯೂಟ್ಯೂಬ್ ಅನ್ನು ನಾನು ಕೇಳ್ತಾ ಇರ್ತೀನಿ. ಅದರಲ್ಲಿ ಎಲ್ಲ ಹೊಸ ಹೊಸ ವಿಚಾರಗಳನ್ನೇ ನೀವು ಹೇಳ್ತಾ ಇರ್ತೀರಿ. ಇವತ್ತಿನ ದಿವಸ ಸ್ವಲ್ಪ ಸಮಯ ಹೆಚ್ಚಾಗಿದ್ರಿಂದ ಹೆಚ್ಚು ನಾನು ಸಮಯ ತಗೊಳ್ಳೋದಿಲ್ಲ. ಆಮೇಲೆ ನಮ್ಮ ದಾನಮ್ಮಕ್ಕವರು ಆಲ್ರೆಡಿ ಹೇಳಿದ್ದಾರೆ. ನೀವು ಇವತ್ತಿನ ಉಪನ್ಯಾಸದಲ್ಲಿ ಯಾವ್ಯಾವ ಶರಣರನ್ನು ವಚನವನ್ನು ತಗೊಂಡಿದ್ದೀರಿ ಅಂತ, ಮತ್ತೆ ಈ ವಚನಗಳಲ್ಲಿ ನೀವು ಕೆರೆ ಕಟ್ಟಿಸುವ ಕಾರ್ಯ ಆಗಲಿ, ಮತ್ತು ಬಿದಿರಿನ ಉಪಯೋಗ ಆಗಲಿ, ಮತ್ತೆ ಕೃಷಿ ಕಾಯಕದಿಂದ ತೃಪ್ತಿ ಜೀವನ ನಡೆಸಲು ಸಾಧ್ಯವೇ ಅಂತ ನೀವು ಕೇಳಿದ್ರಿ. ಅದು ನಿಮ್ಮ ಇದು ಅಂದ್ರೆ ನಿಜವಾಗಿ ಅದು ಮಿಶ್ರ ಅಭಿಪ್ರಾಯ, ನಾನು ಒಪ್ತೀನಿ. ಅದಕ್ಕೆ ಕಾರಣ ಏನಂದ್ರೆ ತೃಪ್ತಿ ಜೀವನ ನಡೆಸಲಿಕ್ಕೆ ಈಗಿನ ಕಾಲದಲ್ಲಿ ರೈತರಿಗೆ ತುಂಬಾ ಇದು ಆಸೆ ಹುಟ್ಟಿದೆ. ಅಂದ್ರೆ ಹೆಚ್ಚು ಹಣ ಗಳಿಸಬೇಕು ಇದು ಶಾರ್ಟ್ ಟೈಮ್ದಲ್ಲಿ, ಆಮೇಲೆ ಅಂತ ಅವ್ರದ್ದು ಆ ವಿಚಾರದಿಂದ ಏನೋ ಇದನ್ನ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ಇದನ್ನ ಇದು ಅವರಿಗೆ ಇದು ಸಿಗೋದಿಲ್ಲ, ಅದು ಲಾಭ ಸಿಗೋದಿಲ್ಲ. ಹೀಗಾಗಿ ಅದು ನಿಜವಾಗಿಯೂ ತೃಪ್ತಿ ಜೀವನ ನಡೆಸಲಿಕ್ಕೆ ಈಗಿನ ಕಾಲದಲ್ಲಿ, ಆಮೇಲೆ ಇದು ಏನು ನಮ್ಮ ಇದು ಮಳೆ ಮತ್ತು ಈಗ ಅದರ ತೊಂದರೆಯಿಂದಾಗಿ ಅದು ಬೆಳೆ ಹೆಚ್ಚು ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ನೀವು ರೇಷ್ಮೆ ಕೃಷಿ ಮಹತ್ವವನ್ನು ಹೇಳಿದ್ರಿ, ಅದು ತುಂಬಾ ಚೆನ್ನಾಗಿ ನನಗೆ ಬಂತು ಈ ವಿಚಾರ. ಮತ್ತು ಈ ಸೃಷ್ಟಿ ವಿಕೋಪದಿಂದ ನಾವು ಇದನ್ನ ಮೊದಲೇ ಹೇಳಿದಾಗೆ ಅದು ಹೆಚ್ಚು ಬೆಳೀಲಿಕ್ಕೆ ಅನುಕೂಲ ಆಗ್ತಾ ಇಲ್ಲ ಅಂತ ಅಂದು. ಆಮೇಲೆ ಸಸ್ಯಗಳಲ್ಲಿ ಜೀವವಿದೆ ಅಂತ ಅದನ್ನು ನಾವು ನೀವು ಹೇಳಿದ್ರಿ. ಅದು ಈಗ ಅದನ್ನ ಇದು ವಿಜ್ಞಾನದ ಪ್ರಕಾರ ತಿಳಿದು ಬಂದಿದೆ. ಆಮೇಲೆ ಈ ವ್ಯವಸಾಯ ಪದ್ಧತಿ ಈ ರೈತರ ಮನೆಯಲ್ಲಿ ಅದು ನಾವು ಊಟ ಮಾಡುವುದನ್ನ ನಾವು ಬೆಳೀತಾ ಇಲ್ಲ. ನಾವು ರೈತರಾಗಿ ಇದನ್ನು ಊಟ ಮಾಡೋದ ದವಸ ಧಾನ್ಯಗಳನ್ನು ನಾವು ಇದು ಕೊಂಡುಕೊಳ್ಳುವ ಪರಿಸ್ಥಿತಿಯಲ್ಲಿ ಇದ್ದೀವಿ. ಅದಕ್ಕೆ ಕಾರಣ ಏನಂದ್ರೆ ಇಲ್ಲಿನೂ ತುಂಬಾ ರೈತರು ಹೆಚ್ಚು ಹಣ ಕಳಿಸ್ಬೇಕು ಅಂತೇಳಿ. ಫಾರ್ ಎಕ್ಸಾಂಪಲ್ ಇದು ಕಬ್ಬಿದೆ ರೀ, ಎಲ್ಲಿ ಇದು ನೀರಾವರಿ ಇದೆಲ್ಲ ಅಲ್ಲಿ ಕಬ್ಬು ಬೆಳಿತಾರೆ. ಆ ಕಬ್ಬು ಹೆಚ್ಚು ಬೆಳೆ ಬರೋದ್ರಿಂದ ಅಲ್ಲಿ ಇದು ಹಣ ಬರುತ್ತೆ. ಅದಕ್ಕಾಗಿ ತಮಗೆ ಬೇಕಾದ ಒಂದು ಜೋಳ ಆಗಲಿ ಬೇರೆ ಅದನ್ನು ಸ್ವಲ್ಪ ಆದ್ರೂ ತಾವು ಸ್ವಲ್ಪ ಭಾಗದಲ್ಲಿ ತಾವು ತಮಗೆ
ಉಪಜೀವನಕ್ಕೆ ಬೇಕಾಗುವಂತ ದವಸ ಧಾನ್ಯಗಳನ್ನು ಬೆಳೆಗಳನ್ನು ಬೆಳೆದು ಮಿಕ್ಕದ್ದು ಕಬ್ಬು ಬೆಳಿಬೇಕು. ಬಟ್ ಅಲ್ಲಿ ಏನಂದ್ರೆ ಈಗ ಜೋಳ ಬೆಳೆದ್ರೆ ಇದರಲ್ಲಿ ಸ್ವಲ್ಪ ಮತ್ತೆ ಇದನ್ನ ಇದು ನುಕ್ಸಾನ್ ಆಗ್ಬೋದು ಅಂತ ತಿಳ್ಕೊಂಡು ಎಲ್ಲ ಕಬ್ಬು ಹಾಕ್ತಾರೆ. ಆಮೇಲೆ ತಾವು ಊಟ ಮಾಡ್ಲಿಕ್ಕೆ ಜೋಳ ಮತ್ತೆ ಬೇರೆ ಇದನ್ನೆಲ್ಲ ಇದು ಮಾಡ್ತಾರೆ, ಏನು ಇದು ಬಾಯಿ ಮಾಡ್ತಾರೆ. ಇದು ತಪ್ಪು. ಅದಕ್ಕೆ ನಾವು ಏನಂದ್ರೆ ಆದಷ್ಟು ನಮಗೆ ನೀವು ಹೇಳಿದಾಗ ನಮಗೆ ಏನು ಬೇಕು ಅದನ್ನು ನಾವು ಬೆಳ್ಕೊಂಡು ಮಿಕ್ಕದನ್ನು ಹಣ ಬರುವಂತ ಬೆಳೆಗಳನ್ನು ಬೆಳೆದ್ರೆ ನಮಗೆ ಒಂದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಮತ್ತು ಹಣದ ದೃಷ್ಟಿಯಿಂದ ಒಳ್ಳೆಯದು ಅಂತ ನನ್ನ ಒಟ್ಟಾರೆ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ನಿಮಗೆ ಧನ್ಯವಾದಗಳು ಮತ್ತು ಶರಣ. ಹಿರಿಯರು ಮಾರ್ಗದರ್ಶಕರಾಗಿರುವ ಲಿಂಗಪ್ಪಣ್ಣ ಕಲಬುರ್ಗಿ ಅಪ್ಪಾಜಿಯವರಿಗೆ ಅವರ ಮಾರ್ಗದರ್ಶನ ನುಡಿಗಳಿಗಾಗಿ ಶರಣಾರ್ಥಿಗಳು. ಈಗ ಶರಣರಾಗಿರುವಂತ ಮಹಾದೇವ್ ಹೊರಟ್ಟಿ ಸರ್. ಹೊರಟ್ಟಿ ಸರ್. ಹಲೋ ಅಮ್ಮ, ಅಕ್ಕ ಇಲ್ಲ, ಅವರು ಹೊರಗಡೆ ಹೋಗಿದ್ದಾರೆ, ಇವತ್ತೊಂದು ಮೀಟಿಂಗ್ ಇದೆ, ಹೊರಗಡೆ ಹೋದ್ರು ಈಗ. ಓಕೆ. ಹಿರಿಯರು ಮಾರ್ಗದರ್ಶಕರಾಗಿರುವಂತ ಗೌರಮ್ಮ ಮೇಡಮ್ USA ದಿಂದ. ಮೇಡಮ್ ಗೌರಮ್ಮ ಮೇಡಮ್. ಓಕೆ. ಕಸ್ತೂರಿ ಮೇಡಮ್, ಕಸ್ತೂರಿ ದಳವಾಯಿ ಮೇಡಮ್. ಅನ್ಮ್ಯೂಟ್ ಮಾಡಿ ಮಾತಾಡಿ ಮೇಡಮ್. ಬಸಮ್ಮ ಗಂಗನಾಡಿ ಮೇಡಮ್, ಏನಾದ್ರೂ ಮಾತಾಡೋದಿದೆಯಾ? ಗಂಗನಾಡಿ ಮೇಡಮ್. ಗೀತಾ ಡಿಕೆ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿವಸ ಶರಣರ ವಚನಗಳಲ್ಲಿ ಕೃಷಿ ಕಾಯಕ ಅನ್ನುವಂತಹ ವಿಷಯದ ಮೇಲೆ ದೊಡ್ಡಮನಿ ಸರ್ ಅವರು ತಾವು ಗ್ರಂಥಪಾಲಕರಾದ್ರೂ ಸಹಿತ ಅದರ ಒಂದು ಆಳವಾದ ಅಧ್ಯಯನ ಮತ್ತು ಆ ವಿಷಯವನ್ನ ಕುರಿತಾಗಿ ಎಲ್ಲಾ ಶರಣರು, ಬಸವಣ್ಣ, ಚನ್ನಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಂ ಪ್ರಭುಗಳು, ಹಿಂಗೆಲ್ಲಾ ಶರಣರ ವಚನಗಳನ್ನ ಬಹಳಷ್ಟು ಅರ್ಥಪೂರ್ಣವಾಗಿ ವಿವರಣೆಯನ್ನ ನೀಡ್ತಾ ತಾವು ತಿಳಿಸಿಕೊಟ್ರಿ ಸರ್. ಬಹಳಷ್ಟು ಸುಂದರವಾಗಿ ಮೂಡಿ ಬಂತು. ಮತ್ತಷ್ಟು ಇನ್ನಷ್ಟು ನೀವು ಹೇಳುವಂತಹ ಒಂದು ವಿಚಾರಗಳನ್ನ ಇಟ್ಕೊಂಡಿದ್ರಿ, ಅದಕ್ಕೆ ಮತ್ತೆ ಅವಕಾಶ ಸಿಗ್ಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ. ಧನ್ಯವಾದಗಳು ಮೇಡಮ್. ಮತ್ತೆ ಯಾರಾದ್ರೂ ಮಾತನಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಮತ್ತೆ ಹೇಳಿ ಸರ್, ಏನಾದ್ರು ಮಾತನಾಡ್ತೀರಾ? ನಾಗರಾಜ್ ಮತ್ತೆ ಹೇಳಿ ಸರ್. ಮಾಡಿದ್ರು ನೋಡಿ. ಹೇಳಿ ಮತ್ತೆ ಅನ್ನಪೂರ್ಣ ದೊಡ್ಡಮನಿಯವರು ಮತ್ತು ರುದ್ರಪ್ಪ ಬಿರಾದರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ರು. ಅನ್ನಪೂರ್ಣ ದೊಡ್ಡಮನಿ ಮೇಡಮ್, ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರಾ? ಮಾತನಾಡ್ಬೋದು, ಅನ್ಮ್ಯೂಟ್ ಮಾಡಿ. ರುದ್ರಪ್ಪ ಬಿರಾದರ್ ಸರ್, ಸರ್ ಹ್ಯಾಂಡ್ ರೈಸ್ ಮಾಡಿದ್ರಿ, ಮಾತನಾಡ್ಬೋದು, ಒಂದೆರಡು ನುಡಿಗಳು ಅಷ್ಟೇ. ಹೇಳಿ ಸರ್, ಹೇಳಿ ಸರ್. ಶ್ರೀ ಗುರು ಬಸವಲಿಂಗ ಎಂಬ ಶ್ರುತಿಯೊಂದಿಗೆ ವೇದಿಕೆಯಲ್ಲಿರುವ ಎಲ್ಲ ಶರಣರಿಗೆ ಶರಣಾರ್ಥಿ. ಚಂದ್ರಶೇಖರ್ ಸರ್ ಬಹಳ ವೇಟೇಜ್ ರೀತಿಯಲ್ಲಿ, ತೂಕಬದ್ಧವಾದ ರೀತಿಯಲ್ಲಿ, ಅನುಭವ ರೀತಿಯಲ್ಲಿ ಮಾತನಾಡಿದ್ರು. ಎಲ್ರಿಗೂ ಈ ವಿಷಯ ಬಹಳ ಮನಮಟ್ಟು ಹಾಗೆ ಅವರು ನಿಧಾನಕ್ಕಾಗಿ ಪ್ರಸ್ತಾಪಿಸಿದ್ರು. ಇದು ನನಗೆ ತುಂಬಾ ನನ್ನ ಮೇಲೆ ಪರಿಣಾಮ ಬೀರಿತು. ಜೊತೆಗೆ ಈ ಶರಣರ ಒಂದು ವಚನಗಳು ಬಹಳ ಸವಿಸ್ತಾರವಾಗಿ ಅವರು ತಿಳಿಯುವ ಹಾಗೆ ಹೇಳಿದ್ರು. ಶರಣರ ಉದ್ದೇಶ ಏನಾಗಿತ್ತು ಅಂತಂದ್ರೆ ಸ್ವಾಸ್ಥ್ಯ ಸಮಾಜದ ನಿರ್ಮಾಣವೇ ಅವ್ರದ್ದು ಉದ್ದೇಶವಾಗಿತ್ತು. ಶಿಕ್ಷಣದಲ್ಲಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರಂಗಗಳಲ್ಲೂ ಕೂಡ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕಾಗಿ ಅವರು ಪ್ರಯತ್ನ ಪಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಕಾಯಕ ಹೇಗಿರ್ಬೇಕು ಅಂತಂದ್ರೆ ಸತ್ಯ ಶುದ್ಧ ಕಾಯಕ ಮಾಡುವ ಮೂಲಕ
ಅದರಿಂದ ಬರ್ತಕ್ಕಂಥ ಉತ್ಪನ್ನ ತಾವು ಬಳಸಿಕೊಂಡು ಉಳಿದದ್ದನ್ನ ಆ ದಾಸೋಹಕ್ಕೆ ಅರ್ಪಿಸಿ ಆ ಮೂಲಕ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡುವ ಒಂದು ಕನಸು ಮತ್ತು ಉದ್ದೇಶ ಎಲ್ಲ 770 ಅಮರ ಗಣಗಳ ಒಂದು ಉದ್ದೇಶ ಆಗಿತ್ತು ಅನ್ನೋದನ್ನ ಈ ಚಂದ್ರಶೇಖರ್ ಸರ್ ಈ ವಾಣಿಯಿಂದ ನಮಗೆ ಸ್ಪಷ್ಟವಾಯಿತು ಅನ್ನುವಂಥದ್ದು ನಮ್ಗೆ ತಿಳಿದು ಬರ್ತದೆ. ಈ ಹಿನ್ನೆಲೆಯಲ್ಲಿ ಯಾಕೆ ಇವತ್ತು ಹೀಗೆ ರೈತರು ಏನ್ ತಪ್ಪು ಮಾಡ್ತಾ ಇದ್ದಾರೆ, ಏನು ಸಮಾಜಕ್ಕೆ ಚಲೋ ಆಹಾರ ಕೊಡ್ತಾ ಇಲ್ವಲ್ಲ? ಈಗ ಉದಾಹರಣೆ ನೋಡ್ತೇವೆ ನಾವು ಒಂದು ಕಿಲೋ ತುಪ್ಪ ತೊಗೊಂಬಂದ ಬೆಣ್ಣೆ ತೊಗೊಂಬಂದು ಇಲ್ಲಿ ತುಪ್ಪ ಕಾಸಿದಾಗ ಒಂದು 1/4 ಕಿಲೋ ತುಪ್ಪ ಆಗುದಿಲ್ಲ, ಬರೀ ಅದ್ರೊಳಗಡೆ ಬೇರೆ ಬೇರೆ ಕರ್ಕಾದಂತ ವಿಷಯನೇ ಬರ್ತದೆ. ಅಂದ್ರೇನು ಕಲಬೆರಕೆ ಅದ ಅನ್ನುವಂಥದ್ದನ್ನು ಕಲಬೆರಕೆ ಆಗ್ಲಾರ್ದೇನೆ ನಾವು ನಿಧಾನಕ್ಕಾಗಿ ಎಲ್ಲ ರೈತರು ಒಳ್ಳೆ ಒಂದು ಫುಡ್ ತಯಾರು ಮಾಡಿ ತಾವು ತಿಂದು ನಮಗೂ ಕೊಟ್ರೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗುವುದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ಈ ಯಾಕೆ ರೈತರು ಹಿಂಗ ಬರೇ ಆರ್ಥಿಕ ರೀತಿಯಲ್ಲಿ ಹಿಡಿದಿದ್ದಾರತ್ತಂದ್ರ ಶರಣರ ವಚನಗಳು ಅವ್ರ ಮನೆಗೆ ತಲುಪಿಲ್ಲ. ನಾವು ಸಣ್ಣವ್ರದಾಗ ಒಂದು ಮಾತು ಕೇಳ್ತಿದ್ದೆವು, ಪ್ರತಿಯೊಬ್ಬರು ಮನ್ಯಾಗ ಒಂದು ಬಾರ್ಕೋಲ್ ಇರ್ಬೇಕು ಅಂತ. ಬಾರ್ಕೋಲ್ ಇದ್ರ ಅರ್ಥ 2 ಎತ್ತಿರ್ಬೇಕು ಅಂತ. ಇದ್ರ ಅರ್ಥ 2 ಎತ್ತಿರ್ಬೇಕು, ಇರಲೇಬೇಕು. ಅದು ಅವನ ರೈತನ ಒಂದು ಸಂಕೇತ. ಅಲ್ಲಿ ಏನ್ ಹೇಳ್ತದಂದ್ರದು ಸುತ್ತ ಕಾಯಕ ಮಾಡುವಂತಹ ಒಂದು ಹಚ್ಚಲಿಕ್ಕೆ ಕಾರಣ ಈ ವಚನ ಸಾಹಿತ್ಯದ ಪರಿಜ್ಞಾನ ಇವತ್ತಿನ ರೈತರಿಗೆ ಇಲ್ಲ ಅಂತ ಅನ್ನೋದು ನನಗೆ ಸ್ಪಷ್ಟವಾಗಿ. ಸೊ ಹೀಗಾಗಿ ಇಂಥ ವೇದಿಕೆಗಳು, ಮಠಮಾನ್ಯಗಳು, ಬಲ್ಲವರು, ಜ್ಞಾನಿಗಳು ರೈತರ ಮನೆ ಬಾಗಿಲಿಗೆ ಈ ವಚನ ಸಾಹಿತ್ಯವನ್ನು ಅರ್ಪಿಸಿದ್ರೆ ಮತ್ತು ಅವ್ರಿಗೆ ತಿಳುವಳಿಕೆ ಕೊಟ್ಟರೆ, ನಮಗೇನಾದ್ರೂ ಒಂದು ಶುದ್ಧ ಸಂಪತ್ತು, ಶುದ್ಧ ಆಹಾರವನ್ನು ಕೊಟ್ಟರೆ ಜನಾನು, ನಮ್ಮ ದೇಶ, ಜಗತ್ತು ಸ್ವಾಸ್ಥ್ಯ ಜೀವನ ನಿರ್ಮಾಣ ಆಗ್ಬಹುದು ಅನ್ನುವಂಥದ್ದನ್ನ ಈ ವಚನ ಸಾಹಿತ್ಯ ತಿಳಿದು ಬರ್ತದ. ಆ ರೀತಿಯಲ್ಲಿ ಚಂದ್ರಶೇಖರ್ ತಿಳಿಸಿಕೊಟ್ರು. ನನಗೆ ತುಂಬಾ ಹರ್ಷವಾಯಿತು. ಅವಕಾಶ ಮಾಡಿಕೊಟ್ಟದ್ದಕ್ಕೆ ಏನು ಶಶಿಕಾಂತ್ ಪಟ್ಟಣ್ ಅವ್ರಿಗೆ, ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ನಂದ ಶರಣಾರ್ಥಿಗಳು. ಶರಣಾರ್ಥಿಗಳು ತಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು ಸರ್. ಈಗ ಮತ್ತೆ ಯಾರಾದ್ರು ಮಾತನಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು, ಇಲ್ಲ ಅಂದ್ರೆ ಮತ್ತೆ ಯಾರು ಮಾತನಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ ಪ್ಲೀಸ್. ಮೇಡಮ್ ಕಸ್ತೂರಿ ಮೇಡಮ್, ನಾನು ಎಸ್ ಮೇಡಮ್, ಕಸ್ತೂರಿ ಮೇಡಮ್ ಮಾತಾಡಿ. ಇವತ್ತಿನ ವಿಷಯವನ್ನ ಚಂದ್ರಶೇಖರ್ ಅವರು ತುಂಬಾ ಮಾರ್ಮಿಕವಾಗಿ ಮಾತಾಡಿದ್ರು. ಅದು ಅಗಿಯದ ಮುಗಿಯದ ವಚನ ಸಾಹಿತ್ಯ. ಸರ್ ಸಾಕಷ್ಟು ಪೂರಕವಾದಂತಹ ಮತ್ತು ಪೋಷಕವಾದಂತಹ ವಚನಗಳನ್ನ ತೆಗೆದುಕೊಂಡು ಇನ್ನೂ ಖುಷಿ ಪ್ರೋತ್ಸಾಹ ನೋಡಿದ್ರೆ ಇನ್ನೂ ನನ್ಗೆ ಹೆಮ್ಮೆ ಅನಿಸ್ತೈತಿ. ಸರ್ ಬಹಳಷ್ಟು ವಚನಗಳನ್ನ ಮನನ ಮಾಡ್ಕೊಂಡು ಅಭ್ಯಾಸ ಮಾಡಿ ನಮ್ಗೆ ಅದಕ್ಕೆ ಸೂಕ್ತವಾದಂತಹ ಕೃಷಿಯ ವ್ಯವಸಾಯ ಪದ್ಧತಿಯ ಎಲ್ಲ ವಚನಕಾರರ ವಚನಗಳಲ್ಲಿರುವಂತ ಆಶಯವನ್ನ ಬಹಳ ಸ್ಪಷ್ಟವಾಗಿ ವಿಷದಪಡಿಸಿದ್ರು. ಅವರ ಅಭ್ಯಾಸ ಬಲದಿಂದ ಇನ್ನಷ್ಟು ಇಂಥ ಉತ್ತಮವಾದ ಉಪನ್ಯಾಸಗಳು ಈ ವೇದಿಕೆ ಮೇಲೆ ಬರ್ಲಿ ಅಂತ ಹೇಳಿ ಸರ್ಗೆ ನಾನು ಮತ್ತೊಮ್ಮೆ ಶರಣಾರ್ಥಿಗಳನ್ನ ಸಲ್ಲಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಮೇಡಮ್ ಅವರ ಒಂದು ಅಭಿಪ್ರಾಯ ನಿಜವಾಗಿಯೂ ಸತ್ಯ ಮೇಡಮ್. ತುಂಬಾ ಅದ್ಭುತವಾದಂತ ವಚನಗಳನ್ನ ಮುಖಾಮುಖಿಯಾಗಿಸ್ಕೊಂಡು ಇಲ್ಲಿವರೆಗೆ ತಮ್ಮ ಒಂದು ಉಪನ್ಯಾಸವನ್ನ ನೀಡಿದ್ರು. ಮತ್ತಾರಾದ್ರೂ ಮಾತನಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಇಲ್ಲಿವರೆಗೆ ಈ ಒಂದು ವಚನ ಅಧ್ಯಯನ ವೇದಿಕೆ ಗೂಗಲ್ ಮೀಟ್ ಶರಣ ಚಿಂತನ ಮಾಲಿಕೆ 780ರ ಒಂದು ಅನುಭವ. ಈ ಅನುಭವದಲ್ಲಿ ಉಪಸ್ಥಿತರಿರುವಂತ ಸರ್ವ ಶರಣು ಬಂಧುಗಳಿಗೆ ಶರಣಾರ್ಥಿಗಳನ್ನ ಹೇಳ್ತಾ, ಈ ಒಂದು ಗೂಗಲ್ ಮೀಟಿನ ಸಂಸ್ಥಾಪಕರು ಮತ್ತು ಮಾರ್ಗದರ್ಶಕರು ಆಗಿರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವ್ರಿಗೂ ಸಹಿತ ಅನಂತ ಧನ್ಯವಾದಗಳನ್ನ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತಿನ ಒಂದು ಶರಣರ ವಚನಗಳಲ್ಲಿ ಕೃಷಿ ಕಾಯಕ ವಿಷಯವನ್ನ ಒಂದು ಅತ್ಯುತ್ತಮವಾಗಿ ವಿಶ್ಲೇಷಣೆಯನ್ನ ಮಾಡಿದಂತ ಶರಣ ಶ್ರೀ ಅಶೋಕ್ ದೊಡ್ಡಮನಿ, ಸಹಾಯಕ ಗ್ರಂಥಪಾಲಕರು, ತೋಟಗಾರಿಕೆ ಮಹಾವಿದ್ಯಾಲಯ ಮುಂಡ್ರಾಬಾದ್ ಕೊಪ್ಪಳ್ ಅವರಿಗೂ ಸಹಿತ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳು ಸರ್. ಅದೇ ರೀತಿಯಾಗಿ ಸುಮಧುರವಾಗಿ ವಚನ ಪ್ರಾರ್ಥನೆಯನ್ನ ಮಾಡಿದಂತ ಕುಮಾರಿ ಗ್ರೀಷ್ಮಾ ಅವಳಿಗೂ ಸಹಿತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ವಚನ ಮಂಗಳವನ್ನ ಮಾಡ್ಲಿರುವಂತ ಪ್ರೇಮಕ್ಕ ಹೊರಟ್ಟಿ ಸಹೋದರಿಯರಿಗೂ ಸಹಿತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಸಂವಾದದಲ್ಲಿ ಪಾಲ್ಗೊಂಡ ಹಿರಿಯರು ಮಾರ್ಗದರ್ಶಕರು ಆಗಿರುವಂತ ಲಿಂಗಪ್ಪ ಕಲಬುರ್ಗಿ ಅಪ್ಪಾಜಿ ಅವರನ್ನು ಹಾಗೂ ಕಸ್ತೂರಿ ಮೇಡಮ್ ಅವರನ್ನು ಹಾಗೂ ಎಲ್ಲರನ್ನು ಸಹಿತ ಅವರಿವರೆನ್ನದೆ ಎಲ್ಲ ಶರಣು ಬಂಧುಗಳು
ಸಂವಾದದಲ್ಲಿ ಪಾಲ್ಗೊಂಡಿದ್ದು ಒಂದು ಅತ್ಯುತ್ತಮವಾದ ಸಂವಾದ ಏರ್ಪಡಿಸಿದ್ದೀರಿ. ಅದಕ್ಕಾಗಿ ತಾವು ಭಾಗವಹಿಸಿದ್ದಕ್ಕೆ ಅವರಿಗೂ ಸಹಿತ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈ ರೀತಿ ಒಂದು ವೈಜ್ಞಾನಿಕವಾಗಿರುವಂತ ವಿಷಯಗಳನ್ನ ಕೊಟ್ಟು ನಮ್ಮ ವೇದಿಕೆಯಲ್ಲಿ ಸದಾ ವೈಜ್ಞಾನಿಕ ವಿಚಾರಗಳನ್ನ ವೈಚಾರಿಕ ನೆಲೆಯಲ್ಲಿ ನಡೆಸುವಂತ ಒಂದು ಡಾಕ್ಟರ್ ಶಶಿಕಾಂತ್ ಪಟ್ಟಣ ಸರ್ ಅವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಹೇಳ್ತಾ, ಎಲೆಮರೆಕಾಯಿಯಾಗಿ ಸದಾ ತಾಂತ್ರಿಕ ಕಾರ್ಯವನ್ನ ಮತ್ತು ಸಂಯೋಜಕರಾಗಿ ಇಂದಿನ ವೇದಿಕೆಯಲ್ಲಿ ಕಾರ್ಯ ಮಾಡ್ತಾ ಇರುವಂತ ಶರಣರಾದ ರುದ್ರಮೂರ್ತಿ ಪ್ರಭು ಹಾಗೂ ಶರಣರಾದ ಕುಮಾರ್ ರಾಜಣ್ಣ ಅಣ್ಣನವರು ಸಹಿತ ಶರಣಾರ್ಥಿಗಳನ್ನ ನಾನು ಹೇಳ್ತಾ ಇದ್ದೀನಿ. ಪುನಃ ಮುಂದಿನ ಶನಿವಾರ ಸಾಯಂಕಾಲ 5 ಗಂಟೆಗೆ ಹಾಗೂ ರವಿವಾರ 11:25ಕ್ಕೆ ಎಲ್ಲ ಶರಣು ಬಂಧುಗಳು ಉಪಸ್ಥಿತರಿರ್ತೀರಿ ಅನ್ನುವ ಒಂದು ಆಶಾಭಾವನೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನ ವಚನ ಮಂಗಳ ಮೂಲಕ ಸಹೋದರಿಯಾಗಿರುವಂತ ಶರಣೆ ಪ್ರೇಮಕ್ಕ ಹೊರಟ್ಟಿ ಮೇಡಮ್ ಅವ್ರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದೀನಿ. ಮೇಡಮ್ ಆಯ್ತು. ಎಲ್ಲರಿಗೂ ಶರಣಾರ್ಥಿ. ನಾನೊಂದು ಅಕ್ಕ ಮಹಾದೇವಿಯವರ ವಚನ ಹಾಡ್ತೇನೆ. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ, ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ, ನಿತ್ಯ ಶುದ್ಧರಾದವರ ಎನಗೊಮ್ಮೆ ತೋರ, ನಿತ್ಯ ಶುದ್ಧರಾದವರ ಎನಗೊಮ್ಮೆ ತೋರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಕತ್ತಲೆಯ ಮೆಟ್ಟಿ ತಳ ಬೆಳಗಾಗಿ, ಕತ್ತಲೆಯ ಮೆಟ್ಟಿ ತಳ ಬೆಳಗಾಗಿ, ಹೊರಗೊಳಗೊಂದಾಗಿ ನಿಂದ ನಿಮ್ಮ ಶರಣರ, ಹೊರಗೊಳಗೊಂದಾಗಿ ನಿಂದ ನಿಮ್ಮ ಶರಣರ, ಎನಗೊಮ್ಮೆ ತೋರ ಚನ್ನ ಮಲ್ಲಿಕಾರ್ಜುನ, ಎನಗೊಮ್ಮೆ ತೋರ ಚನ್ನ ಮಲ್ಲಿಕಾರ್ಜುನ, ಎನಗೊಮ್ಮೆ ತೋರ ಚನ್ನ ಮಲ್ಲಿಕಾರ್ಜುನ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿಗಳು ಮೇಡಮ್. ಅತ್ಯಂತ ಮಧುರವಾಗಿ ವಚನ ಮಂಗಳವನ್ನ ಮಾಡಿಕೊಟ್ಟಂತ ಶರಣೆ ಸಹೋದರಿ ಪ್ರೇಮಕ್ಕ ಹೊರಟ್ಟಿ ಮೇಡಮ್ ಅವ್ರಿಗೆ ಸಹಿತ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ, ಪುನಃ ಮುಂದಿನ ಶನಿವಾರ 5 ಗಂಟೆಗೆ, ರವಿವಾರ 11:25ಕ್ಕೆ ತಾವೆಲ್ಲರೂ ಗೂಗಲ್ ಮೀಟ್ಗೆ ಹಾಜರಾಗಬೇಕು ಅಂತ ವಿನಂತಿಸ್ಕೊಳ್ತಾ ಇವತ್ತಿನ ಈ ಗೂಗಲ್ ಮೀಟ್ ಅನ್ನ ಇಲ್ಲಿಗೆ ಸಮಾಪ್ತ ಮಾಡ್ತಾ ಇದೀವಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ದಾನಮ್ಮ ಅವರೇ, ಸರ್ ಹೇಳಿ. ಬುಕ್ ಸಿಕ್ತಾ ನಿಮ್ಗೆ? ಹಲೋ, ನಾನ್ ಮಹಾದೇವಪ್ಪ ಮಾತಾಡ್ತಾ ಇರೋದು. ಪುಸ್ತಕ ಸಿಕ್ತಾ ನಿಮ್ಗೆ? ಇಲ್ಲ ಸರ್, ಇನ್ನು ಸಿಕ್ಕಿಲ್ಲ ಸರ್. ಓಕೆ 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 ಸರ್.